ವಿಚಾರ ಸಾಗರದ 4ನೇ ತರಂಗದಲ್ಲಿ ಅದರ 185ನೇ ಅಂಕದಲ್ಲಿ 185ನೇ ಅಂಕದಲ್ಲಿ ಈ ಟಿಪ್ಪಣಿ ಬಂದಿತ್ತು. ಮುಖ್ಯ ಸಮಾನಾಧಿಕರಣ್ಯ ಅನ್ನೋದ್ರ ಮೇಲೆ 189ನೇ ಟಿಪ್ಪಣಿ ಬಂದಿತ್ತು. ಆ ಟಿಪ್ಪಣಿ ಸಂಪೂರ್ಣವಾಗಿ ಹೇಳಿ ಆ ಟಿಪ್ಪಣಿ ಮುಗಿದ ನಂತರ ಈ ಮುಂದಿನ ಪ್ರಾರಂಭ ಅಂದ್ರೆ ಆ ಟಿಪ್ಪಣಿ ಮುಖ್ಯ ಸಮಾನಾಧಿಕರಣ ಮೇಲೆ ಬಂದೈತಿಲ್ಲ ಅಂಕದಲ್ಲಿ, ಅಲ್ಲಿಂದ ಈಗ ಶುರು ಅಂತ ಇವತ್ತಿನ ವಿಷಯ. ಅಂದ್ರೆ ಏನು ಹೇಳಕತ್ತಿದ್ರು, ಅಹಂ ಶಬ್ದದಲ್ಲಿ ತೋರಲ್ಪಟ್ಟಂಥ ಕೂಟಸ್ಥ, ಆ ಕೂಟಸ್ಥಂದು ಬ್ರಹ್ಮದೊಡನೆ ಸದಾ ಬೇರೆ. ಅಹಂ ಅಂದ್ರೆ ನಾನು ಅನ್ನುವ ಈ ಅಹಂ ಶಬ್ದದಲ್ಲಿ ಕೂಟಸ್ಥ ಇರೋದನ, ಆ ಕೂಟಸ್ಥನಿಗೂ ಬ್ರಹ್ಮಕ್ಕೂ ಸದಾ ಭೇದವಿದೆ. ಜೈಸೆ ಘಟಾಕಾಶ ಮಹಾಕಾಶ ಕಾ ಸದಾ ಭೇದ, ಘಟಾಕಾಶ ಮಹಾಕಾಶಗಳಿಗೆ ಸದಾ ಭೇದಿದ್ದಂತೆ. इस कारण से कूटस्थ का ब्रह्म के साथ ही मुख्य समानाधिकरण वेदांत शास्त्र में कहा. ಇದೇ ಕಾರಣದಿಂದ ಆ ಕೂಟಸ್ಥನು ಬ್ರಹ್ಮಕ್ಕೆ ಮುಖ್ಯ ಸಮಾನಾಧಿಕರಣ್ಯ ಅಂತ ಹೇಳಲ್ಪಡ್ತಾನ ಅಂತ ಹೇಳುವಲ್ಲಿ ಮುಖ್ಯ ಸಮಾನಾಧಿಕರಣ ಅಂದರೆ ಏನು ಅದನ್ನು ನಿನ್ನೆ ಹೇಳ್ಕೊಂಡು ಬಂದಿದ್ದಾಗಿದೆ. ಟಿಪ್ಪಣಿ ಮುಗಿದಿದೆ. ಈಗ ಮುಂದಿನ ವಿಷಯ ಅಂದ್ರೆ ಮುಖ್ಯ ಸಮಾನಾಧಿಕರಣ್ಯದ ಮೇಲೆ ಟಿಪ್ಪಣಿ ಬರ್ತಂದು. ಈ ಮುಖ್ಯ ಸಮಾನಾಧಿಕರಣ್ಯ ಅಂದರೆ ಏನು, ಅದರ ಲಕ್ಷಣ ಏನು ಅಂತ ಕೇಳಿದರೆ ಈಗ ಹೇಳ್ತಾರೆ, ಜಾ ವಸ್ತು ಕೆ ಸಂಗ್ ಸದಾ ಭೇದ ಹೋ, ತಾ ವಸ್ತು ತಾಕೆ ಸಂಗ್ ಮುಖ್ಯ ಸಮಾನಾಧಿಕರಣ್ಯ ಕೈಯೇ. ಕನ್ನಡದೊಳಗೆ ಯಾವ ವಸ್ತುವಿನೊಡನೆ ಸದಾ ಅಭೇದವಿರುವುದೋ, ಯಾವ ವಸ್ತುವಿಂದು ಯಾವುದರೊಡನೆ ಸದಾ ಅಭೇದವಿರುವುದೋ ಆ ವಸ್ತುವಿಂದು ಅದರ ಸಂಘ ಮುಖ್ಯ ಸಮಾನಾಧಿಕರಣ್ಯ ಅಂತ ಹೇಳಲ್ಪಡ್ತೈತಿ ಅಂತ ಹಿಂಗೆ ಲಕ್ಷಣ ಆಯ್ತು. ಅಂದ್ರೆ ಇದು ಉದಾಹರಣೆ ಕೊಟ್ಟಾಗ ನಿಮ್ಗೆ ಗೊತ್ತಾಗತ್ತೆ. जैसे घटाकाश का महाकाश से संग सदा भेद. ಇವು ಹಿಂದೆ ಆಕಾಶ 4 ಆಕಾಶಗಳ ದೃಷ್ಟಾಂತ ಕೊಟ್ಕೊಂಬಂದೀವಿ. ಘಟಾಕಾಶ, ಆ ಘಟಾಕಾಶಕ್ಕೂ ಕೂಟಸ್ಥನಿಗೂ ಒಂದು ಇದು ಮಾಡಿ ಸಮಾನತೆ ಮಾಡಿಕೊಂಡೆ. ಮತ್ತು ಮಹಾಕಾಶಕ್ಕೂ ಬ್ರಹ್ಮಕ್ಕೂ ಸಮಾನತೆ ಮಾಡೈತೆ. ಈ ರೀತಿ ಆ ಘಟಾಕಾಶ ಏನೈತಲ್ಲ ಅದು ಮಹಾಕಾಶಕ್ಕೆ ಅಭೇದ ಐತಿ ಯಾವಾಗಲೂ. ಯಾವ ವಸ್ತುವಿನೊಡನೆ ಸದಾ ಅಭೇದ ಇರುವುದು. ಈಗ ಸದಾ ಅಭೇದ ಐತಿಲ್ಲ ಘಟಾಕಾಶಕ್ಕೂ ಮಹಾಕಾಶಕ್ಕೂ. ಹೆಂಗೈತಿ ಸದಾ ಭೇದ ಐತೆ ಅಂತ ಹೇಳ್ತಾರೆ. ಹೇಗೈತಿ ಅಂದ್ರೆ ಆ ಗಡಿಗೇನು ಘಟ ಹುಟ್ಟೋದಕ್ಕಿಂತ ಮೊದಲಂತೂ ಆಕಾಶ ಇತ್ತು. ಹೌದಲ್ಲ? ಆ ಗಡಿಗೆ ಹುಟ್ಟಿತು. ಗಡಿಗೆ ಕುಂಬಾರ ಗಡಿಗೆ ಮಾಡ್ದ. ಆ ಗಡಿಗೆ ತಯಾರಾದ ಕೂಡಲೇ ಗಡಿಗೆ ಒಳಭಾಗದಲ್ಲಿ ಆಕಾಶ, ಅದು ಮೊದಲೇ ಇದ್ದದ್ದು ಗಡಿಗೆ ಒಳಗೆ ಏನು ಬರ್ತಲ್ಲ, ಗಡಿಗೆ ಒಳಗಿದ್ದದ್ದು ಘಟಾಕಾಶ ಆಯಿತು, ಗಡಿಗೆ ಹೊರಗೆ ಇದ್ದದ್ದು ಮಹಾಕಾಶ ಆಯಿತು. ಮತ್ತು ಅವಕ್ಕೆ ಮೊದಲ ಅಭೇದ ಐತೆ ಇಲ್ಲ. ಹೀಗಾದ
ಸದಾ ಅಭೇದ ಅಂದ್ರೆ ಈ ರೀತಿ ಮೊದಲೇ ಐತೆ ಅಂತ ಅರ್ಥ. ಅದಕ್ಕಾಗಿ आते घटाकाश महाकाश है, इस रीति से घटाकाश महाकाश के साथ मुख्य समानाधिकरण है. ಅಂದ್ರೆ ಹೇಗೆ ನಾನು ಅದಕ್ಕೆ ಉದಾಹರಣೆ ಕೊಟ್ಟಿದ್ದೆ, ತಂದೆಗೂ ಮಗನಿಗೂ ಸದಾ ಭೇದ ಇರ್ತೈತಿ, ಅದೇನು ಮಾಡಬೇಕಾಗಿಲ್ಲ. ತಂದೆ ಪ್ರಾಪರ್ಟಿ ಮಗನಿಗೆ ಬಂದು ಬಿಡ್ತೈತಿ ಆ ರೀತಿ. ಇಲ್ಲಿ इस रीति से कूटस्थ का ब्रह्म के साथ मुख्य समानाधिकरण. ಕೂಟಸ್ಥ ಏನದನಲ್ಲ ಅದು ನೀನು ಹೇಳಿನ. ಕೂಟಸ್ಥ ಅಂದ್ರೆ ಏನಿರಬೇಕಿದು ಅಂತ ನಿಮಗೆ ದಿಗಿಲು ಹಿಡಿತೈತೆ, ಯಾರಿಗೂ ಗೊತ್ತು. ಕೂಟಸ್ಥ ಅನ್ನೋದು ಶಾಸ್ತ್ರದಲ್ಲಿ ಶಬ್ದ ಬಂದಿದೆ. ಕೂಟಸ್ಥ ಅಂದ್ರೆ ನಿಮಗೆ ಆತ್ಮ ಅನ್ನೋದ್ರ ಗೊತ್ತೈತಿಲ್ಲ, ಆತ್ಮ ಅಂತೀವಿ, ಆತ್ಮ ಹೌದಿಲ್ಲ. ಆತ್ಮ ಅದಕ್ಕಂತೀವಿ, ಅದು ಕೂಟಸ್ಥ ಅಂದರು ಆತ್ಮ ಅಂದರು ಒಂದಾದ. ನೀ ಅದಕ್ಕೆ ಕೂಟಸ್ಥ, ಅದು ನೀ ಆತ್ಮ ಅಂತೀಯ ನಿನ್ನ ಶಬ್ದದಲ್ಲಿ, ಶಾಸ್ತ್ರ ಶಬ್ದದಲ್ಲಿ ಅದು ಕೂಟಸ್ಥದಲ್ಲಿ. ಅರ್ಥ ಒಂದೇ, ವಸ್ತು ಒಂದೇ. ಅದು ಕೂಟಸ್ಥನ್ನು ಆತ್ಮ ಅಂತ ಅದಕ್ಕೆ ಅತ್ಯಾದ್ರೆ ಗೊತ್ತೈತಿಲ್ಲ. ಈ ದೇಹದೊಳಗೆ ಆತ್ಮ ಅದ ಅನ್ನೋದು ಇಟ್ಟರೆ ಗೊತ್ತೈತಿಲ್ಲೋ. ಆ ಆತ್ಮ ಏನೈತಲ್ಲ, ಆ ಆತ್ಮನಿಗೇನ ಶಾಸ್ತ್ರದಲ್ಲಿ ಕೂಟಸ್ಥತ್ತು ಕರೆದಾರ, ಸಾಕ್ಷಿಯತ್ತು ಕರೆದಾರ. ಅದಕ್ಕೆ ಆತ್ಮನಿಗೇನ ಕೂಟಸ್ಥ ಅಂದರು, ಸಾಕ್ಷಿ ಅಂದರು, ಆತ್ಮ ಅಂದ್ರೂ ಒಂದ ವಸ್ತು, ಬೇರೆ ಬೇರೆ ಅಲ್ಲ. ಗೊತ್ತಾತ ಇಲ್ಲ. ಕಾಯತೆ ಕೂಟಸ್ಥ का ब्रह्म के साथ सदा भेद आते मೈ ಶಬ್ದ ಮೈ ಭಾಂಜು. ಮೈ ಅಂದ್ರೆ ನಾನು, ನಾವು ನಾನು ಅಂತೀವಲ್ಲ, ನಾನು ಅನ್ನೋ ಶಬ್ದದಲ್ಲಿ ತೋರ್ತಕ್ಕಂಥ ಯಾವ ಕೂಟಸ್ಥ, ತಾಕಾತೋ ಬ್ರಹ್ಮಕ್ಕೆ ಸಂಘ ಸದಾ ಭೇದ. ಆ ನಾನು ಅನ್ನೋ ಶಬ್ದದಲ್ಲಿ ತೋರ್ತಕ್ಕಂಥ ಕೂಟಸ್ಥ ಏನದಾನ, ಕೂಟಸ್ಥ ರೂಪ ಆತ್ಮ, ಅದರದು ಬ್ರಹ್ಮದೊಡನೆ ಸದಾ ಭೇದ ಐತಿ. ಅದಕ್ಕೆ ಕೂಟಸ್ಥ ಅಂದರೆ ಆಗಲೇ ಹೇಳಿ ಏನು, ಕೂಟಸ್ಥ ಅಂದ್ರೆ ಆತ್ಮ ಅಂದ್ರೆ ಸಾಕ್ಷಿ ಅಂದ್ರೆ ಅದಿಲ್ಲ, ಮತ್ತು ಜೀವನ ಲಕ್ಷ್ಯಾರ್ಥ ಅಂದ್ರೆ ಒಂದಾದ. ತ್ವಂ ಪದದ ಲಕ್ಷ್ಯಾರ್ಥ ಅಂದರೂ ಒಂದ. ಇನ್ನೇಸ್ ಹೇಳಿ ಅದಕ್ಕೆ ಇಟ್ಟು ಹೇಳಿದ್ರಂತೂ ಮತ್ತು ತಿಳಿಬೇಕ. ಹೇಳಿ. ಮೈ ಶಬ್ದ ಮೇ ಭಾನ್ ಜೋ ಹೋವೆ ಆಭಾವ. ಈಗ ಒಂದಾಯ್ತು, ಯಾಕೆ ಇನ್ನು ಅಲ್ಲಿ ಅರ್ಧ ಪಾಠ ಐತಿವಿ. ಜೀವ ಅಂತ ಅಂತೀವಲ್ಲ, ಜೀವ ಅನ್ನೋದು ಇದರಲ್ಲಿ ನಾ ಒಂದು ಚಹಾ ದುಡ್ಡು ಅಂತ ಕೊಟ್ಟು ಹೇಳಿದ್ದೆ. ಚಹಾ ಅಂತ ಎದಕ್ಕಂತಾರೆ ಅಂದ್ರೆ ಸಕಲ ಸಾಮಗ್ರಿ, ಸಕ್ಕರೆ, ಚಹಾ ಪುಡಿ, ಹಾಲು, ಮೂರು ಕೂಡಿ ಚಹಾ ಹೌದಿಲ್ಲ. ಹಂಗೆ ಮತ್ತು ಜೀವ ಅಂದ್ರೆ ಇದೇನೇನು ಕೂಡ ಆಗೈತಿ ಅಂದ್ರೆ ಅಂತಃಕರಣ, ಅಂತಃಕರಣದಲ್ಲಿ ಆಭಾಸ, ಆ ಅಂತಃಕರಣಕ್ಕೆ ಅಧಿಷ್ಠಾನ ಕೂಟ, ಇವು ಮೂರು ಕೂಡಿ ಜೀವ. ಇವಕ್ಕನ್ನು ವಾಚ್ಯಾರ್ಥ ಲಕ್ಷ್ಯಾರ್ಥ ಮಾಡುವಾಗ ಈ ಅಂತಃಕರಣ ಮತ್ತು ಆಭಾಸ ಒತ್ತಾಟಾಗ್ತಾವೆ, ವಾಚ್ಯಕ್ಕೆ ಬಂದ್ಬಿಡ್ತಾವೆ. ಆಮೇಲೆ ಲಕ್ಷ್ಯ ಏನು ಅಂದ್ರೆ ಆ ಕೂಟಸ್ಥ ಲಕ್ಷ್ಯಾರ್ಥ ಐತಿ. ಹಿಂಗೆ ಹೇಳಿದ್ರೆ ತಿಳಿತೈತೆ ಇಲ್ಲೋ, ಎಷ್ಟು 3-4 ಹಾದಿ ಹೇಳಿದೆ ಹೌದಿಲ್ಲ. ಇದು ಅದಕ್ಕಾಗಿ ನಾನು ಅನ್ನುವ ಶಬ್ದದಲ್ಲಿ ಎರಡನೇ ನಂಬರ್ ಇಟೋತನ ಅಂದ್ರೆ ಜೀವ ಅದಕ್ಕತ್ತೀವಿ ನಾವು. ಜೀವ ಅಂದದ್ದು ಅದರದ್ದು ಒಂದು ಪಾರ್ಟ್ ಏನೈತೆ, ಅಂತಃಕರಣ ಮತ್ತು ಆಭಾಸ, ಇವು ಬಿಟ್ಟು ಅದಕ್ಕೆ ಅಧಿಷ್ಠಾನ ಕೂಟಸ್ಥಿತ್ತಲ್ಲ, ಅದ್ರ ಬಗ್ಗೆ ಹೇಳಿದೆ ಇಟ್ಟೋತನ. ಅರ್ಥಾತ್ ಜೀವನ ಲಕ್ಷ್ಯ ಅದನ್ನು ಹೇಳಿದ್ವಿ, ಅಥವಾ ಜೀವ ಸಾಕ್ಷಿ ಅನ್ನೋದೇನು ಹೇಳಿದ್ವಿ. ಇನ್ನು ಮೇಲೆ ಏನು ಹೇಳ್ತೀವಿ, ಆ ಜೀವನ ವಾಚ್ಯ ಭಾಗವನ್ನು ಹೇಳ್ತೀವಿ. ಮೈ ಶಬ್ದ ಮೇ ಭಾನ್ ಜೋ ಹೋವೆ ಹೇ ಆಭಾಸ್.
ಆಭಾಸ ಅಂದ್ರೆ ಚಿದಾಭಾಸ ಅಂತಾರ, ಜೀವ ಅಂತಾರ. ಅಲ್ಲಿ ಇಲ್ಲಿ ನಾ ಸುಖಿ ನಾ ದುಃಖಿ ನಾ ಕರ್ತ ನಾ ಭೋಗ್ತ ಅಂತ ಯಾರು ಅಂತಾರಲ್ಲ ಅವ ಇಟ್ಟರು ಹೇಳಿದ್ರೆ ಗೊತ್ತಾಕತ್ತೆ. ಈ ಒಂದನೇ ಕ್ಲಾಸ್ ಇರ್ತಾವ ಹುಡುಗರಿಗೆ ಹಂಗಾಗಿ ಎಷ್ಟು ತಲೆ ಹೊಡ್ಕೊಂಡು ಹೇಳೋದು ಹೇಳ್ದ. ಹೇಳಿ ಈ ಒಂದನೇ ಆಯ್ತು ಅದ ಈ KG ಕ್ಲಾಸ್ ಒಂದನೇದವ್ರಿಗೇನೆ ಇಟ್ಟು ತಲೆ ಹೊಡ್ಕೋಬೇಕು. ಕಾಲೇಜ್ದಾಗ ಏನಿಲ್ಲ. ಕಾಲೇಜ್ BA MA ಕ್ಲಾಸ್ ಹೇಳುವಾಗ ಅವ್ನು ಲೆಕ್ಚರರ್ ಬಂದು ಬಡ ಅವ್ರನ್ನೇನು ಕೆಳಗೆಲ್ಲ ತಿಳ್ಕೊ ಬಿಡ್ಕೊ ಏನಾರ ಮಾಡ್ಕೊ. ಒಟ್ಟು ಅವ್ನ ಡ್ಯೂಟಿ ಏನೈತಿ, ಒಂದು ಸಬ್ಜೆಕ್ಟ್ ಐತಿ. ಯಾವುದ್ರ ಬಗ್ಗೆ ಹೇಳೋದು? ಈಗ ಸೈನ್ಸ್ ಬಗ್ಗೆ ಅಂದ್ಕೊಂಡ್ರೆ ಒಟ್ಟು ಬಿಟ್ಟು ಬಡ 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 ಅದ್ರ ಬಗ್ಗೆ ಹೇಳ್ತಾನೆ ಹೋಗ್ತಾನೋ. ನೀ ಕೇಳು ಬಿಟ್ರೆ ಬಿಡು, ಅದ್ರ ಒಡವಿಗೆ ಹೋಗೋದಿಲ್ಲ. ತಾನು ಡ್ಯೂಟಿ ಏನೋ ಅಷ್ಟು ಹೇಳಿಬಿಡು. ಹೇಳಿ 45 ನಿಮಿಷ ಆಯ್ತು ಅಂದ್ಕೊಂಡು ಹೋಗ್ಬಿಡ್ತಾನೆ. ಕೇಳಿ ಬರ್ಕೋ ತಿಳ್ಕೊ ಬಿಡು ಕುಂಡ್ರು ಹಂಗೆ ಅದ್ರ ಒಡವಿ ನಮಗೇನಿಲ್ಲ. ಹಿಂಗಲ್ಲ ಅಂದ್ರೆ ಅದು ಒಂದೇ ಸಲ ಹಿಂಗೆ ಹೇಳೋದಿರ್ತೈತಿ. ಇಲ್ಲಿ ಮತ್ತಿದು ಫಸ್ಟ್ ಸ್ಟ್ಯಾಂಡರ್ಡ್ ಅಂದಾಗ ಮತ್ತು ಇಲ್ಲಿ ತಿಳಿಸಿ ಅದು ಅದಕ್ಕಿಂತ ಮೊದಲು ಅವಾಗ ನಾವು ಶಾಲೆ ಹೋಗೋದು ಆ ರ ಅಂತ ಬರೆಯೋದಲ್ಲ, ಆ ರ ಒಂದು ಮಾಸ್ತರ್ ಬರೆದು ಕೊಡ. ಇದನ್ನು ತೀಡಂದ್ರೆ ಅದ್ರ ಮೇಲೇನೆ ಗೆರಿ ಹೇಳೋದು. ಈಗ ಬರೇ ಹಿಂಗೆ ಮೊದಲು ಹಿಂಗೆ ಹಂಗೆ ಈಗ ಶಾಸ್ತ್ರನು ಹಂಗೆ ನಡೆದೈತಿ. ಈಗ ನಾ ಏನು ಹೇಳಲಿಕ್ಕತ್ತಿದ್ದೇನೆ ಅಂದ್ರೆ, ನಾನು ಅಂತೇವಿಲ್ಲ ನಾವು. ನಾನು ಅಂದ್ರೆ ಏನು? ನಾನು ಅಂತೇವೆ ನಾವು. ನಾನು ಅಂದ್ರೆ ಏನಾದ, ಅದ್ರಾಗ ಏನೇನೈತಿ ಅದನ್ನು ತಿಳಿಸ್ಲಾಕತ್ತೈತಿ. ಅದ್ರಾಗ 2 ಪಾರ್ಟ್ ಐತೆ ಅನ್ನೋದನ್ನು ಈಗ ಒಂದು ಪಾರ್ಟ್, ಮುಖ್ಯ ಪಾರ್ಟ್ ಏನೈತಿ ತಿಳಿಸಿದ್ವಿ. ಅದನ್ನು ಕೂಟಸ್ಥನ್ನು ತಿಳಿಸೇವೆ. 3 ಅದಾವ ಅಂತ ಹೇಳಿದ್ವಿ. ಒಂದು ಕೂಟಸ್ಥ, ಒಂದು ಅಂತಃಕರಣ, ಒಂದು ಆಭಾಸ. ಹೌದಿಲ್ಲ? ಕೂಟಸ್ಥನಂತೂ 1ನೇ ನಂಬರ್ದಾಗ ಹೇಳಿಬಿಟ್ಟೇವಿ. ಒಂದು ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ ಐತಿ ಅಂತೇಳಿ. ಏನು 2ನೇ ಪಾರ್ಟ್ ಏನು? ಅಂತಃಕರಣ ಮತ್ತು ಅಂತಃಕರಣದಲ್ಲಿ ಆಭಾಸ. ಯುವಕರ ಬಗ್ಗೆ ಹೇಳ್ತೈತಿ. ಇವು 3 ಕೂಡಿ ನಾನು ಅಂತೀವಿ ನಾವು. ನಾನು ಅಂದ್ರೆ 3 ಕೂಡಿ ಹಿಂಗೈತೆ. मैं शब्द में भान जो होवे है आभास, ताका ब्रह्म से अपने स्वरूप को बाद के. ಅವಾಗ ನಾನು ಅನ್ನೋ ಶಬ್ದದಲ್ಲಿ ತೋರ್ತಕ್ಕಂಥ ಯಾವ ಆಭಾಸ ಏನದಲ್ಲ, ಆಭಾಸ ಚಿದಾಭಾಸ, ಅವನು ಬ್ರಹ್ಮದೊಡನೆ ಅಭೇದ ಆಗಬೇಕಾದ್ರೆ ಅಲ್ಲಿ ಏನು ಮಾಡಬೇಕಾಯ್ತು? ಅದೊಂದಂತೂ ಮುಖ್ಯ ಡೈರೆಕ್ಟ್ ಇತ್ತು ಅವನು ಕೂಟಸ್ಥನು. ಇಲ್ಲಿ ಒಂದು ಏನೈತಿ ಅಂತಂದ್ರೆ ಸ್ವರೂಪಕ್ಕೂ ಬಾಧಿಕೆ ಅಭೇದ. ಅಂದರೆ ಇವತ್ತು ತನ್ನ ಸ್ವರೂಪವನ್ನು ಬಾಧಿಸ್ಬೇಕು. ಬಾಧ ಅಂದ್ರೆ ಏನು? ಬಾಧ ಅಂದ್ರೆ ಏನು? ಬಾಧಾಗೈತಿ, ಮೊಬೈಲ್ ಬಾಧಾಗೈತಿ ಅನ್ಬೇಕು. ಹಿಂಗೆ ಏನು ಬಾಧ ಅಂದ್ರೆ, ಬಾಧದ ಲಕ್ಷಣ ಏನಂದ್ರೆ ಮಿಥ್ಯತ್ವ ನಿಶ್ಚಯಕ್ಕೂ ಬಾಧಕ. ಮಿಥ್ಯತ್ವ ನಿಶ್ಚಯಕ್ಕೂ ಬಾಧಕ. ಮಿಥ್ಯತ್ವ ನಿಶ್ಚಯ ಮಾಡೋ. ಮಿಥ್ಯ ಅಂದ್ರೆ ಸುಳ್ಳ. ಇದು ಸತ್ಯ ಅಲ್ಲ, ಮಿಥ್ಯ ಐತಿ ಅಂತ ನಿಶ್ಚಯ ಮಾಡೋದಕ್ಕನ ಬಾಧ ತರಬೇಕು. ಅದಕ್ಕೆ ಮಿಥ್ಯತ್ವ ನಿಶ್ಚಯಕಾನ ಬಾಧೆ. ಅದ್ರಾಗ ಇವು ಮೂರದಾವ.
ನಾಶ ಲಯ ಇವು ಎಲ್ಲಿ ಹಚ್ಚಬೇಕು ಎಲ್ಲಿ ಹಚ್ಚಬಾರ್ದು ಎಲ್ಲಿ ಪ್ರಯೋಗ ಆಗಬೇಕು ಇದ್ರ ಬಗ್ಗೆನೂ ಕಾಯ್ದೆ ಕಾನೂನುಗಳದಾವು ಹೇಳ್ತಾನೆ. ಇಲ್ಕೊ ಬಂದ್ರದು ಅಲ್ಲಿ ಇದು ಇದ್ದೆ ಹಿಂಗೆ ಹಚ್ಚಿ ಹಿಂಗೆ ಮಾಡೋದಿಲ್ಲ. ಅಂದ್ರೆ ಈಗ ಇದು ಮಿಥ್ಯತ್ವ ನಿಶ್ಚಯ ಏನು ಚಿದಾಭಾಸದಲ್ಲ, ಬ್ರಹ್ಮದೊಡನೆ ಅಭೇದ ಆಗಬೇಕಾದ್ರೆ ಅವ ಏನು ಮಾಡಬೇಕು? ತನ್ನ ಸ್ವರೂಪವನ್ನು ಬಾಧ ಮಾಡಬೇಕು. ಬಾಧ ಮಾಡಿ ಅಂದ್ರೆ ಮಿಥ್ಯತ್ವ ನಿಶ್ಚಯ ಮಾಡಬೇಕು, ಸುಳ್ಳ. ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರೆ ಜೀವನಲ್ಲಿ ಒಂದು ಪಾರ್ಟ್ ಸುಳ್ಳೈತಿ, ಒಂದು ಪಾರ್ಟ್ ಸತ್ಯ. ಒಂದು ಸುಳ್ಳ ಮಿಥ್ಯ, ಒಂದು ಸತ್ಯ, ಎರಡೂ ಕೂಡ್ಕೊಂಡೈತಿ. ಅಕ್ಕಿ ಗೊತ್ತದ ಅವನ ಅಕ್ಕಿ ಗೊತ್ತು, ಮತ್ತು ದಿನ ತಿಂತೇವೆ, ಮತ್ತು ಅಕ್ಕಿ ಗೊತ್ತಿಲ್ಲ ಅಂದ್ರೆ ಹೆಂಗದ? ಅಕ್ಕಿ ಗೊತ್ತದ ಕರೆ. ಅಕ್ಕಿ ಬೆಳಿಬೇಕಾದ್ರೆ ಅದ್ರ ಮ್ಯಾಲೆ ಅಕ್ಕಿ ಮೇಲೆ ಏನಿರ್ತೈತಿ? ಅದು ಕವರ್ ಇರ್ತೈತಲ್ಲ, ಹೌದಿಲ್ಲ? ಅದು ಅದು ಆ ಕವರ್ ಅನ್ನೋದು ಅದು ಸತ್ಯ ಐತೆ ಅನ್ನೋದ ಅದನ್ನು ಓದ್ಬಿಡ್ತಾರೆ, ಹೌದಿಲ್ಲ? ಮಿಥ್ಯ ಆಯ್ತು ಅದು. ಮತ್ತು ನಾವು ತಿನ್ನೋದೇನ ಆ ಒಳಗಿನ ಅಕ್ಕಿ ಕಾಳು, ಹೌದಾ? ಹಿಂಗಾಯ್ತು. ಮತ್ತು ಅದೇ ಹಾಕ್ಬೇಕಲ್ಲಿಂದ ಮತ್ತು ಅದನ್ನು ಬಿಟ್ಟೇ ಬಿಡ್ರಲ್ಲ, ಮ್ಯಾಲಿನ ಸಪ್ಪಿ ಹಾಕಿ ಇಲ್ಲಿ ಹಿಡಿಲಕ್ಕೆ ಹೋಗ್ತೀರಿ ಅಂದ್ರೆ, ಹೌದಿಲ್ಲ? ನಮಗೆ ಬೇಕಾದ್ದು ಅಕ್ಕಿ, ಒಳಗಿನ ಅಕ್ಕಿ, ಅದನ್ನು ತಿಂತೇವೆ, ಸಪ್ಪಿ ಬಿಟ್ಬಿಡ್ತೇವೆ, ಹೌದಿಲ್ಲ? ಮತ್ತು ಅದನ್ನು ಬಿಟ್ಟು ಬಿಡೋದು, ಮತ್ತೆ ಯಾಕೆ ಅದನ್ನು ತೊಗೋತೀರ? ಬಿಟ್ಟೇ ಬಿಡ್ರಿ ಅದನ್ನು. ಅಕ್ಕಿ ಅಟ್ಟ ಹಿಡ್ಕೊಂಡು ಹೋಗಿರಲಿಲ್ಲ ಅಂತಂದ್ರೆ ಈಗ ಮುಂದೆ ಮತ್ತೆ ನಾವು ಹೊಲ್ದಾಗ ಬೀಜ ಹಾಕ್ಬೇಕಂದ್ರೆ ಅದು ಬೇಕಾಗತ್ತೆ, ಹೌದಾ ಇಲ್ಲ? ಬರೀ ಅಕ್ಕಿ ಓದ್ ಹಾಕಿದ್ರೆ ಬೆಳೆ ಬರೋದಿಲ್ಲ, ತಿಳಿತಾನ? ಅದು ಅಕ್ಕಿ ಭತ್ತ ತರ, ಅದಕ್ಕೆ ಭತ್ತ ತಿಳಿತಾ? ಆ ಭತ್ತ ಅಂದ್ರೆ ಎರಡು ಕೂಡಿತ್ತು, ಮ್ಯಾಲಿ ಸಪ್ಪಿ ಒಳಗೆ ಅಕ್ಕಿ ಕೂಡಿ ಭತ್ತ ಅನ್ನುತ್ತಾರೆ. ಅದಕ್ಕೆ ಭತ್ತ ಬಿಟ್ರೆ ಬೆಳೆ ಬರೋದಿಲ್ಲ. ಭತ್ತ ಅಂತೂ ಅದು ಬಿತ್ತಬೇಕಾದ್ರೆ ಬೀಜ ಅಂದ್ರೆ ಅವು ಎರಡು ಕೂಡೇ ಬೇಕ. ಇಲ್ಲಿ ಹಂಗ ಜೀವ ಅಂತ ಹೇಳಬೇಕಾದ್ರೆ ಬೇಕಾ? ಅದನ್ನು ಮತ್ತು ಅದನ್ನು ಯಾಕೆ ಅದನ್ನು ಬಿಟ್ಟೇ ಬಿಡ್ರಿಲ್ಲ, ಸುಳ್ಳು ಯಾಕೆ ತೊಗೊಂಡು ತಿರುಗಾಡ್ತೀರಿ ಅಂತ ಹೇಳಿದ್ರೆ ಹಂಗೆ ನಡೆಯಂಗಿಲ್ಲ. ಅದು ಯಾವ ಕಾಲಕ್ಕೆ ಏನು ಬೇಕು ಅದು ಬೇಕಾ? ಅದ ಹೇಳಿದಿಲ್ಲ, ಊಟ ಮಾಡೋದೈತೆ ಅಂದ್ರೆ ಅದನ್ನು ಹೋಗೋದು ಬಿಟ್ಟೋದು ಅವಾಗ, ಮತ್ತು ಅದನ್ನು ಬೀಜ ಬಿತ್ತೋದೈತಿ ಅಂದ್ರೆ ಮತ್ತು ಅದು ಬೇಕಾದ್ರೆ ಅದಿಲ್ಲದ ಬೆಳೆ ಬರೋದಿಲ್ಲ. ಹೆಂಗೆ ಇಲ್ಲಿ ಈಗ ಬ್ರಹ್ಮದೊಡನೆ ಅಭೇದ ಮಾಡಬೇಕಾದ್ರೆ ಅದು ಬಿಟ್ಬಿಡೋದು, ಅದ್ರ ಜರುತ್ತಿಲ್ಲ. ಯಾವುದೋ ಆ ಆವಾಸನ್ನ, ಹೌದಿಲ್ಲ? ಮತ್ತೀಗ ಇಲ್ಲ ಜೀವ ಇಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಅದು ಬೇಕಾ? ಅದೆಲ್ಲ ವ್ಯವಹಾರ ನಡೆಯಂಗಿಲ್ಲ. ನಾ ದೃಷ್ಟಾಂತ ಕೊಟ್ಟದ್ದು ಬರೋಬರಿ ಐತಿಲ್ಲ, ಇದು ಯಾವ ಗ್ರಂಥದಾಗೂ ಇಲ್ಲ. ಈಗ ಅದಕ್ಕಾಗಿ ಇಲ್ಲಿ ಏನು ಮಾಡ್ಲಕತ್ತೇವೆ ನಾವು? ಲೌಕಿಕ ವ್ಯವಹಾರ ಮಾಡಬೇಕಾದ್ರೆ ಆ ಚಿದಾಭಾಸ ಬೇಕು ಹೇಳ್ತಾ. ಅಂದ್ರೆ ಈ ಲೋಕದಲ್ಲಿದ್ದ ವಸ್ತುಗಳು, ಇದು ಮೈಕ್ ಐತಿ, ಇದು ಗ್ರಂಥ ಐತಿ, ಇದು ಮೊಬೈಲ್ ಐತಿ, ಇವ್ರದ್ದು ಎಲ್ಲ ಜ್ಞಾನ ಆಗಬೇಕಾದ್ರೆ ಅದು ಬೇಕು, ಆ ಚಿದಾಭಾಸ ಬೇಕು. ಮತ್ತೇನು ಬ್ರಹ್ಮದೊಡನೆ ಅಭೇದ ಮಾಡಬೇಕಾದ್ರೆ ಬೇಕಾಗಿ ಆವಾಗ ಸುಳ್ಳು ಇಲ್ಲಿ ಬಾಧದ ಮೇಲೆ ಹೇಳಕತ್ತೀನಿ ನಾ. ಆವಾಗ ಬಾದ್ ಮಾಡ್ಬೇಕಾದ್ರೆ, ಬಾದ್ ಅಂದ್ರೇನು?
ಮಿಥ್ಯತ್ವ ನಿಶ್ಚಯಕ ನಾಮ್ ಬಾಧ ಹೈ ಅಂತ. ಅದು ಮಿಥ್ಯ ಐತಿ ಅಂತ. ಅದು ಆ ಚಿದಾಭಾಸ ಅದು ಮಿಥ್ಯವಾಗಿ ಅದು ಮತ್ತು ತನ್ನ ನಿಜವಾದ ಸ್ವರೂಪ ಏನೈತಿಲ್ಲ ಕೂಟಸ್ಥ ಹೌದಿಲ್ಲ. ಈಗ ಅಂದ್ರೆ ಈ ಹೆಣ್ಮಗಳು ಆಕೆ ಆ ಪ್ರಾಪರ್ಟಿಗೆ ಏನು ಬಡ್ದಾಡ್ಬೇಕಾದ್ರೆ ಗಂಡನ ಬಿಟ್ಟು ಬಡ್ದಾಡಿದ್ರೆ ನಡೀತೈತಾನೆ. ಗಂಡನ ಬಿಟ್ಟಿದ್ರೆ ಮತ್ತು ನಿನ್ನ ಅಧಿಕಾರ ಹೋಗ್ಬಿಡ್ತದೆ ಪೂರ ಹೌದಿಲ್ಲ. ಇರೋದೆಲ್ಲ ಮತ್ತು ಅವನದೈತೆ. ಮತ್ತು ಅಂದ್ರೆ ಯಾಕಂದ್ರೆ ಮತ್ತು ಆ ಗಂಡನ ಏನೈತಿಲ್ಲ ಗಂಡನ್ನ ಹಿಡ್ಕೊಂಡ ಆಕೆ ಮುಂದೆ ಕೆಲಸ ಹಾಕಿದ್ರೆ ಹಿಂಗೆ ಎಲ್ಲಿ ಜೀವ ಅನ್ನೋದೇನೈತಿ ಇದನ್ನು ಅವ ಕೂಟಸ್ತಂದ್ರೆ ಅವ ಗಾಂಡಿ ಇದ್ದಂಗೆ ಜೀವನಿಗೆ ಅವನು ಬಿಟ್ಟು ಕೆಲಸ ನಡೆಯಂಗಿಲ್ಲ ತಿಳಿತಾರೆ. ಅದಕ್ಕಾಗಿ ಈ ಲೌಕಿಕ ವ್ಯವಹಾರ ಮಾಡಬೇಕಾದ್ರೆ ಈ ರೀತಿ ಆ ಜೀವ ಬೇಕಾಕತಿ. ಮತ್ತು ಬ್ರಹ್ಮದೊಡನೆ ಅಭೇದ ಮಾಡಬೇಕಾದ್ರೆ ಆವಾಗ ಅದು ಬಾಧಿಸ್ತೈತಿ. ತನ್ನ ಸ್ವರೂಪ ಮಿಥ್ಯ ಮಾಡಿ ಆವಾಗ ನಾನು ಬರೀ ತನ್ನ ಹೆಸರು ಹೇಳಿದ್ರೆ ನಡೆಯಲಿಕ್ಕೆ ನಾನು ಇಂಥವನು ಹೇಳ್ತಿ ಅಂಥೇಳಿ ಹೇಳಿ ಕಾಯ್ದಾಕ ಹತ್ಬೇಕಾಕತಿ. ಹಂಗೆ ಅವನು ತಗೊಂಡ ಮುಂದೆ ಹೆಸರು ಹೌದಿಲ್ಲ. ಅಂದ್ರೆ ಆ ರೀತಿ ಇಲ್ಲಿ ಜೀವ ಸಿದ್ಧ ಆಗಬೇಕಾದ್ರೆ ಕೂಟಸ್ಥ ಬೇಕು. ಕೂಟಸ್ಥನ ಬಿಟ್ರೆ ಜೀವ ಸಿದ್ಧ ಆಗೋದಿಲ್ಲ. ಲೌಕಿಕ ವ್ಯವಹಾರ ನಡಿಬೇಕಾದ್ರೆ ಬೇಕು. ಆದರೆ ಬ್ರಹ್ಮದೊಡನೆ ಅಭೇದ ಮಾಡಬೇಕಾದ್ರೆ ಆವಾಗ ಅದೇನು ಮಾಡಬೇಕಾದನ್ನ ಬಾಧಿಸ್ಬೇಕಾದ್ರೆ ಅದಕ್ಕೆ ಮಿಥ್ಯತ್ವ ಅದು ಮಿಥ್ಯ ಸತ್ಯ ಅಲ್ಲದು ಕೂಟದ ಸತ್ಯದ. ಆದ್ದರಿಂದ ಆ ಆಭಾಸ ಅಂತಃಕರಣವನ್ನು ಬಾಧ ಮಾಡಿ ಕೂಟಸ್ಥನನ್ನುವುದು ಬ್ರಹ್ಮದೊಡನೆ ಅಭೇದ ಮಾಡಬೇಕು ಅಂಥೇಳಿ ಇವು ಬರೀ ನಾನು ಅಂತ ನಾವು ಅಂತೀವಲ್ಲ. ನಾನು ಅಂದ್ರೆ ಅದ್ರಾಗ ಇವು ಅಡ್ಡು ಹೋದಾವು ಹೀಗದ. ಮೈ शब्द में बांध जो हुए हैं आवास ताका ब्रह्म से अपने स्वरूप को बांध के अभेद होवे जैसे मुख का ಇನ್ನೊಂದು ದೃಷ್ಟಾಂತ ಕೊಡ್ತಾ ಇದ್ದೀನಿ. मुख का प्रतिबिंब ताका बिंब रूप मुख के संग प्रतिबिंब स्वरूप को बांध के ಅಭೇದ ಹೋವೆ ಅಂದ್ರೆ ಈಗ ಅದು ಗೊತ್ತಾಗಲಿಲ್ಲ ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ನೀವು ಈಗ ನಿಮ್ಮ ಮಾರಿ ನೋಡ್ಬೇಕಾದ್ರೆ ಅಥವಾ ನೀವು ವಿಭೂತಿ ಕುಂಕುಮ ಹಚ್ಕೋಬೇಕಾದ್ರೆ ಕನ್ನಡಿ ನೋಡ್ತೀರಿಲ್ಲ. ಕನ್ನಡಿ ನೋಡಿದ ಕೂಡಲೇ ಏನು ಕಾಣ್ತೈತಿ ಕನ್ನಡಿಯಾಗ ನಿಮ್ಮ ಈ ಮುಖದ ಪ್ರತಿಬಿಂಬ ಕಾಣ್ತೈತಿ ಅದಲ್ಲ. ಮತ್ತು ಅದಕ್ಕೆ ಕುಂಕುಮ ಹಚ್ಬೇಕಾಗೈತಲ್ಲ ಅದು ಆ ಪ್ರತಿಬಿಂಬ ಕನ್ನಡಿಯಾಗಿ ಇದ್ದದ್ದು ಹಚ್ಲಾಕ ಹೋಗ್ಯಾರ ಹಿಂಗೆ ಇಲ್ಲ. ಅದಕ್ಕೆ ಬಾಧ ಮಾಡಬೇಕಲ್ಲಿ. ಆವಾಗ ಇದನ್ನು ಗುರ್ತ ಮಾಡ್ಕೊಳಕ್ಕಾರ ಬೇಕದು ಹೌದಿಲ್ಲ. ಈ ಮುಖ ಕಾಣಬೇಕಾದ್ರೆ ಆ ಕನ್ನಡಿ ಬೇಕು. ಆ ಕನ್ನಡಿಯಾಗಿದ್ದ ಪ್ರತಿಬಿಂಬನ ನೋಡಬೇಕು. ನೋಡಿದಾಗ ಇಲ್ಲಿ ಏನಾಗೈತಿ ಏನಾಗಿಲ್ಲ ಅದನ್ನು ಗೊತ್ತು ಮಾಡಿಕೊಂಡು ಸರಿಪಡಿಸ್ಕೊಳ್ಳೋದು ಹಿಂಗೆಲ್ಲ. ಅದಕ್ಕೆ ಕುಂಕುಮ ಏನು ವಾಂಕ್ ಹತ್ತೈತೋ ಏನು ನಡು ಹತ್ತೈತೋ ನೋಡ್ಬೇಕಲ್ಲ ಹೌದಿಲ್ಲ. ಅದಕ್ಕೆ ಅದನ್ನು ನೋಡೋ ತನಕ ಅದು ಬೇಕು. ನೋಡೋದ ಮೇಲೆ ಅಂದ್ರೆ ಮುಗಿತದಕ್ಕೆ ಅಂದ್ರೆ ಅರ್ಥಾರ್ಥ ಅದನ್ನು ಬಿಟ್ಟು ಬಿಡ್ತಾರಿಲ್ಲ. ನೋಡಿ ಕುಂಕುಮ ಹಚ್ಚೋದು ಅಲ್ಲಿ ನೋಡೋದು ಎಲ್ಲಿ ಹಚ್ಕೊಳ್ಳೋದು. ಆವಾಗ ಅದನ್ನೇನು ಮಾಡ್ತು ಕನ್ನಡಿಯೊಳಗೆ ತೋರುವ ಪ್ರತಿಬಿಂಬ ಬಾಧ ಮಾಡುವುದು ಅಂತಾರೆ. ಬಾಧ ಮಾಡೋದಂದ್ರೆ ಗೊತ್ತಾಯ್ತಾ ಇದೆ. ಈಗ ಅದು ಸುಳ್ಳಾತಂದ್ರೆ ಬಿಟ್ಟು ಇದಕ್ಕೆ ಹಚ್ಕೊಳ್ಳು. ಹಂಗೆ ಅಲ್ಲಿ ಏನಾಕತಿ ಅಂದ್ರೆ ಆ ಚಿದಾಭಾಸಿ ಏನದನಲ್ಲ ಅವನ ಸ್ವರೂಪವನ್ನು ಬ್ರಹ್ಮದಲ್ಲಿ ಅಭೇದ ಮಾಡಬೇಕಾದ್ರೆ ಆ ಸಮಯದಲ್ಲಿ ಬಾಧ ಮಾಡಬೇಕಾಕತಿ ಹಿಂಗೆ.
ಅದರಂತೆ ಈ ಪ್ರತಿಬಿಂಬದ ಉದಾಹರಣೆಯೊಳಗೂ ಕನ್ನಡಿ ಒಳಗೆ ನೋಡಿ ಪ್ರತಿಬಿಂಬನ ನೋಡ್ತೇವೆ. ಇದು ಕಾಣಬೇಕಾದ್ರೆ ಅದು ಬೇಕಾಗ್ತೈತಿ, ಹೌದಿಲ್ಲ? ಮತ್ತು ಅದರ ಆಧಾರ ಮೇಲಿಂದ ಇಲ್ಲಿ ಏನು ವಾಂಕೋ ಟಿಂಕೋ ಗೊತ್ತಾಕತಿ. ಆದ್ರೆ ನೋಡಿದ ಮೇಲೆ ಮಾತ್ರ ಅದನ್ನು ಬಿಟ್ಟು ಬಿಡೋದು, ಇದಕ್ಕೆ ಹತ್ಕೊಳ್ಳೋದು ಈಗ, ಹೌದಿಲ್ಲ? ಹಂಗೆ ಅದನ್ನು ಏನು ಮಾಡ್ತೈತಿ, ಜೀವನ ಏಕತ್ರ ಮಾಡುವಾಗ ಆವಾಗ ಮಾತ್ರ ಅದನ್ನು ಬಾದ್ ಮಾಡಬೇಕಾಕತಿ ಇಷ್ಟ ತಿಳ್ಕೊ. इस रिश्ते से वेदांत शास्त्र विषय आवास का ब्रह्म के संग बाद समानाधिकरण्य ಅಂತ. ಆದರೆ ಏನು ಹೇಳ್ದಂಗಾಯ್ತು, ಆ ಜೀವ ನಾನು ಅಂತೀವಲ್ಲ ನಾವು, ನಾನು ಅಂತ ದಿನ ಅನ್ನತ್ತೀರಿ ನೀವು. ಆದ್ರೆ ನಾನು ಅಂತ ಏನಂತೀವಿ, ಆ ನಾನು ಅನ್ನುವಲ್ಲಿ ಎರಡು ವಸ್ತು ಅದಾವ ತಿಳ್ಕೋರಿ. ಒಂದು ಚಿದಾಭಾಸ ಜೀವ ಐತಿ, ಇನ್ನೊಂದು ಕೂಟಸ್ಥ ರೂಪ ಆತ್ಮ ಐತಿ. ತಿಳಿತಾ? ವ್ಯವಹಾರ ಮಾಡಾಗ ಎರಡು ಕೂಡೇ ವ್ಯವಹಾರ ಮಾಡ್ಕೋರಿ. ಬ್ರಹ್ಮದೊಡನೆ ಅಭೇದ ಮಾಡಬೇಕಾದ್ರೆ ಆ ಆಭಾಸನನ್ನು ಬಾಧ ಮಾಡಬೇಕಾಗತ್ತೆ. ಬಾಧ ಮಾಡಿ ಕೂಟಸ್ಥ ರೂಪ ಆತ್ಮ ಏನೈತಿಲ್ಲ ಅದೇ ನಾನಿದ್ದೇನೆ ಅಂತೇಳಿ ಕೂಟಸ್ಥಂದು ಮುಖ್ಯ ಸಮಾನಾಧಿಕರಣ್ಯ, ಆಭಾಸಂದು ಬಾಧ ಸಮಾನಾಧಿಕರಣ್ಯ. ಅದನ್ನು ಹಿಂದೂ ದುಷ್ಟ ಅಂತೇಳಿ ಇವ ಹುಡುಗಂದು ಏನೂ ಬಾಧ ಮಾಡಾಗಿಲ್ಲ. ಊರ ಮನೆ ಅಡ್ಡ ಹೆಸರು ಅವೆಲ್ಲ ಅವ್ರ ಅಪ್ಪನ ಹೆಸರು ಎಲ್ಲ ಕಾಯಂ ಅವ ಇರ್ತಾವ, ಏನು ಬದಲಿ ಮಾಡೇನವ. ಆ ಹುಡುಗಿ ಮತ್ತು ಇವು ಇನ್ನು ಗಂಡನ ಮನೆಗೆ ಬರ್ಬೇಕಾದ್ರೆ ಮತ್ತು ನಾವೆಲ್ಲ ಬಾಧ ಮಾಡ್ಬೇಕಾಯ್ತು, ಹೌದಲ್ಲ? ಯಾವ ಊರು ಹೆಸರು ಬದಲಿ ಮಾಡಬೇಕು. ಅವ್ರ ಅಡ್ಡ ಹೆಸರು ಏನಿತ್ತು ಅದನ್ನು ಅದು ಹಿಂದಿನೆಲೆ ಹಾಕಿಗೆ ಅವ್ರ ಅಪ್ಪನ ಹೆಸರು ಐತಿತ್ತಲ್ಲ ಅದನ್ನು ಬದಲಿ ಮಾಡಬೇಕು. ಹಿಂಗೆಲ್ಲ ಅಂದ್ರೆ ಬಾಧ ಮಾಡಿ ಇಲ್ಲೇ ಭೇದ ಆಗುತ್ತಾಳೆ, ಹೌದಿಲ್ಲ? ಹುಡುಗಿ ಹಂಗೆ ಹುಡುಗಿ ಅಂದರೆ ಇಲ್ಲಿ ಚಿದಾಭಾಸ ರೂಪ ಜೀವ, ಕೂಟಸ್ಥ ಹುಡುಗ ಅಂದರೆ ಕೂಟಸ್ಥ ರೂಪ ಆತ್ಮ. ಇವು ಎರಡು ಕೂಡಿ ಇರ್ತಾವಲ್ಲ ಒಂದೇ ಮನೆಯಾಗ. ಹಂಗಿಲ್ಲಿ ಎರಡು ಕೂಡಿ ಇರ್ತಾವ, ನಾನು ಅನ್ನೋಲ್ಲಿ ಎರಡು ಕೂಡಿ ಅದಾವ. ಹಿಂಗೆ जा वस्तु का बाद हो के जाके संग सदा भेद होई ता वस्तु का ताके संग बाद समानाधिकरण. ಈಗ ಬಾಧ ಸಮಾನಾಧಿಕರಣ ಅಂದ್ರೇನು ಆಗಲೇ ಹೇಳಿ, ಮುಖ್ಯ ಸಮಾನಾಧಿಕರಣದ ಲಕ್ಷಣ ಮಾಡಿದ್ದೀವಿ. ಈಗ ಬಾಧ ಸಮಾನಾಧಿಕರಣದ ಲಕ್ಷಣ ಇದು ಕಾಲೇಜ್ ಲೆವೆಲ್ ಐತೆ ಅವು. ಅಂದರೆ ಇದು ಭಾಳಷ್ಟು ಗುಮ್ಮ ಡೀಪ್ ಇಳ್ಕೊಂಡು ಶಾಸ್ತ್ರ ಕೇಳ್ದ ಅಂತ ಬಲ್ಲಿದ ಇದು ಇದ್ದವನಲ್ಲಿ ಇದ್ದಂದ್ರೆ ಅವಾಗ ಇವೆಲ್ಲ ತಡ ಗೊತ್ತಾಗ್ತವೆ. ಆಗಲಿ ಮತ್ತು ಇನ್ನೂ ಏನೈತಿ ಮೊದಲನೇದ್ದು ನಡೀಲಿ ಹಂಗೆ ಅದಂತೂ. ಮತ್ತು ಇದನ್ನು ಬಿಟ್ಟು ಒಂದು ಕೆಲಸ ಇಲ್ಲ, ಇದನ್ನು ಬಿಟ್ಟು ಹಾದಿನೇ ಇಲ್ಲ. ಯಾಕೆ? ನಮಗೆ ಜ್ಞಾನ ಆಗಬೇಕಾದ್ರೆ ಜೀವ ಬ್ರಹ್ಮರ ಅಭೇದ ಮಾಡಬೇಕು. ಆ ಅಭೇದ ಮಾಡಬೇಕಾದ್ರೆ ಇದನ್ನು ತಿಳ್ಕೋಬೇಕು, ಅವಾಗ ಮುಕ್ತಿ ಆಗ್ತದೆ. ಹಿಂಗೈತೆ ಹಾದಿ. ಅದಕ್ಕಾಗಿ ತಿಳಿಗಿಲ್ಲದ ಬಿಟ್ಟು ಹಂಗೆ ನಡೆಯಂಗಿಲ್ಲ. ಏನೋ ಆಗಲಿ ಹಿಂಗೆ ಒಮ್ಮಿಲ್ಲ ಮತ್ತೊಂದು ಸಲ ಯಾವಾಗಾರ ಹೆಂಗಾರ ಮಾಡಿ ತಿಳ್ಕೊಬೇಕ. ಹಿಂಗದ ಅಂದ್ರೆ ಇಲ್ಲಿ ಏನಾಯ್ತು ಲಕ್ಷಣ ಮಾಡಿದ್ರು. ಜಾ ವಸ್ತು ಕಾ ಬಾಧೋಕೆ ಜಾಕೆ ಸಂಘವೇ ತಾ ವಸ್ತು ಕಾ ಸಾಕೆ ಸಂಘ ಬಾಸ್ ಮಾಡಿ. ಯಾವ ವಸ್ತುವಿಂದು ಬಾಧ ಆಗಿ ಯಾವುದರನ್ನೇ ಅಭೇದ ಆಗ್ಬೋದೋ ಆ ವಸ್ತುವಿಂದು ಅದರನ್ನೇ ಬಾಧ ಸಮಾನಾಧಿಕರಣ್ಯ ಅಂತ ಹೇಳಲ್ಪಡ್ತದೆ. ತಿಳಿತಾ? ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಗಪ್ಪ. ಒಬ್ಬ ಹುಡುಗಿದ್ದ, ತುಂಟು ಹುಡುಗ ಅಂದ್ರೆ ಗೊತ್ತಾಗತ್ತಿಲ್ಲ, ಭಾಳ ಜಾಬಾದ್ ಮರಿ ಅದು. ಹಂಗಾಗಿ
ಇದ್ದ ಅವರವ್ವ ಉಂಡೆ ಮಾಡಿದ್ರು. ಉಂಡೆ ಅಂದ್ರೆ ಶೇಂಗಾದ ಉಂಡೆ, ಅದರೊಳಗೆ ಮತ್ತು ಎಳ್ಳದು ಹಾಕಿ ಭಾರಿ ಟೇಸ್ಟ್ ಉಂಡೆ ಮಾಡಿದ್ರು. ಉಂಡೆ ಮಾಡಿದ್ರು. ಉಂಡೆ ಮಾಡಿ ಆಮೇಲೆ ಮತ್ತು ಮಕ್ಕಳು ಭಾಳ ಇದ್ವು. ಮತ್ತು ಎಲ್ಲರಿಗೆ ಬರಲಿ ಅಂತೇಳ್ಕೆ ಹಾಕಿ ಮಾಡಿ ಅಕ್ಕ ಊಟ ಟೈಮ್ ಕೊಡೋ ಅಂತೇಳ್ಕೆ ಲೆಕ್ಕ ಹಾಕಿ ಇಡೋಣ. ಇವು ನೋಡ್ದಲ್ಲ ಉಂಡೆ ಮಾಡ್ಯಾರ ಅಲ್ಲಿ ಇವು ಬಂದು ಏನಂತ ಉಂಡೆ ಕೊಡು ನನಗೆ. ಈಗಿಲ್ಲ, ಹಿಂದಿಗಡೆ ಎಲ್ಲ ಊಟಕ್ಕೆ ಕೂತಾಗ ಎಲ್ಲರಿಗೆ ಕೂಡ ಅವಾಗ ಎಲ್ಲರೂ ಕೂಡ ಕೊಡ್ತೈತೆ. ಈಗ ನಾನು ಕೊಡ ಅಂದ್ರೆ ಕೊಡೋ ಈಗ ಅಂದ ಈಗ ನಾನು ನೋಡಿ ತಿನ್ನಂಗೆ ಆಗ್ಬಿಟ್ಟೈತೆ ನನಗೀಗ. ನೀ ಕೊಡು ಅತ್ತ ಗಂಟ ಬಿದ್ದ. ಇನ್ನು ಎಲ್ಲೇ ಕಿರಿಕಿರಿ ಇದೆ, ಏನು ಮಾಡ್ಬೇಕಿನ್ನ ಅನ್ನ ಈಗ ಅಥವಾ ಅದನ್ನು ಈಗ ತೊಗೊಂಡ್ಬಿಡಿ ಅಂತೇಳಿ ಒಂದು ಉಂಡೆ ಕೊಟ್ಟರು. ಅದನ್ನು ಕೊಡದು ತಿನ್ನಕ್ಕೆ ಹತ್ತಿದೋ ಅಲೋ ಇವನು ಎಷ್ಟು ಟೇಸ್ಟ್ ಮಾಡಿ ಇನ್ನೊಂದು ಕೊಡೋದಿಲ್ಲ ಅನ್ನೋಕ್ಕೆ. ಈಗ ಸುಮ್ಮ ಇರೋದಕ್ಕೆ ಅಂತೇಳಿಕೆ ಒಂದು ಕೊಟ್ಟೆನೀಗ. ಅದು ಇನ್ನೂ ಉಳಿದ ಮಕ್ಕಳು ಎಲ್ಲರೂ ಇದು ಬಿಟ್ಟು ನೀನು ಒಬ್ಬನ ಹೆಚ್ಚಿನವೇನ ಅಂತೇಳಿ ಕೊಡಂಗಿಲ್ಲ. ಇವ ರುಚಿ ಹೆಚ್ಚಿತ್ತಲ್ಲ, ಇವ ಒಟ್ಟು ಇನ್ನೇನೋ ಮಾಡಿ ಬಿಡಬಾರ್ದು, ಇಸ್ಕೊಳ್ಬೇಕಂತ ಗಂಟು ಬಿದ್ದ. ಕೊಡೋದು ಗಂಟು ಬಿದ್ದ. ಕೊಡೋದು ಬೇಕಾದಂದ್ರೆ ಕೊಡಂಗಿಲ್ಲ ಅಂದ್ರೆ ಕಡೆಗೆ ಏನಂದ್ರೆ ನೀನು ಉಂಡೆ ಕೊಡು ಅಂದ್ರೆ ಠೀಕ್, ಇಲ್ಲ ಅಂದ್ರೆ ನಿನ್ನ ಏನು ಮಾಡ್ತೀನಿ ನೋಡಂತ. ನಾನೇನು ಮಾಡ್ತೀವ ಏನು ಮಾಡ್ತೀವಿ ಮಾಡೋಗಂತ. ಹಿಂಗೆ ಉಂಡೆ ಕೊಡು ಸೋಮ ಕೊಡಂಗಿಲ್ಲ, ಏನು ಮಾಡ್ತೀವಿ ಮಾಡ ಆಗಲ್ಲ. ಹಂಗಾರ ಅಲ್ಲಿಂದ ಮುಂದೆ ಆತ ಇದು ಗೇಟ್ ಐತಲ್ಲ ಮೇನ್ ರೋಡ, ಅಲ್ಲಿ ರೋಡಿಗೆ ಒಂದು ಅಂಗಡಿ ಇತ್ತು. ಅವ್ರ ಅಪ್ಪ ಅಲ್ಲಿ ಅಂಗಡಿಯಾಗ ಕೂತಿದ್ದ. ಇಲ್ಲಿದ ಓಡ್ಕೋತ ಅಂಗಡಿಗೆ ಹೋದ. ರೊಕ್ಕ ಕೇಳ್ದು ಯಾಕೆ ಬಂದು ಓಡ್ಕೋತ ಯಾಕೆ ಬಂದು ಟೇಕ್ಲಕತ್ತಿದ್ದೀವ ಯಾಕೆ ಏನು ಕೆಲಸ ಅಂತ ಕೇಳ್ದ. ನನಗೆ ಒಟ್ಟು ಒಂದು ಸಮಸ್ಯೆ ಬಂದೈತೆ ನಾವು. ಏನು ಸಮಸ್ಯೆ ಬಂದೈತಿ ನನಗೇನು ನೀವು ಅಪ್ಪೋ ಏನು ಇನಾಬದ ಅವ ಅಪ್ಪೋ ಯಾರು ನನ್ನ ಮಾಪ ಅನ್ನೋದು ನನಗೆ ಗೊತ್ತಾಗಲ್ಲ ನಾವು. ಏನು ಮಾತಾಡ್ತೀಯ ಹುಚ್ಚಿ ಅನ್ನೋ. ಅಲ್ಲ ಮತ್ತೇನೀಗ ಇಲ್ಲಿ ಅಂಗಡಿ ಆಗಿದ್ದು ನಾವು ನೀ ಕರೆ ನಮ್ಮ ಅಪ್ಪೋ ಏನು ಮನ್ಯಾಗ ಅಲ್ಲಿ ಬೆಡ್ರೂಮ್ನಾಗ ಒಬ್ಬದಾನ ಅವ ಕರೆನೋ ಯಾರಿಗಪ್ಪ ಅಲ್ಲಿ ನಾ ಕೇಳ್ದ. ಏನೋ ಇವನು ಅದ ನನ್ನ ಮನ್ಯಾಗ ಯಾರ್ದಾರ ಅಲ್ಲೇ ಬದಾನ. ಮತ್ತು ಯಾರಿಗೆ ಅವಾಗ ಅಲ್ಲಿ ನಿನಗಲ್ಲಿ ಅಪ್ಪ ಅಂತೇಳಿ ಅಂದ. ಇವ ಅಂಗಡಿನ ಬಿಟ್ಟು ಅದಾನೇನ ಅಂದ. ಮತ್ತು ಅಂದಾಗ ಅಂಗಡಿ ಹಂಗೆ ಬಿಟ್ಕೊಟ್ಟು ನಡೆಯಪ್ಪ ಏನೋ ಇವನು ಯಾರಲ್ಲಿ ಅವ ಅಂತೇಳ್ಕ ಇವ ಅಂಗಡಿ ಹಂಗೆ ಬಿಟ್ಕೊಟ್ಟು ಮನೆಗೆ ಹೋಗಿ ಹಿಂದ್ಗಡೆ ರೂಮ್ಗಳು ದೊಡ್ಡ ಮನೆಯ ಹಿಂಗೆ ರೂಮ್ಗಳು ಬೇರೆ ಬೇರೆ ಇದ್ದು ಆ ರೂಮ್ನಾಗ ಹೋಗೋದು. ಬಡಿಗೆ ತೊಗೊಂಡ ಬಡಿಗೆ ತೊಗೊಂಡು ರವ್ ನೋಡಿದಳು. ಇವ್ ಬಡಿಗೆ ತೊಗೊಂಡವನ ಆ ರೂಮ್ನಾಗ ಹೋದ. ಈ ರೂಮ್ನಾಗ ಎಲ್ಲಿದಾನೋಲೆ ಯಾವ ರೂಮ್ನಾಗ ಅದಾನೋ ಅಂತಂದ. ಇವ ತುಂಟು ಹುಡುಗ, ಇವ ಏನೋ ಗಡ್ಬಡ್ ಮಾಡಿ ಇನ್ನು ನಾನು ಹೊಡ್ಸಂಗೆ ಕಾಣಿಸ್ತಾನೆ ಇವ ಅಂಥೇಳಿ ಈಕಿ ಜಾಡಕ್ಕೆ ಶುರು ಬಿಡೋಳು. ಮತ್ತೆ ಬಂದ ಕೊಡ್ತೀಯೇ ಉಂಡಿ ಇಲ್ಲ ಅಂತ. ಉಂಡಿ ಕೊಡ್ತೀಯೇ ಇಲ್ಲ, ಈಗ ಬಡತನ ಬೀಳ್ತಾವ ನೋಡಂದ. ಮಾಯಪ್ಪ ಒಂದು ಯಾಕೆ ಆಡ್ತವ ಹೋಗಿ ಈಗ ನಿನ್ಗೆ ಎಂಥ ಮೋನಿ ಅಂತೇಳಿ ಯಾರು ಕೊಟ್ಟರು ಮಾತ್ರ ತಗೊಳಕ್ ಹಿಂಗ ಬಿಡಿ ನೀನು ಬಿಡಿ. ಅವ್ರಪ್ಪ ಎಲ್ಲೋ ಯಾರು ರೂಮ್ನಾಗದಾನೋ ಅಂತ. ಬಾಯಲ್ಲಿ ಇಲ್ಲಿ ಒಳಗೆ ಬೆಡ್ರೂಮ್ದಾಗದಾನವ ಅಂದ. ಅವನು ನಡಿಯತ್ತೇಳಿ ಇವ್ ಒಳಗೆ ಹೋದ ಕೂಡಲೇ ಅಲ್ಲಿಂದ ಮುಂದೆ ಅಲ್ಲಿ ಅದು ಗೋದ್ರೇಜ್ ಕಬಾಟ್ ಇತ್ತಲ್ಲ,
ಅದಕ್ಕೇನು ಟ್ರೇಜರಿ ಹತ್ತಿರ ಏನು ತಿಜೋರಿ ಹತ್ತಿರ ಏನು ಹತ್ತೀರಿ ನೀವು? ಕನ್ನಡಿ ಇರ್ತೈತೆ ಅದಕ್ಕೆ, ದೊಡ್ಡ ಕನ್ನಡಿ ಅದು ಹಿಂಗೆ ಇದ್ದದ್ದು. ಅಲ್ಲಿ ಹೋಗಿ ಎಲ್ಲಿ ಅದಾನೋ ಅಂದ, ಎಲ್ಲಿ ಅದ ನೋಡಿದ್ರ ಒಳಗೆ, ಇಲ್ಲಿ ಒಳಗೆ ಕಾಣ್ತಾ ನೋಡಿವ, ಇವ ನಮ್ಮಪ್ಪ ಅನ್ಬೇಕು, ಏನು ನಿನಗೆ ಅನ್ಬೇಕು, ಯಾರಿಗೆ ಅನ್ಬೇಕು ಹೇಳೋದು. ನೀನು ಮಳ್ಳ ಅವನು ನಾನೇ ನಂದ ಅದು ಪ್ರತಿಬಿಂಬ. ನೀ ಅಲ್ಲೇ ಮತ್ತೆ ಈಗ ಅಲ್ಲಿ ಒಳಗದಾನಿಲ್ಲ, ಅಲ್ಲಿ ಒಳಗದಾನ ಅವನು ಏನು ಯಾರಿಗಪ್ಪ ಅನ್ಬೇಕನ, ಅವಾಗಲ್ಲಿ ನಿನಗಲ್ಲಿ ಅದ ಅವ ಅಂದ ಗೋಣಿ. ಅದು ಒಳಗಿದ್ದವನು ಇವನು ನಾನನು ನಂದ ಪ್ರತಿಬಿಂಬ ಅದು ಅಂತ ಅಂದ್ರೆ ಅದು ಸುಳ್ಳ, ನಾ ಖರೆ ಆದ್ರೆ ಬೇರೆ ಬೇರೆ ಅಲ್ಲ ಅದು ಹೆಂಗೆ ಹೇಳಿ ಬಾಧಿಸುತ್ತ ಇಲ್ಲ ಅಲ್ಲಿ. ಆ ರೀತಿ ಇಲ್ಲಿ ಆಭಾಸನಕತೆ ಬಾಧ ಮಾಡಿ ತನ್ನ ಸ್ವರೂಪ ಏನೈತಿಲ್ಲ ಅದರದೇ ಕೂಟಸ್ಥನೇ ಖರೆ ಅಂತ ಹೆಂಗೆ ಹಂಗೆ. ಅದಕ್ಕೆ ಬಾದ್ ಅಂದ್ರೆ ಈ ರೀತಿ ಮಿಥ್ಯತ್ವ ನಿಶ್ಚಯ ಆಯ್ತಿಲ್ಲ ಅವಾಗ. ಕನ್ನಡಿ ಒಳಗೆ ತೋರಿದ್ರು ಅವ ಖರೆ ಅಲ್ಲ ಸುಳ್ಳ ಅದು ನಂದೇ ಅಂತೇಳಿ ಬಾದ್ ಮಾಡ್ತಾನಿಲ್ಲವ. ಏನು ಖರೆ ಅವ ಬೇರೆ ನಾವು ಬರ್ತಾನೋ ಇಲ್ಲ. ಅದರಂತೆ ಇಲ್ಲಿ ಜೈಸೆ ಮುಖಕ್ಕೆ ಪ್ರತಿಬಿಂಬ ಕಾ ಬಾದ್ ಹೋಗಕ್ಕೆ, ಈಗ ನಾವು ಮುಖದ ಪ್ರತಿಬಿಂಬ ನೋಡ್ತೇವೆ, ಅದನ್ನು ಬಿಡ್ತೀವಿ. ಬಾದ್ ಮಾಡೋದಂದ್ರೆ ಅದನ್ನು ಬಿಡ್ತೀವಿ, ಬಿಟ್ಟು ಇದಕ್ಕೆ ಏನಾರ ಇಲ್ಲಿ ಹಚ್ಕೊಳ್ಳೋದು ಮಾಡೋದು ಇದನ್ನು ಮಾಡ್ತೀವಲ್ಲ. ಬಾದ್ ಹೋಗಿ ಮುಖ್ಯ ಸಾತ್ ಅಭೇದ ಹೋಯ್ ಯಾತೆ ಪ್ರತಿಬಿಂಬ ಮುಖ ನ್ಯಾರಾನೆ. ಆದ್ದರಿಂದ ಆ ಪ್ರತಿಬಿಂಬ ಅದು ಅಲ್ಲಿ ಕನ್ನಡಿಯಾಗೆ ನಾವು ಕಾಣಿದ್ದಲ್ಲ, ಅವ ಮತ್ತು ಒಳಗೆ ಕನ್ನಡಿಯಾಗ ಒಬ್ಬದಾನ ಅಂತೇಳಿ ಕಾಣಿದ್ದಲ್ಲ. ಅವ ಬೇರೆ, ಈಗ ಇಲ್ಲಿ ಹೊರಗೆ ನಿಂತಾವ ಬೇರೆನ ಅವಂದ ಪ್ರತಿಬಿಂಬ ಅದು, ಹೌದಿಲ್ಲ? ಹಾಗೆ ಇಲ್ಲಿ ಮುಖಕ್ಕೆ ಪ್ರತಿಬಿಂಬ ಕಾ ಬಾದ್ ಹೋಕೆ ಮುಖಕ್ಕೆ ಸಾತ್ ಅಭೇದ ಹೋವೆ ಯಾತೆ ಪ್ರತಿಬಿಂಬ ಮುಖ. ಆದ್ದರಿಂದ ಆ ಪ್ರತಿಬಿಂಬ ಏನೈತಿಲ್ಲ ಅದ ನಾನು ಅಂತ ಹೇಳ್ದಿಲ್ಲ ಅವರಪ್ಪ, ಅದ ನಾ ಬೇರೆ ಅಲ್ಲ, ಅದು ಬೇರೆ ಅಲ್ಲ ಅಂದ್ರೆ ಆ ರೀತಿ ಇಲ್ಲಿ ಮುಖ ನ್ಯಾರಾನೆ ಅಂದ್ರೆ ಬೇರೆ ಅಲ್ಲ. ಆ ಒಳಗೆ ತೋರ್ದವ ಕಂಡವ ಬೇರೆ ಅಲ್ಲ, ನಾನೇ ಅವ. ಹಿಂಗೆ ಐಸಾ ಪ್ರತಿಬಿಂಬ ಕಾ ಮುಖ್ಯ ಸಾತ್ ಬಾದ ಸಮಾನಾಧಿಕರಣ್ಯ ಹೇ. ಈ ರೀತಿ ಅಲ್ಲಿ ಇದಕ್ಕಿಂತ ಬೇರೆ ಕಂಡೈತಿಲ್ಲ. ಅಲ್ಲಿ ಕನ್ನಡ್ಯಾಗ ಕಂಡ್ರೂ ಕೂಡ ಅದನ್ನು ಬಾಧ ಮಾಡಿ ಇಲ್ಲಿ ಇದು ತನ್ನಲ್ಲಿನ ಅಭೇದ ಮಾಡ್ಕೊಂಡು ಹೋಗ್ಬಿಡ್ತದೆ. ಆದ್ದರಿಂದ ಬಾಧ ಸಮಾನಾಧಿಕರಣ ತರೆದು ಅಂದ್ರೆ ಆಭಾಸ ಅಂತ ಹೇಳುವಾಗ ಬಾಧ ಸಮಾನಾಧಿಕರಣ ಹೇಳಬೇಕು. ಕೂಟಸ್ಥಂದು ಹೇಳುವಾಗ ಮುಖ್ಯ ಸಮಾನಾಧಿಕರಣ ಹೇಳಬೇಕು ಅಂತ ಲೆಕ್ಕ ಐತಿ. ಏನು ಕಿವ ಅಂತಂದ್ರೆ ಇಟ್ಟೋತನ ಇಲ್ಲಿ ಒಳಗಾಗ್ತದೆ, ಇಲ್ಲಿ ಒಳಗಾಯ್ತು. ಇನ್ನು ಹೊರಗಂದ್ರೆ ಇಲ್ಲಿ ಮಠದ ಹೊರಗಲ್ಲ, ದೇಹದ ಹೊರಗೆ. जैसे स्थाणु में पुरुष ब्रह्म होय के स्थाणु ज्ञान से अनंतर पुरुष स्थाणु है, इस रीति से पुरुष का स्थाणु से बाद समानाधिकरण होवे. ಏನು ಹೇಳ್ತಾರೆ? ಸ್ಥಾಣು ಮೇ ಅಂದ್ರೆ ಮಂಡಗಿಡ. ಮಂಡಗಿಡ ಅಂದ್ರೆ ಗೊತ್ತದ? ಮಂಡಗಿಡ ಅಂದ್ರೆ ಏನು? ಅದು ಏನು ಅದರ ಅಂದ್ರೆ ಗಿಡ ಇರ್ತೈತೆ, ಟೊಂಗೆ ಯಾವ್ಯಾವ ಎಲ್ಲ ಇರ್ತವೆ, ಎಲ್ಲ ಟೊಂಗೆ ಕಡ್ದು ಬರೀ ಒಂದು ಮಂಡಿ ಇರ್ತೈತೆ ಅಟ್ಟ, ಅದು ಮಂಡಿ ಗಿಡ. ಅದಕ್ಕೆ ಸಂಸ್ಕೃತದಲ್ಲಿ ಸ್ಥಾಣು ಅಂತಾರೆ. ಅದಕ್ಕೆ ಏನಂತಾರೆ? ಸ್ಥಾಣು. ಸ್ಥಾಣು ಪುರುಷ ಅಂತಾರೆ. ಸ್ಥಾಣುವಿನಲ್ಲಿ ಪುರುಷ ಬ್ರಹ್ಮವಾಗಿ स्थाणु ज्ञान से अनंतर पुरुष स्थाणु है, ऐसा रीति से पुरुष का स्थाणु से बाद समानाधिकरण. ಮೊದಲ ಸ್ವಲ್ಪ ನಸಗಾತ್ಲೈತೆ,
ನಸುಗತ್ತಲೆಯಲ್ಲಿ ಆ ಮಂಡಿ ಗಿಡ ಅದು ಯಾರೋ ಒಬ್ಬ ಮನುಷ್ಯ ಇದ್ದಂಗೆ ಕಾಣ್ತೈತಿ, ಹೌದಿಲ್ಲ? ಹಾಂ, ಅದಕ್ಕೆ ಅಲ್ಲಿ ಏನೈತಿ, ಅಲ್ಲಿ ಒಬ್ಬ ಯಾವನೋ ಮನುಷ್ಯ ನಿತ್ತಾನ, ಅವ ಕಳ್ಳದಾನೋ ತುಡುಗದಾನೋ ಏನೋ ಹಿಂಗೆ ಅಂಜಿರ್ತಾನಿವ. ಆದರೆ ಸನಿಹವಾಗಿ ನೋಡಿದಾಗ ಅದೊಂದು ಮಂಡು ಗಿಡ ಅಂತ ಗೊತ್ತಾಗ್ತಲ್ಲ. ಅಂದ್ರೆ ಆವಾಗ ಏನಾಯಿತು ಅಂದ್ರೆ ಪುರುಷನನ್ನು ಬಾಧ ಮಾಡಿ, ಮನುಷ್ಯ ಅನ್ನೋದನ್ನು ಬಾಧ ಮಾಡಿ ಅದೊಂದು ಗಿಡದ ಬಡ್ಡಿ, ಒಂದು ಕಟ್ಗೆ, ಅದು ಕಟ್ಗೆ ಗಿಡದ ಒಂದು ಮಂಡು ಗಿಡ ಅಂತ ಹಿಂಗೆ ಅಲ್ಲಿ ಪುರುಷನನ್ನು ಬಾಧ ಮಾಡ್ತಾನವ. ಅಲ್ಲಿ ಯಾವನೋ ಮನುಷ್ಯ ತಂದಿದ್ದಲ್ಲ, ಅದು ಬಾಧ ಆಗಿ, ಅದಕ್ಕಾಗಿ ಈ ರೀತಿ ತಾಣುಸೆ ಬಾಧ ಸಮಾನಾಧಿಕರಣೆ ಅಂದ್ರೆ ಅಲ್ಲೇನೂ ಕೂಡ ಹೊರಗೆ ಇವು ತೋರ್ತಾವಲ್ಲ, ಮಂಡ ಗಿಡದಲ್ಲಿ ಪುರುಷ ತೋರ್ಯಾರ, ಅಲ್ಲಿ ಬಾಧ ಮಾಡಬೇಕಾದ್ರೆ ಏನು, ಯಾರೋ ನಿತ್ತಾರ ಮನುಷ್ಯ ಅದಾನತ್ತೆ ತಿಳಿದಿದ್ದಿ, ಆ ಮನುಷ್ಯನನ್ನು ಬಾಧ ಮಾಡಿ ಮಂಡ ಗಿಡ ಐತಿ ಅಂತ ತಿಳ್ಕೊಡು. ಹೇಗೆ ತೈಸೆ ಆಭಾಸ್ ಕಾ ಬಾಧ ಹೋಕೆ ಬ್ರಹ್ಮಕ್ಕೆ ಸಾತವೆ, ಅದರಂತೆ ಇಲ್ಲಿ ಚಿದಾಭಾಸ ಏನದಲ್ಲ ಜೀವ, ಇವನ್ನ ಬಾಧ ಮಾಡಿ ಆ ಬ್ರಹ್ಮದೊಡನೆ ಅಭೇದ ಮಾಡಬೇಕು ಅಂತೇಳಿ. ಯಾತೆ ಮೈ ಶಬ್ದ ವಿಷಯ ಭಾನ್ ಜೋ ಹೋವೆ ಆಭಾಸ್, ಮೈ ಅಂದ್ರೆ ನಾನು, ಪ್ರತಿಯೊಂದಕ್ಕೆ ನಾನು ಅಂತಿರ್ತೇವಲ್ಲ, ಆ ನಾನು ಅನ್ನೋ ಶಬ್ದದಲ್ಲಿ ತೋರುವಂಥ ಯಾವ ಆಭಾಸ, ಆಭಾಸದ ಚಿದಾಭಾಸ ಜೀವ್, ಸೋ ಬ್ರಹ್ಮ ಹೈ ನ್ಯಾರಾನೇ, ಆ ಆವಾಸನೆ ಅಂದರೆ ಜೀವನೇ ಬ್ರಹ್ಮನಿದ್ದಾನೆ, ನ್ಯಾರಾನೇ ಅಂದರೆ ಬ್ಯಾರೆ ಅಲ್ಲ. ಐಸಾ ಬಾದ್ ಸಮಾನಾಧಿಕರಣ ಆಭಾಸ್ ಕಾ ಬ್ರಹ್ಮಕ್ಕೆ ಸಾತು, ಈ ರೀತಿ ಆ ಚಿದಾಭಾಸಂದು ಚಿದಾಭಾಸ ರೂಪ ಜೀವ ಏನದ, ಆ ಜೀವಂದು ಬ್ರಹ್ಮ ಅಂದರೆ ಜೀವ ಬ್ರಹ್ಮರ ಏಕತ್ವ ಈ ರೀತಿ ಬಾಧ ಸಮಾನಾಧಿಕರಣ್ಯದಿಂದ ಆಗುತ್ತದೆ ಅಂತ ತಿಳ್ಕೋಬೇಕು. इस रीति से है शिष्य, अहम शब्द में भान जो होवे हैं कूटस्थ ताका तो मुख्य भेद है. ಅಹಂ ಶಬ್ದ, ಅಹಂ ಅಂದರೆ ನಾನು ಅನ್ನೋ ಶಬ್ದದಲ್ಲಿ ತೋರ್ತಕ್ಕಂಥ ಯಾವ ಕೂಟಸ್ಥ ಏನದಲ್ಲ, ಕೂಟಸ್ಥ, ಅದಕ್ಕೆ ನಾನು ಹೇಳೇನು ಕೂಟಸ್ಥ, ಆತ್ಮ, ಸಾಕ್ಷಿ ಇವೆಲ್ಲ, ಆ ಕೂಟಸ್ಥಂದು ಬ್ರಹ್ಮದೊಡನೆ ಮುಖ್ಯ ಭೇದ ಐತಿ. ಹೆಂಗೆ ತಂದೆ ಮಗಗೆ ಹೇಳಿಲ್ಲ ಹಂಗೆ ಮುಖ್ಯ ಭೇದ ಐತಿ. ಅದನ್ನೇ ಇನ್ನೊಂದು ಕಡೆ ಅಂದ್ರೆ ಆ ಕೂಟಸ್ಥ ಬೇರೆ ಅಲ್ಲ, ಆ ಬ್ರಹ್ಮ ಬೇರೆ ಅಲ್ಲ, ಹಿಂಗದ. ಅದಕ್ಕೆ ಶಾಸ್ತ್ರದಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಸೋಯಂ ದೇವದತ್ತ ಅಂತೇಳಿ. ಸೋಯಂ ದೇವದತ್ತ, ಸ್ವಯಂ ದೇವದತ್ತ ಸಂಸ್ಕೃತದೊಳಗದು ಸೋಯಂ, ಸಹ ಅಯಂ ಸೋಯಂ, ಹಿಂಗಾಗೈತೆ ಸಂಧಿ. ಸಹ ಅಯಂ ಸೋಯಂ, ಸಹ ಅಂದರೆ ಸಂಸ್ಕೃತದೊಳಗೆ ಅವನು, ಆ ದೇಶ ಕಾಲಗಳಿಂದ ದೂರ ಇದ್ದಾವ. ಅಂದರೆ ಕಾಶಿಯೊಳಗೆ ನೋಡಿದ್ದೀವ ವಾದ ವರ್ಷ, ಸಹ ಅಂದ್ರೆ ಅವ ಅನ್ನೋದಕ್ಕೆ ಸಹ ತರ ಸಂಸ್ಕೃತದೊಳಗೆ. ಅಯಂ, ಅಯಂ ಅಂದ್ರೆ ಇವ, ಇಲ್ಲಿ ಈಗೇನು ನಮ್ಮ ಮುಂದದಾನ ಇಲ್ಲಿ ಇವ ಅಂದ್ರೆ ಏನಾಗಿತ್ತು, ಇವರು ಕಾಶಿಗೆ ಹೋದಾಗ ಅಲ್ಲಿ ರಾಜಂದು ಮೆರವಣಿಗೆ ನಡೆದಿತ್ತೆ. ಅವ ಮುಂದೆ ಎಲ್ಲ ರಾಜ್ಯ ಬಿಟ್ಟು ಸನ್ಯಾಸಿ ಆಗಿ ಇಲ್ಲಿ ಹುಬ್ಬಳ್ಳಿಗೆ ಬಂದಿದ್ದು. ಹುಬ್ಬಳ್ಳಿಗೆ ಬಂದಾಗ ಇವು ನೋಡಿದವನ್ನ ಅವ ಮಗ್ಗಲ್ದಾನ ಹೇಳ್ತಾನೆ, ನಾವು ಕಾಶಿಯಾಗೆ ನೋಡಿದ್ದೀವಲ್ಲ ಆನೆ ಮೇಲೆ ಕುಂತ ಅಲ್ಲಿ ಮೆರವಣಿಗೆ ಮಾಡ್ತಿದ್ರಲ್ಲ ಆ ರಾಜ, ಅವನೇ ಇವ. ಅವಂದೇ ಅವ ರಾಜ ಇದ್ದ, ಇವ ಸನ್ಯಾಸಿ ಇದ್ದಾನು, ಅವ ಇವ ಹೆಂಗೆ ಆಗ್ತಾನು ಅಲ್ಲ ನೀನು. ಅದಕ್ಕೆ ಇಲ್ಲಿ ಏನು ಮಾಡಬೇಕಂದ್ರೆ ಬಾಧ ಸಮಾನಾಧಿಕರಣ ತಿಳಿಬೇಕು ಅಂತ ಹೇಳ್ದ. ಹೆಂಗೆ ಬಾಧ ಸಮಾನಾಧಿಕರಣ, ಆ ರಾಜ ಇದ್ದದ್ದು ರಾಜ ಪೋಷಕನು ಬಿಡು, ಅವನು ಅದನ್ನು ಬಿಡು, ಈಗೇನು ಸನ್ಯಾಸಿ ಅಂತೇಳಿ ಕೆಂಪು ಬಟ್ಟೆಯನ್ನು ಬಿಡು ಹೇಳ್ತಾ, ಆ ಒಳಗಿದ್ದ ಮನುಷ್ಯ ಅವನದಾನ
ಅಲ್ಲಿ ರಾಜ ಪೋಷಾಕ ಅರ್ವಿಯಲ್ಲಿದ್ದ, ಈಗ ಸನ್ಯಾಸಿ ಅರ್ವಿಯಲ್ಲಿ ಅದನ. ಆ ಅರ್ವಿ ರಾಜನ ಅರ್ವಿ, ಈ ಸನ್ಯಾಸಿ ಅರ್ವಿ ಬಿಡು, ಒಳಗಿದ್ದ ಬಾಡಿ ಒಂದ ಅಲ್ಲ ಹಂಗ. ಅದಕ್ಕಾಗಿ ಅಂದ್ರೆ ಅವನು ಬಾದ್ ಮಾಡೋದು ರಾಜ ಪೋಷಾಕ, ರಾಜನ ಕಿರೀಟ, ಖಡ್ಗ ಇವು ಎಲ್ಲ, ಮತ್ತು ಇವಂದು ಒಂದು ಜೋಳಿಗೆ, ಮತ್ತು ಈ ಕೆಂಪು ಬಟ್ಟಿ ಇವು ಎಲ್ಲ ಇವನು ಬಾದ್ ಮಾಡೋದು. ಹೌದಲ್ಲ, ಅದು ಬಾದ ಅಂದ್ರೆ ಬಿಡೋದು ಹಿಂಗೆ. ಸೋಯಂ ದೇವದತ್ತ, ಅವನೇ ಇವನು ಹಿಂಗ. ಹಂಗೆ ಕೂಟಸ್ಥನೊಡನೆ ಅವನೇ ಇವನು ಅಂತ ಹಿಂಗೆ ಆಗ್ತದ ಅಂತ. ಇನ್ನು ಇದು ಕೂಟಸ್ಥಂದು ಹೇಳ್ತೀನಿ. ಆಭಾಸಂದು ಅಂದ್ರೆ ನಾನು ಅನ್ನುವಲ್ಲಿ ಎರಡು ಅದಾವ ಅಂತೇಳಿಲ್ಲ. ನಾನು ಅಂದ್ರೆ ಎರಡು ಕೂಡಾಗೈತಿ. ಅದ ನಾನು ಅಂದ್ರೆ ಕೂಟಸ್ಥ, ಆಭಾಸ ಕೂಡಿ ನಾ, ಹಿಂಗ. ಅದಕ್ಕೆ ಮತ್ತು ಅದಕ್ಕೆ ಭತ್ತದ ಉದಾಹರಣೆ ಕೊಟ್ಟೇನಿ. ಭತ್ತ ಅಕ್ಕಿ ಬೀಜ ಬಿತ್ತಬೇಕಾದ್ರೆ ಅವು ಎರಡು ಕೂಡೆ ಮೊಳಕೆ ಹೊಡಿತೈತೆ ಅಂತ. ಈ ರೀತಿ ಆಭಾಸ್ ಕಾ ಬಾದ್ ಕರ್ಕೆ ಅಭೇದ ಹೈ. ಈಗ ಸ್ಥಾಣು ಪುರುಷ ಅಂತಕ್ಕಂಥದ್ದನು ಅಲ್ಲಿ ಪುರುಷನನ್ನು ಬಾದ್ ಮಾಡಿ, ಸ್ಥಾಣು ಅಂದರೆ ಮಂಡಗಿಡ ತ್ಯಾಂಗ್ ತಿಳ್ಕೊತಾನು. ಮತ್ತು ಇಲ್ಲಿ ಜಗತ್ತಿನಲ್ಲಿ ಏನೈತಿ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಶ್ರುತಿ ಹೇಳ್ತದೆ. ಸರ್ವಂ ಅಂದರೆ ಈ ಎಲ್ಲ ಜಗತ್ತು, ಕಲ್ವಿದಂ ಬ್ರಹ್ಮ ಅಂದ್ರೆ ಇದೆಲ್ಲ ಬ್ರಹ್ಮ ಸ್ವರೂಪವೇ ಐತೆ ಅಂದಾಗ ಇಲ್ಲಿ ಬಾದ್ ಮಾಡ್ಬೇಕು. ಏನು ಬಾದ್ ಮಾಡ್ಬೇಕಲ್ಲಿ? ಏನು ಮಾಡ್ಬೇಕಂದ್ರೆ ಆ ಜಗತ್ತಿನ ನಾಮರೂಪ ಬಾದ್ ಮಾಡ್ಬೇಕಲ್ಲಿ. ಅಂದ್ರೆ ನಾಮರೂಪ ಬಾದ್ ಮಾಡ್ಬೇಕಂದ್ರೆ ಗೊತ್ತಾಗ್ತಾನ? ಯಾರು ಗೊತ್ತು? ನೀವು ಹತ್ತೀರಿ ಹಂಗೆ, ನಾವು ಸುಮ್ಮ ಗೌಲೆ ತಿರುಗತ್ತೆ ಹಿಂಗೆ ಅಂದ್ರೆ ಏನಿದು? ಇದೇನು? ಮೈಕ್. ಎಷ್ಟು ಥರ ಮಾಡಿದ್ರು ನೋಡಿ, ಇದಕ್ಕೆ ಹೇಳ್ಬೇಕು. ಇದು ಮೈಕ್. ಇದು ಮೈಕ್ ಅನ್ನೋದು ನಾಮ ಅಂದರೆ ಹೆಸರು. ತಿಳ್ತಾನೆ? ಇದರ ಹೆಸರೇನು? ಮೈಕ್. ನಾಮ ಹೆಂಗೈತಿ? ಕರಿದೈತಿ. ಹೌದಾ? ಅಂದಮೇಲೆ ಮತ್ತು ಇದರ ರೂಪ ಗುಂಡೈತಿ. ಹಿಂಗೆ ಇದರ ರೂಪ ಮತ್ತು ನಾಮ ಇದರಾಗಿನ. ಹೌದಾ? ಆಮೇಲೆ ಮತ್ತು ಇದೇನಿದೆ? ಬೇಡ. ಇದು ಸ್ಟ್ಯಾಂಡರ್. ಹೌದಿಲ್ಲ? ಸ್ಟ್ಯಾಂಡ್ ಅಂದ್ರೆ ಅದ್ರ ನಾಮ, ಹೆಸರು. ಅದು ಸ್ಟ್ಯಾಂಡ್ ಅಂದ್ರೆ ಏನು? ಅದು ಬಸ್ ಸ್ಟ್ಯಾಂಡ್ ಅಲ್ಲ. ಅದು ಮೈಕ್ ಸ್ಟ್ಯಾಂಡ್. ಅಂದರೆ ಇದು ಸ್ಟ್ಯಾಂಡ್ ಅನ್ನೋದು ಅದ್ರ ನಾಮ. ಹೌದಿಲ್ಲ? ಇದು ಗೋಲ್ ಐತಿ. ಇದು ಹೆಂಗೈತಿ? ಇದು ಹಿಂಗೆ ತ್ರಿಕೋಣ ಐತಿ. ಹೌದಿಲ್ಲ? ಹಿಂಗೆ ಮಣದೈತಿ. ಹಿಂಗೆ. ಹೌದಿಲ್ಲ? ಈ ನಾಮ ಸ್ಟ್ಯಾಂಡ್ ಅನ್ನೋ ನಾಮ, ಮತ್ತು ಅದು ಹಿಂಗೆ ನಿತ್ತು ಹಿಂಗೆ ಬಾಗೈತಿ ಅನ್ನೋದು ಅದ್ರ ರೂಪ ಐತಿ. ಅದಲ್ಲ, ಅವು ಎರಡು ಇದ್ರಾಗಿನ ನಾಮ ಮತ್ತು ರೂಪ ತೆಗಿ. ಸ್ಟ್ಯಾಂಡ್ ಅನ್ನೋ ನಾಮ ಮತ್ತಿದು ಹಿಂಗೆ ಉದ್ದಕ್ಕೈತೆ ಅನ್ನೋದು ರೂಪ. ಅವು ಎರಡು ಬಿಡು. ಇದೇನೈತೆ? ಇದು ಗುಂಡೈತಿ, ಕಪ್ ಐತಿ ಅನ್ನೋದು. ಇದು ಮೈಕ್ ಅನ್ನೋ ಹೆಸರು ಮತ್ತು ಅದರ ರೂಪ. ಹೌದಿಲ್ಲ? ಇವು ಎರಡು ಬಿಡು. ಅವು ಎರಡು ಕಬ್ಬಿಣನೇ ಅದಾವ.
ಹೌದಿಲ್ಲ? ಕಬ್ಬಣ, ಇದು ಕಬ್ಬಣ, ಅದು ಕಬ್ಬಣ. ಅದಕ್ಕಾಗಿ ಆ ರೀತಿ ಈ ನಾಮ ರೂಪ ಇವುಗಳಿಂದನೇ ಬೇರೆ ಬೇರೆ ಆಗೈತದ. ಅಂದ್ರ ನಾ ಏನು ಹೇಳಕತ್ತೇನೆ ಈಗ ಅಂದ್ರೆ ಗೊತ್ತದನ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಬರ್ತಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ಬಂದ ಬಾಧ ಸಮಾನಾಧಿಕರಣ್ಯವನ್ನು ಹೇಳಲಿಕ್ಕೆ ಹತ್ತಿದ್ದೇನೆ. ಮುಖ್ಯ ಸಮಾನಾಧಿಕರಣ್ಯ, ಬಾಧ ಸಮಾನಾಧಿಕರಣ್ಯ ಅಂತ ಐತಿಲ್ಲ, ಇವು ನಿಮ್ಗೆ ಹೊಸ ಶಬ್ದ ಅಂತೇಳಿ ಇಟೋತನ ತಿದ್ದಿ ಹೇಳೋದು ನಡೆದೈತೆ ಅವಕೂರ್ನ. ಬಾಧ ಸಮಾನಾಧಿಕರಣ ಹೇಳುವಾಗ ಎಷ್ಟು ಉದಾಹರಣೆ ಕೊಟ್ಟೇನಿ. ಆ ಸೊಸಿದು ಬಾಧ ಮಾಡಿ ಗಂಡನ ಮನೆಗೆ ಬರೋದು ಅದನ್ನು ಹೇಳೇನಿ, ಹೌದಲ್ಲ? ಮತ್ತು ಕನ್ನಡಿದು ಹೇಳೇನಿ. ಆಮೇಲೆ ಮುಂದೆ ಮತ್ತು ಮಂಡಗಿಡದು ಕರೆಕ್ಟ್, ಸ್ಥಾಣು ಪುರುಷ, ಹಿಂಗೆಲ್ಲ ಹೇಳ್ಕೋತ ಬಂದೆ ನೀವು. ಅದಕ್ಕೆ ಈ ಜಗತ್ತಿಂದ ಏನೈತಿಲ್ಲ ಇಲ್ಲಿ, ಇದನ್ನು ಸರ್ವಂ ಕಲ್ವಿದಂ ಬ್ರಹ್ಮ ಆಗ್ಬೇಕು. ಅದು ಜಗತ್ತು ಹೋಗಿ ಬ್ರಹ್ಮ ಆಗಬೇಕಾದ್ರೆ, ಈ ಜಗತ್ತು ಬ್ರಹ್ಮದೊಡನೆ ಅಭೇದ ಆಗಬೇಕಾದ್ರೆ ಆ ನಾಮರೂಪವನ್ನು ಬಾಧಿಸ್ಬೇಕಾಗ್ತದೆ. ಬರೇ ನಾಮರೂಪ ಅಟ್ಟ ತೆಗೆದು ಬಿಡ, ಎಲ್ಲ ಬ್ರಹ್ಮಸ್ವರೂಪ ಐತಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ. ಯಾಕೆ ಈ ನಾಮ ತೆಗೆದುಕೊಳ್ಳಿ ಹಂಗ ಎಲ್ಲ ಕೆಬ್ಬಣ ಇದು, ಹೌದಲ್ಲ? ಈಗ ಒಬ್ಬ ಕೆಣಮಗಳು ಏನು ಮಾಡ್ಯಾಳ ಅಂದ್ರೆ ಒಂದು ಮೂಗೊಟ್ಟು ಇಟ್ಕೊಂಡಾಳ. ಯಾವ್ದ್ರದ್ದು? ಬಂಗಾರ. ಕಿವಿಯಾಗ ಏನೋ ಹೂವು ಹಾಕ್ಯಾಳ, ಯಾವ್ಯಾದ್ರು ಬಂಗಾರದು. ಕೈಯಾಗ ಬಳೆ ಹಾಕ್ಯಾಳ, ಬೆರಳಾಗ ಉಂಗುರ ಹಾಕ್ಯಾಳ, ಹಿಂಗೆ ಕೊಳ್ಳಾಗ ಹಾರ ಹಾಕ್ಯಾಳ. ಹಿಂಗೆಲ್ಲ ಯಾವ ಚಪ್ಪಲ್ ಹಾರ ಏನೇನೋ ಹಾಕ್ಯಾಳ ಆಕಿ ಅಂತ. ಆದ್ರೆ ಎಲ್ಲ ಇವು ನಾಮರೂಪಗಳೇ ಬೇರೆ 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 ಆದವು, ಹೌದಲ್ಲ? ಬಳಿ ಅನ್ನೋ ನಾಮ ಅದು ರೂಪ ಬೇರೆ ಆಯ್ತು, ಉಂಗುರದ ಬೇರೆ ಆಯ್ತು, ಮೂಗುಬಟ್ಟಿಂದ ಬೇರೆ ಆಯ್ತು, ಕಿವಿಯಾಗಿನ ಹೂವು ಬೇರೆ ಆತ. ಆದ್ರೆ ವಸ್ತು ಈ ನಾಮರೂಪ ಬಿಟ್ರೆ ಬಂಗಾರ ಒಂದ ಕರೆಯೋದು, ಹೌದಲ್ಲ? ಅವೆಲ್ಲ ಏನಂದ್ರೆ ಬಂಗಾರ. ಮತ್ತು ನಾಮರೂಪ ಹಿಡ್ಕೊಂಡು ಇದು ಹಾರ ಐತಿ, ಇದು ಉಂಗುರ ಐತಿ, ಇದು ಬಳಿ ಐತಿ ಅಂತ ಹಿಂಗೆ ಕುಂದಿರ್ತೀನಿ. ಅದಕ್ಕೆ ನಾಮರೂಪ ಬಿಡು, ಒಟ್ಟು ಎಲ್ಲ ಏನು ಮಾಡಿಬಿಟ್ರೆ ಬಂಗಾರ. ಇದಕ್ಕಂದ್ರೆ ಎಲ್ಲ ಹೋಗಿ ಕರ್ಗಿಸ್ಬಿಡು, ಮತ್ತೇನು ಅವಾಗ ಸರಳ ಗೊತ್ತಾಗ್ಬಿಡ್ತದೆ, ಹೌದಿಲ್ಲ? ಮತ್ತು ಹಿಂಗೆ ಗೊತ್ತಾಗ್ಲಿರೋದು ಮತ್ತು ಹಿಂಗೆ ಮಾಡಾಗರ. ಅದಕ್ಕಾಗಿ ಅಂದರೆ ಈ ಜಗತ್ತನ್ನು ಓದ ಬ್ರಹ್ಮದೊಡನೆ ಅಭೇದ ಮಾಡಬೇಕಾದ್ರೆ, ಸರ್ವಂ ಕಲ್ವಿದಂ ಬ್ರಹ್ಮ ಆಗಬೇಕಾದ್ರೆ ಏನು ಮಾಡಬೇಕು? ನಾಮರೂಪಗಳನ್ನು ಬಾಧಿಸಬೇಕು ಅಂತ ಹೇಳಿದೆ. ಅದಕ್ಕೆ ಚಿದಾಭಾಸ ಜೀವನು ಕೂಡ ಬ್ರಹ್ಮ ಆಗಬೇಕಾದ್ರೆ ತನ್ನ ಸ್ವರೂಪವನ್ನು ಮಿಥ್ಯತ್ವ ನಿಶ್ಚಯ ರೂಪ ಬಾಧ ಮಾಡಬೇಕು. ನಡಿ ಮುಂದೆ. ಈಗ 186ನೇ ಅಂಕ. प्रश्न अहम वृत्ति विषय कूटस्थ और आभास का भान क्रम से होवे ಅಥವಾ ಕ್ರಮವಿನ ಹೋವೆ? ಏನು ಕೇಳ್ತಾನೆ ಶಿಷ್ಯ? ಅಹಂ ವೃತ್ತಿಯಲ್ಲಿ ಕೂಟಸ್ಥ ಆಭಾಸ ಭಾನ್ ಕ್ರಮಸೆ ಅಥವಾ ಕ್ರಮವಿನ ಅಂದರೆ, ಈಗ ನಾವೇನು ಹೇಳೇನು? ನಾನು, ಈಗ ನಾವೇನು ಹೇಳ್ತೀವಿ? ನಾನು ಅಂತೀವಿಲ್ಲ? ನಾನು ಅಂದ್ರೆ ಆ ನಾನು ಅನ್ನುವಲ್ಲಿ ಎರಡು ಅದಾವ ತಿಳ್ಕೊಂಡು ಬಂದೆ. ಏನವು? ಒಂದು ಚಿದಾಭಾಸ ಐತಿ, ಒಂದು ಕೂಟಸ್ಥ ಐತಿ. ಇದನ್ನು ನೀವು ಹೋಗಾಗ ಬರಾಗ ಕೂತಾಗ ನಿಂತಾಗ ನೆನಪು ಮಾಡ್ಕೊಂಡ್ರೆ ಬೇಕು. ಇಲ್ಲಿಕ್ಕಂದ್ರೆ ನೋಡಿ ನೀವು ಇಟ್ಟಂದ್ರೆ ಮದುವೆ ಸಾಕಾಗೈತೆ. ಹೌದು, ಮತ್ತೆ ಏನು ಮಾಡ್ಬೇಕು? ಸಾಮೋಪಾಯ ದಂಡೋಪಾಯ.
ಇಲ್ಲಿ ಇದು ಕೇಳ್ರಿ. ಈಗ ನಾನು ಅಂತ ಏನಂತೀವಲ್ಲ, ಶಿಷ್ಯ ಕೇಳ್ತಾನೆ, ನಾನು ಅಂತ ಅನ್ನುವಲ್ಲಿ ಎರಡದಾವು, ಒಂದು ಕೂಟಸ್ಥ, ಒಂದು ಆಭಾಸ, ಎರಡದಾವು. ಹೌದಾ? ಇವು ಕೂಟಸ್ಥ ಮತ್ತು ಆಭಾಸ ಇವು ನಾನು ಅನ್ನುವಾಗ ಎರಡು ತೋರ್ತಾವು. ನಾನು ಅನ್ನುವಾಗ ಎರಡು ಅರ್ಥ ಆಗ್ತಾವಿಲ್ಲ ಅದ್ರಾಗ. ಎರಡು ಕೂಡ ನಾ ಅನ್ನೋದಾಗೈತೆ ಅಲ್ಲಿ, ಹೌದಿಲ್ಲ? ಅಂದ ಮೇಲೆ ಅವು ತೋರ್ತಾವಂದ್ರೆ ಇವು ಕ್ರಮದಿಂದ ತೋರ್ತಾವೋ ಏನು ಕ್ರಮ ಇಲ್ಲದನ್ನು ತೋರ್ತಾವೋ ಅಂತ ಕೇಳ್ಯ ನಾವು. ಅಂದರೆ ಕ್ರಮದಿಂದ ತೋರ್ತಾವೋ ಏನು ಕ್ರಮ ಇಲ್ಲದ ತೋರ್ತಾವ ಅಂದ್ರೆ ಒಂದು ಮೊದಲು ತೋರ್ತು, ಆ ನಂತರ ಮತ್ತೊಂದು ತೋರ್ತು. ಹಿಂಗೆ ಕ್ರಮದಿಂದ ಅಂದ್ರೆ ಹಿಂಗದ, ಮೊದಲು ಇದು ತೋರ್ತು, ಹಿಂದಿಗಡೆ ಇದು ಮೊದಲ ಆವಾಜ ತೋರ್ತು, ಹಿಂದಿಗಡೆ ಕೂಟ ತೋರ್ತು ಅಂತ ಹಿಂಗೆ ತೋರ್ತಾವತ್ತೀವೋ ಏನು ಎರಡು ಒಮ್ಮೆ ತೋರ್ದು ಅತ್ತೀವೋ ಹೆಂಗೆ ತೋರ್ತಾವೋ ನಾನು ಅನ್ನುವಲ್ಲಿ ಅಂತ ಶಿಷ್ಯ ಕೇಳಕತ್ತಾನೆ. ತಿಳಿತಾ? ಆದರೆ ಈಗ ದೋಹಾದಿಂದ ಹೇಳಿದ್ರು, ಅಹಂ ವೃತ್ತಿ ಮೇ ಭಾನ್ ಭಯ ಸಾಕ್ಷಿ ಅವರ ಆಭಾಸ್ ಸೋ ಕ್ರಮತೆ ವಾ ಕ್ರಮ ವಿನಾ ಯಾಕೋ ಕರಹು ಪ್ರಕಾಶ್. ಅಂದರೆ 114ನೇ ಅಂಕದ ಇದು ದೋಹಾದಲ್ಲಿ ಅಹಂ ವೃತ್ತಿಯಲ್ಲಿ ಸಾಕ್ಷಿ ಮತ್ತು ಆಭಾಸ್ ಇಬ್ಬರು ಇರ್ತಾರೆ. ಹೌದಾ? ಅವರು ಒಬ್ಬರು ತೋರಿ ಹಿಂದಿಗಡೆ ಮತ್ತೊಬ್ಬರು ತೋರ್ತಾರಂತ ಹಿಂಗೆ ತೋರ್ತಾರಂತೀರೋ ಏನು, ಅಥವಾ ಒಮ್ಮೆಲೆ ಇಬ್ಬರು ತೋರ್ತಾರಂತ ಹಿಂಗಂತೀರೋ? ಮೊದಲು ಒಬ್ಬ ಕಂಡ, ಹಿಂದಿಗಡೆ ಮತ್ತೊಬ್ಬ ಕಂಡ, ಹಿಂಗೆ ಅದು ಕ್ರಮದಿಂದ ಅಂತಾರೆ. ಅದಕ್ಕೆ ಮೊದಲು ತೋರಿ ಹಿಂದಿಗಡೆ ಮತ್ತೊಬ್ಬ ತೋರಿದರೆ ಕ್ರಮದಿಂದ ಮೊದಲೊಬ್ಬ ಅವನು ನಂತರ ಹಿಂದಿಗಡೆ ಮತ್ತೊಬ್ಬ ಇವನು ಕಂಡ ಅಂತೇಳಿ. ಹೌದಿಲ್ಲ? ಹಿಂಗೆ ತೋರ್ತಾರೋ, ಮೊದಲೊಬ್ಬ ತೋರಿ ಹಿಂದಿಗಡೆ ಮತ್ತೊಬ್ಬ ತೋರ್ದು ಹಿಂಗೆ ತೋರ್ತಾರೋ, ಅಥವಾ ಇಬ್ಬರು ಒಮ್ಮೆಲೇ ಇಬ್ಬರು ತೋರಿದ್ರು ಹಿಂಗೆ ಕೇಳ್ಯಾನ ಶಿಷ್ಯ. ಅಥವಾ ಒಂದೇ ಸಮಯದಲ್ಲಿ ಇಬ್ಬರು ತೋರುವರು. ಅಂದ್ರೆ ಆಭಾಸ ಸಾಕ್ಷಿ ಮತ್ತು ಆಭಾಸರಿರುವರು ಅವರು ಒಬ್ಬರ ನಂತರ ಒಬ್ಬರು ತೋರ್ತಾರೋ ಅಥವಾ ಒಂದೇ ಸಮಯದಲ್ಲಿ ಇಬ್ಬರು ತೋರ್ತಾರೋ ಅದನ್ನು ತಿಳಿಸಿ ಹೇಳ್ರಿ ನನಗೆ ಕೇಳ್ಯ. ಎಲ್ಲಿ 114ನೇ ಅಂಕದಲ್ಲಿ ದೋಹಾದಲ್ಲಿ. टीका, हे भगवान, आपने कहा जो हम वृत्ति में साक्षी और आभास दोनों अंक को भान हुए. ನೀವೇನು ಹೇಳಿದ್ರೆ ನನಗೆ ಅಹಂ ವೃತ್ತಿಯಲ್ಲಿ ಅಂದ್ರೆ ಅಹಂ ಅಂದ್ರೆ ನಾನು ಅಂತ ಏನಂತೀವಲ್ಲ, ಆ ನಾನು ಅನ್ನುವಲ್ಲಿ ಸಾಕ್ಷಿ ಮತ್ತು ಈಗ ಅದಕ್ಕನ ನೋಡಿ ಹೆಸರು ತೊಗೊಂಡ್ರೆ ನೋಡಿ ಹಂಗೆ ಚೇಂಜ್ ಆಗೈತಿ. ಕೂಟಸ್ಥ ಅನ್ನೋದು ಬಿಟ್ಟು ಈಗ ಏನು ಬರ್ತಾ ಅಲ್ಲಿ ಏನೈತಿ? ಸಾಕ್ಷಿ ಬಂದೈತಿ. ಈಗ ಮೊದಲು ಕೂಟಸ್ಥ ಅಂತ ಹೇಳ್ತಿದ್ರು, ಹೌದಿಲ್ಲ? ಈಗ ಸಾಕ್ಷಿ ಅಂತ ಹೇಳ್ಯಾರ. ಅದಕ್ಕೆ ನಾ ಹೇಳಿದ್ದೆ, ಸಾಕ್ಷಿ ಅಂದ್ರೂ ಒಂದ, ಕೂಟಸ್ಥ ಅಂದ್ರೂ ಒಂದ, ಆತ್ಮ ಅಂದ್ರೂ ಒಂದ. ತಿಳಿತಾ? ಅದಕ್ಕೆ ಸಾಕ್ಷಿ ಮತ್ತು ಆಭಾಸ್ ದೋನು ಅಂಕ ಭಾನ್ ಹೋವೆ. ಏನು ತನವ ನಾನು ಅನ್ನುವಲ್ಲಿ ಅಮೃತಿಯಲ್ಲಿ ಸಾಕ್ಷಿ ಮತ್ತು ಆಭಾಸ ದೋನು ಅಂಕ ಭಾನ್ ಹೋವೆ, ಎರಡು ತೋರ್ತಾವ. ಯಾಕೆ ವಿಷಯ ಮೈ ಏಕ್ ವಾರ್ತಾನೇ ಜಾನೆ, ಎರಡು ತೋರ್ತಾವ ಅಂತ ಹೇಳಿದ್ರಿ. ತೋರ್ತಾವ ಅಂದ್ರೆ ಹೆಂಗೆ ತೋರ್ತಾವ ನನಗೆ ಸಂಶಯ ಐತಿ. ಏನದು ಅಂದರೆ ಕೂಟಸ್ಥ और आभास भान अमृत्यु में क्रम से होवे. ಅಂದ್ರೆ ಮೊದಲು ಕೂಟಸ್ಥ ತೋರಿಸಿ ಹಿಂದಿಗಡೆ ಆಭಾಸ್ ತೋರ್ದು, ಏನು ಮೊದಲು ಆಭಾಸ್ ತೋರಿ ಹಿಂದಿಗಡೆ ಕೂಟಸ್ಥ ತೋರ್ದು
ಹಿಂಗೆ ಕ್ರಮದಿಂದ ತೋರ್ದುವೋ ಏನೋ, ಅಥವಾ ಕ್ರಮಶೇ ವಿನ ಅಂದ್ರೆ ಇಬ್ಬರು ಒಮ್ಮೆ ತೋರಿದ್ರು, ಹೆಂಗೆ ತೋರ್ತಾರ ಅವರು ಅದನ್ನ ಹೇಳ್ರಿ. ಅದ ಯಾಕಾರ್ತಿಯೇ क्रम से कहिए भिन्न भिन्न काल में भान ಅಂದ್ರೆ ಮೊದಲು ಒಬ್ಬರು ತೋರಿದ್ರೆ ಆಮೇಲೆ ಹಿಂದೆಗಡೆ ಮತ್ತೊಬ್ಬರು ತೋರಿದ್ರು. ಹಿಂಗೆ ತೋರಿದ್ರಂತೀಯೋ ಅಥವಾ ದೋನೋ ಅಂಕ ಏಕೇ ಕಾಲ್ ಮೇ ಬಾನೋ, ಇಬ್ಬರು ಒಮ್ಮೆ ಕಂಡ್ರು. ಮೊದಲು ಒಬ್ಬ ಕಂಡ, ಆಮೇಲೆ ಹಿಂದೆಗಡೆ ಬಾಳೋತ್ತಿಗೆ ಮತ್ತೊಬ್ಬ ಕಂಡ. ಹಿಂಗೆ ಕಂಡಾರೋ ಏನಿಬ್ರು ಒಮ್ಮೆಲೆ ಕಂಡ್ರು ಅಂದ್ರೆ ಅದು, ಅಥವಾ ಎರಡು ದೀಪ ಇರ್ತಾವಲ್ಲ, ಹೌದಿಲ್ಲ? ಆ ಎರಡು ದೀಪ ಒಮ್ಮೆ ಕಾಣ್ತಾವಿಲ್ಲ. ನೀವು ನೋಡೋದಿದ್ರೆ ಇಲ್ಲಿ ಅಲ್ಲಿ ಚಂಜಿ ಮಾಡಿ ಕೈಲಾಸ ಮಂಟಪಕ್ಕೆ ನೋಡು, ಎಷ್ಟು ದೀಪದವು ಲೆಕ್ಕಿಲ್ಲ, ಎಲ್ಲ ಒಮ್ಮೆ ಕಾಣ್ತಾವೆ, ಹೌದಿಲ್ಲ? ಹಂಗೆ ಎರಡು ಏನೋ ಅಥವಾ ದೋನೋ ಅಂಕ ಏಕೀ ಕಾಲ್ ಪಾನ್ ಹೋವೆ, ಎರಡು ದೀಪಗಳು ತೋರುವಂತೇವೆ ಅಥವಾ ಎರಡು ಸ್ವತಂತ್ರವಾಗಿ ತೋರ್ತಾವೆ ಬೇರೆ ಬೇರೆ, ಅಥವಾ ಒಂದನ್ನೊಂದು ಅವಲಂಬಿಸ್ತಾವು. ಅಂದ್ರೆ ಹಿಂಗೆ ಎಲ್ಲ ಒಳಗಿಟ್ಟು ಎಲ್ಲ ಅರ್ಥ ಐತಿ. ಅವು ಸ್ವತಂತ್ರವಾಗಿ ತೋರ್ತಾವೋ ಇನ್ನು ಒಂದನ್ನು ಒಂದು ಅಂದ್ರೆ ಈಗ ಇಲ್ಲಿ ಗ್ಲಾಸ್ ಇಟ್ಟಾರೆ, ಇಲ್ಲಿ ಅದಿಲ್ಲ, ಅದಿಲ್ಲ, ಇಲ್ಲಿಕ ಮಾಯಕ ರೈತ ಅಂತೇಳಿ ಇದನ್ನು ಹೇಳಿ, ಅದಿಲ್ಲ, ಇದು ಮಾಯಕ, ಇದು ಮಾಯಕ ಐತಿ ಅಂತ ಕಾಣ್ತತಿಲ್ಲ. ಆದ್ರೆ ರಾತ್ರಿ ಲೈಟ್ ಹೋದು, ರಾತ್ರಿ ಲೈಟ್ ಹೋಗ್ಬಿಟ್ಟು, ಲೈಟ್ ಹೋದಾಗ ಆವಾಗ ಇದು ಕಾಣ್ತದೇನ ಇಲ್ಲ. ಅಂದ್ರೆ ಇದು ಕಾಣಬೇಕಾದ್ರೆ ಏನು ಬೇಕಾಯ್ತು? ದೀಪ ಬೇಕಾಯ್ತು. ಅಂದ್ರೆ ಇದು ದೀಪವನ್ನು ಅವಲಂಬನೆ ಮಾಡ್ತೈತಿ ಇದು, ಹೌದಿಲ್ಲ? ಮತ್ತು ಆ ದೀಪನ ನೋಡ್ಬೇಕಾದ್ರೆ ಮತ್ತೊಂದು ದೀಪ ತರ್ಬೇಕನ? ಇಲ್ಲ, ಅದ್ರ ಬೆಳಕಿನಾಗ ಅದು ಕಾಣ್ತದೆ. ದೀಪ ನೋಡ್ಲಾಕ ಮತ್ತೊಂದು ಬೇಕಾಗಿಲ್ಲ, ತನ್ನ ಬೆಳಕಿನಾಗ ತಾ ಕಾಣ್ತೈತಿ. ಆದ್ರೆ ಆ ದೀಪದ ಬೆಳಕಿನಾಗ ಈ ಮೈಕ್ ಅಥವಾ ಈ ಗ್ಲಾಸ್ ಕಾಣಬೇಕಾದ್ರೆ ಆ ದೀಪದ ಬೆಳಕನ್ನು ಅಪೇಕ್ಷೆ ಮಾಡ್ತೈತಿ ಅದು, ಹೌದಿಲ್ಲ? ಅವಲಂಬಿಸೈತಿ. ಅದು ಇದ್ರನ್ನ ಇದು ಕಾಣ್ತೈತಿ, ಇಲ್ಲಾಂದ್ರೆ ಇಲ್ಲ. ಹಿಂಗೆ ಅವು ಒಂದಕ್ಕೊಂದು ಹಿಂಗದಾವೇನ ಅವು ಕೇಳೋ ಮಾತಿನಾಗ ಇಟ್ಟು ಎಲ್ಲ ಅರ್ಥ ಕರಿಬೇಕೈತಿ. ಹಿಂಗೆ ಈಗ ಗತ ಪ್ರಶ್ನೆಗೆ ಉತ್ತರ 187. ಏಕೇ ಸಮಯ ಸಾಕ್ಷಿ ಅವರ ಆವಾಸ್ ಕಾ ಬಾನೋ, ಏನು ಹೇಳೋದಾರಂದ್ರೆ ಒಂದೇ ಕಾಲದಲ್ಲಿ ಇಬ್ಬರು ತೋರ್ತಾರೆ. ಹಿಂಗೆ ಸಾವಧಾನ ಹೈ ಶಿಷ್ಯ ಸುನ್ ಭಾಕು ಉತ್ತರ ಸಾ ಸುನತನಸೆ ಅಜ್ಞಾನತಮ ಬೋಧ ಭಾನು ಉಜಿಯ. ಅಂದರೆ ಈಗ 115ನೇ ದೋಹ ಅಂದರೆ, ಹೇ ಶಿಷ್ಯನೇ, ಈಗ ಸಾರವಾದ ಉತ್ತರವನ್ನು ಹೇಳ್ತೀನಿ. ಈಗ ಕೇಳ, ಜಾಗರೂಕನಾಗಿ ಕೇಳ, ಮತ್ತು ಹಂಗೆ ಬರೀ ಸುಮ್ಮ ಹಂಗೆ ಕೇಳಕ್ಕೆ ಹೋಗಲ್ಲ. ಇದನ್ನು ಕೇಳುವುದರಿಂದ ಜ್ಞಾನರೂಪ ಸೂರ್ಯನ ಪ್ರಕಾಶ ಉಂಟಾಗಿ ಅಜ್ಞಾನವೆಂಬ ಅಂಧಕಾರ ಏನೈತೆ ನಿನ್ನ ಅಜ್ಞಾನ ಅದು ನಾಶವಾಗಿ ಹೋಗುತ್ತದೆ. ಆ ರೀತಿ ಇದನ್ನು ತಿಳಿಸಿ ಹೇಳ್ತೀನಿ, ಜರ ಲಕ್ಷ್ಯ ಕೊಟ್ಟು ಕೇಳು ಅಂತಾನೆ. ಈಗ ಹೇ ಶಿಷ್ಯ, जो तैने प्रश्न किया मैं ताका सारभूत उत्तर कहूँ, ನೀನು ಪ್ರಶ್ನೆ ಮಾಡಿ ಅದನ್ನು ಸಾರಭೂತವಾದ ಉತ್ತರ ಹೇಳ್ತೀನಿ. ತೋ ಸಾವಧಾನ ಹೋಗಿ ಸುನೋ, ಅಂದ್ರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳು. ಕೈಸಾ ಉತ್ತರ ಆ ಉತ್ತರ ಹೆಂಗೈತಿ ಅಂತ ಕೇಳಿದ್ರೆ, ಯಾಕೆ ಸುನ್ತೆ ಹಿ ಬೋಧರೂಪಿ ಸೂರ್ಯಕ ಪ್ರಕಾಶ ಉದಯ. ಇದನ್ನು ಕೇಳಿದೆ ಅಂದ್ರೆ ಹೆಂಗೆ ಸೂರ್ಯ ಉದಯ ಆದ ಕೂಡಲೇ ಎಲ್ಲ ವಸ್ತು ಹೆಂಗೆ ಪ್ರತ್ಯಕ್ಷ ಕಾಣ್ತಾವು.
ಅಜ್ಞಾನನು ಆ ಕತ್ತಲೆ ಎಲ್ಲ ಹೋಗ್ಬಿಡ್ತದ. ಹಂಗೆ ಅಜ್ಞಾನ ರೂಪಿ ತಮಕು ನಾಶೆ, ನಿನ್ನ ಅಜ್ಞಾನ ಎಲ್ಲ ನಾಶ ಆಗಿಬಿಡ್ತದೆ. ಈಗ ಮತ್ತ ಅವರು 116ನೇ ದೋಹ ಹೇಳ್ತಾರೆ. ಏಕ ಸಮಯ ಹಿ मान होय साक्षी और आभास दूजो चेतन को विषय ಸಾಕ್ಷಿ ಸ್ವಯಂ ಪ್ರಕಾಶ. ಏನು ಹೇಳಿದರು ಅಂದ್ರೆ, ಅಹಂ ಅಹಂ ಅಂದ್ರೆ ನಾನು, ನಾನು ಎಂಬ ವೃತ್ತಿಯಲ್ಲಿ ಸಾಕ್ಷಿ ಮತ್ತು ಆಭಾಸ ಇಬ್ಬರೂ ಒಂದೇ ಸಮಯದಲ್ಲಿಯೇ ತೋರುತ್ತಾರೆ. ಸಾಕ್ಷಿ ಮತ್ತು ಆಭಾಸ ಇಬ್ಬರು ಏಕಕಾಲದಲ್ಲಿ ತೋರ್ತಾರೆ. ಆದರೆ ಆಭಾಸ ಏನದನಲ್ಲ, ಆಭಾಸ ಆ ಸಾಕ್ಷಿ ಚೇತನಕ್ಕೆ ವಿಷಯನಾಗಿ ತೋರುತ್ತಾನೆ. ಸಾಕ್ಷಿ ಸ್ವಯಂ ಪ್ರಕಾಶನಾಗಿ ತೋರುತ್ತಾನೆ. ಅಂದ್ರೆ ಇದು ತಿಳಿಲಿಲ್ಲ ಅಂದ್ರೆ ಆಗಲೇ ನಾ ಹೇಳಿದ್ದ ನೆನಪು ಮಾಡ್ಕೊ. ಏನಂತ, ಈಗ ಈ ಗ್ಲಾಸ್ ಕಾಣಬೇಕಾದ್ರೆ ಕತ್ಲ್ಯಾಗ ಏನು ಬೇಕು? ದೀಪ ಬೇಕು, ಹೌದಿಲ್ಲ? ದೀಪ ಇದ್ರೆ ಗ್ಲಾಸ್ ಕಾಣ್ತೈತಿ. ಆ ಗ್ಲಾಸ್ ನೋಡ್ಬೇಕಾದ್ರೆ ದೀಪ ಬೇಕು. ಇನ್ನು ದೀಪ ನೋಡ್ಬೇಕಾದ್ರೆ ಏನೂ ಬೇಕಾಗಿಲ್ಲ, ಅದು ತನ್ನ ಪ್ರಕಾಶ ಆಗ್ತಾಳೆ. ಹಂಗೆ ಇಲ್ಲಿ ಏನದಾವ ಅಂದ್ರೆ, ಅಹವೃತ್ತಿಯಲ್ಲಿ ಆ ಸಾಕ್ಷಿ ಮತ್ತು ಆಭಾಸ ಇಬ್ಬರು ತೋರ್ತಾರೆ. ಆದರೆ ಆ ಆಭಾಸ ತೋರ್ಬೇಕಾದ್ರೆ ಹೆಂಗೆ ದೀಪದ ಪ್ರಕಾಶ ಬೇಕಾಕತ್ತಿಲ್ಲ, ಗ್ಲಾಸ್ ಇದ್ದಂಗೆ ಅದ ನಾವು, ಅದಕ್ಕೆ ದೀಪದ ಪ್ರಕಾಶ ಬೇಕಾಕೈತೆ. ಹಂಗೆ ಆಭಾಸ ತೋರ್ಬೇಕಾದ್ರೆ ಸಾಕ್ಷಿ ಬೇಕು. ಸಾಕ್ಷಿಯಿಂದ ಅವ ಪ್ರಕಾಶಿಸಲ್ಪಡ್ತಾನೆ. ಆದರೆ ಸಾಕ್ಷಿಯನ್ನು ನೋಡ್ಬೇಕಾದ್ರೆ ಅದು ದೀಪ ನೋಡ್ಲಿಕ್ಕೆ ಹೆಂಗೆ ಮತ್ತೊಂದು ಅವಶ್ಯಕತೆ ಇಲ್ಲೋ, ಅವನು ಸ್ವಯಂ ಪ್ರಕಾಶ ಅದಾನ, ತನ್ನ ಪ್ರಕಾಶದಲ್ಲಿ ತಾ ತೋರ್ತಾನವ. ಹೆಂಗೆ ಅರ್ಥಾತ್ ಇಟ್ಟೆ ಆಭಾಸ ಅವು ಕಾಣಬೇಕಾದ್ರೆ ಸಾಕ್ಷಿಯ ಪ್ರಕಾಶದ ಅವಶ್ಯಕತೆ ಅದೇ. ಸಾಕ್ಷಿ ತೋರ್ಬೇಕಾದ್ರೆ ಇನ್ನೊಂದರ ಅವಶ್ಯಕತೆ ಇಲ್ಲ. ಇಷ್ಟ ಅರ್ಥ. ಈಗ टीका, ये शिष्य एक ही समय साक्षी का और आभास का अहम वृत्ति विषय बाण. अहम ಅಂದ್ರೆ ನಾನು ಅಂತೀವಲ್ಲ, ನಾನು ಅನ್ನುವಲ್ಲಿ ಸಾಕ್ಷಿ ಮತ್ತು ಆಭಾಸ ಇಬ್ಬರು ತೋರುತ್ತಾರೆ. सारे प्रकरण विषय आभास शब्द से अंतःकरण सहित आभास का ग्रहण करना. ಇಲ್ಲಿ ಆಭಾಸ ಅಂತ ನಾವು ಹೇಳ್ಕೊತ ಹೋಗ್ತೇವೆ. ಆಭಾಸ ಅಂದ್ರೆ ಅಂತಃಕರಣ ಸಹಿತವಾಗಿನ ನೀವು ಗ್ರಹಣ ಮಾಡಬೇಕು. ಯಾಕೆ ಅಂತಃಕರಣ ಕನ್ನಡಿದ್ದಂಗೆ ಐತಿ, ಆಭಾಸನೋ ಅದ್ರಾಗ ಪ್ರತಿಬಿಂಬ ಇದ್ದಂಗೆ ಅದಾನೆ. ಆ ಕನ್ನಡಿ ಬಿಟ್ಟು ಪ್ರತಿಬಿಂಬ ತೋರ್ತತೀನಿ ಎಲ್ಲರ. ಅದಕ್ಕಾಗಿ ಅಂತಃಕರಣದಲ್ಲಿ ತೋರುವ ಆಭಾಸ. ಅದಕ್ಕೆ ನೀವು ಆಭಾಸನ ತಿಳ್ಕೊಳ್ಳೋದು ಅಂತಃಕರಣವನ್ನು ಗ್ರಹಣ ಮಾಡಬೇಕು. ಯಾತೆ दूजो कई अंतःकरण सहित जो आभास है सो तो चेतन जो ಸಾಕ್ಷಿತಾ का ವಿಷಯ ಹೋಯ್ಕೆ. ಆದ್ದರಿಂದ ಅಂತಃಕರಣದಲ್ಲಿದ್ದಂಥ ಆಭಾಸ ಏನದಲ್ಲ, ಆಭಾಸ ತೋರ್ಬೇಕಾದ್ರೆ ಆ ಸಾಕ್ಷಿಯ ಪ್ರಕಾಶದ ಅಪೇಕ್ಷೆ ಐತಿ. ಹೆಂಗ ಸಾಕ್ಷಿ ಬಗ್ಗೆ ಹೇಳ್ತಾರೆ. ಸಾಕ್ಷಿ ಸ್ವಯಂ ಪ್ರಕಾಶ ಕರ್ಕೆ ಭಾನು. ಆ ಸಾಕ್ಷಿ ಸ್ವಯಂ ಪ್ರಕಾಶ ದೀಪ ಹೆಂಗೆ ತನ್ನ ಬೆಳಕಿನಲ್ಲಿ ತಾ ತೋರ್ತೈತೆ ಹಂಗೆ ಅಲ್ಲಿ ಇನ್ನೊಂದರ ಅಪೇಕ್ಷೆ ಇಲ್ಲ. ಅಲ್ಲಿ ಅಂತಃಕರಣ की जो आवाज सहित वृत्ति ताका विषय साक्षी नहीं है. ಮತ್ತು ಇನ್ನೊಂದು ಮಹತ್ವದ ಮಾತು, ಆ ಸಾಕ್ಷಿ ಏನದಾನ ಅವ ಇಲ್ಲಿ ಈ ನೇತ್ರಾದಿ ಇಂದ್ರಿಯಗಳಾಗಲಿ, ಆ ಅಂತಃಕರಣ ವೃತ್ತಿ ಆಗಲಿ, ಇದು ಮೈಕ್ ಐತಿ, ಇದು ಮೊಬೈಲ್ ಐತಿ, ಇದು ಗ್ರಂಥ ಐತಿ ಅಂತ ಹಿಂಗೆ ತಿಳಿಯುವಾಗ ಹಿಂಗೇನು ಇವ್ಕರು ತಿಳಿತಾವಲ್ಲ. ನೇತ್ರಾದಿ ಇಂದ್ರಿಯಗಳಾಗಲಿ, ಮನಸ್ಸು, ಬುದ್ಧಿ ಇವೆಲ್ಲ ಈ ವಸ್ತುಗಳನ್ನು ತಿಳಿತಾವ. ಹಂಗೆ
ಆ ಸಾಕ್ಷಿ ಇಂದ್ರಿಯಗಳಿಂದಾಗಲಿ ಅಂತಃಕರಣ ವೃತ್ತಿಯಿಂದಾಗಲಿ ಅವನ ಆ ಸಾಕ್ಷಿಯನ್ನು ತಿಳಿತಾವೆ ಏನಂದ್ರೆ ಇಲ್ಲ. ಅದಕ್ಕೆ ಶ್ರುತಿ ಹೇಳ್ತದ ಯಥೋ ವಾಚ್ಯೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತೇಳಿ ತೈತ್ರಿಪನಿಷತ್ತು ಹೇಳಿದೆ. ಅದನ್ನೇ ನಿಜಗೊಂಡ್ರು ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಅದ ಮಾತೇಳ್ಯಾರೆ. ಅದಕ್ಕಾಗಿ स्वयं प्रकाश करके भान होवे. अंतःकरण की जो आवाज सहित वृत्ति ताका विषय नहीं है. ಇವು ಆ ಸಾಕ್ಷಿ ಯಾವುದಕ್ಕೂ ವಿಷಯ ಅಲ್ಲ, ಯಾವುದರಿಂದಲೂ ತಿಳಿಸ್ಕೊಳ್ಳೋದಿಲ್ಲ ಅಂತ. ಇನ್ನು ಈಗ ಬ್ರಹ್ಮಜ್ಞಾನ ಅದು ತಿಳಿಯೋಕ್ಕಿಂತ ಮೊದಲು ಈ ಜಗತ್ತಿನಲ್ಲಿದ್ದ ವಸ್ತುಗಳ ಜ್ಞಾನ ಹೆಂಗಾಕತಿ, ಬ್ರಹ್ಮಜ್ಞಾನ ಇರಲಿ ಅಂಕ ಹಿಂದಿಗಳೇ. ಈ ವಸ್ತುಗಳ ಜ್ಞಾನ ಹೆಂಗಾಕೈತಿ ಅನ್ನೋದು ರೀತಿ ಹೇಳ್ತಾರೆ. घटादि के बाहर के पदार्थन विषय ऐसी ರೀತಿ है. ಈ ಘಟ ಪಟ ಆ ವಸ್ತು ಇವು ಕಂಬ ಮಣಿ ಇವೆಲ್ಲ ಜ್ಞಾನ ಆಗುವಾಗ ಇದು ಯಾವ ರೀತಿ ಐತಿ ಅದನ್ನು ಹೇಳ್ತಾರೆ. जब इंद्रिय का और घट का संयोग होवे तब इंद्रिय द्वारा अंतःकरण की वृत्ति निकस के घट के समान आकार को प्राप्त होवे. जैसे मूषा को घेरा जो ताका मूषा के आकार समान होवे, तैसे अंतःकरण वृत्ति भी घट के आकार को समान आकार होवे हैं. ಆಯ್ತು, ನಾ ಹೇಳ್ದೆ, ನೀವು ಕೇಳಿದ್ರಿ ಇನ್ನು ಹೋಗ್ರಿ. ಅಂದರೆ ಈಗ ಒಂದು ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ ಈಗ ಇದಾವಂತು ಇದು ಏನಿದೆ ವಾಟಿ 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 ಅಂತ ಇದಕ್ಕಂತಾರ, ಹೌದಿಲ್ಲ? ಈ ವಾಟಿ ಐತಿ ಅಂತ ಜ್ಞಾನ ಹೆಂಗಾಯ್ತು ಅಂತ ಕೇಳಿದ್ರೆ ಈಗ ಹೆಂಗಾಯ್ತಂದ್ರೆ ಕಣ್ಣಿಗೆ ಕಾಣ್ತು, ಇಟ್ಟ ಹೇಳ್ತಾರೆ, ಇಟ್ಟ ಹಾಗಾದ್ರೆ ಇಲ್ಲ ಅದು. ಇದು ವಾಟಿ ಐತಿ ಅಂತೇಳಿ ಹೆಂಗ ನಿನಗೆ ಗೊತ್ತಾತಪ್ಪ ಅಂತ ಕೇಳಿದ್ರೆ ಹೆಂಗೆ ಗೊತ್ತಾದ್ರೆ ಕಣ್ಣಿಗೆ ಕಾಣ್ತದು. ಕಣ್ಣಿಗರೆ ಹೆಂಗೆ ಕಾಣ್ತದ? ಶಾಸ್ತ್ರ ಪ್ರಕ್ರಿಯೆ ಪ್ರತಿಯೊಂದ್ರ ಜ್ಞಾನ ಹೆಂಗೆ ಆಕತಿ ಅದು ಬರೋದೈತಿ ನೀನು ಈಗ ಸದ್ದ. ಅದಕ್ಕೆ ಇದು ವಾಟಿ ಐತಿ ಅಂತ ಜ್ಞಾನ ಆಗಬೇಕಾದ್ರೆ ಇಲ್ಲೇ ಹೇಳ್ತೇನೆ. ಅಂದರೆ ಏನಾಕತಿ, ಇಲ್ಲಿ ಏನು ಹೇಳ್ಯಾರು? ಬಾಹರ್ ಪದಾರ್ಥ ವಿಷಯ ಪದಾರ್ಥ ರೀತಿ ಜಬ್ ಇಂದ್ರಿಯ ದ್ವಾರ ಘಟ ಅಂದ್ರೆ ಇಲ್ಲಿ ಇದು ವಾಟಿ ಐತಿ ಅಂತ ಜ್ಞಾನ ಆಗ್ಬೇಕಾದ್ರೆ ನಿಮ್ಮ ಅಂತಃಕರಣ ವೃತ್ತಿ ಅಂದ್ರೆ ಗೊತ್ತಾಯ್ತಾನ? ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗೆ ತಿಳ್ಕೊರಿ. ಆದ್ರೆ ಈ ನಿಮ್ಮ ದೇಹ ಐತಲ್ಲ, ಇದು ದೇಹ ಬಾಡಿ, ಇದೊಂದು ಬ್ಯಾಟ್ರಿ ಐತೆ ಅಂತ ತಿಳ್ಕೊ. ಬ್ಯಾಟ್ರಿ ಅಂದ್ರೆ ಆ ಟ್ಯಾಕ್ಟರ್ಗೆ ಹಚ್ತಾರ ಆ ಬ್ಯಾಟ್ರಿ ಅಲ್ಲ, ಮತ್ತೆ ಅದಕ್ಕೂ ಬ್ಯಾಟ್ರಿ ಅಂತಾರ. ಅದು ಇಂಗ್ಲೀಷ್ದೊಳಗೆ ಟಾರ್ಚ್ ಅಂತಾರೆ. ಟಾರ್ಚ್ ಅಂದ್ರೆ ಕೈಯಾಗ ಹಿಡ್ದ ರಾತ್ರಿ ಕತ್ಲಾಗ ಹೋಯ್ತಾರಲ್ಲ, ಅದು ಗೊತ್ತಾಗ್ತಿಲ್ಲ. ಆ ಬ್ಯಾಟ್ರಿ ಹೆಂಗಿರ್ತೈತಿ? ಒಂದಿಟ್ಟು ಉದ್ದ ಇರ್ತೈತಿ, ಹೌದಾ? ತದ್ರಾಗ ಶೆಲ್ ಇರ್ತಾವ, ಹೌದಿಲ್ಲ? ಬ್ಯಾಟ್ರಿಯಾಗ ಶೆಲ್ ಇರ್ತಾವ, ಅದಕ್ಕೊಂದು ಬಲ್ಪ್ ಇರ್ತೈತಿ, ಹೌದಿಲ್ಲ? ಇನ್ನು ಆ ಬ್ಯಾಟ್ರಿ ನಾವು ಬೆಳಕಿನ ಹಿಂಗೆ ಇದು ಬೇಕಾತಂದ್ರೆ ಬಟನ್ ಒತ್ತೀವಿ, ಹೌದಾ? ಬಟನ್ ಒತ್ತಿದ ಕೂಡ ಏನಾಕತಿ ಅಂದ್ರೆ ಆ ಶೆಲ್ ಅದಾವಲ್ಲ ಒಳಗೆ ಬ್ಯಾಟ್ರಿಯಾಗ, ಅದು ಅವು ಗಟ್ಟಿ ಕಲ್ಲಿನ ಗತೆ ಗಟ್ಟಿರ್ತಾವ. ಆದರೂ ಅದು ಬಟನ್ ಒತ್ತಿದ ಕೂಡಲೇ ಏನಾಕತಿ, ಅದು ಘನೀಭೂತವಾದ ಶೆಲ್ಲ ಪರಿಣಾಮ ಹೊಂದಿ ಪ್ರಕಾಶ ರೂಪದಿಂದ ಪರಿಣಾಮ ಹೊಂದುತ್ತದೆ. ಪ್ರಕಾಶ ಅಂದರೆ ಬೆಳಕಿನ ರೂಪದಿಂದ ಪ್ರಕಾಶ ಹೊಂದಿ ಆ ಬಲ್ಪಿನ ದ್ವಾರ, ಅದಕ್ಕೆ ಬ್ಯಾಟ್ರಿಗೆ ಬಲ್ಪ್ ಐತಿಲ್ಲ ಅಂದರೆ ನಿಮ್ಮ ಬಲ್ ಅಂತಂದ್ರೆ ನಿಮ್ಮ ಕಣ್ಣನ ಅದು ಈ ದೇಹ ರೂಪ ಬ್ಯಾಟ್ರಿಗೆ
ಬಲ್ಪ್ ಕಣ್ಣು ಐತಲ್ಲ ನೇತ್ರ, ಆ ನೇತ್ರ ದ್ವಾರ ಆ ಪ್ರಕಾಶ ಏನದು ಹೋಗ್ಕತ್ತಿಂಗ. ನೀವು ಆ ಬ್ಯಾಟ್ರಿದು ಯಾಕೆ ಹೇಳಿ ಅಂದ್ರೆ ಕತ್ಲ್ಯಾಗ ನೀವು ಆ ಬ್ಯಾಟ್ರಿ ಹಿಡಿದು ಹಿಚ್ಚಕದಾಗ ಈ ಬೆಳಕ ಈ ಬ್ಯಾಟ್ರಿದಿಂದ ಆ ಗಿಡದ ತನ ಆ ಮನಿ ತನ ಹೋಗಿ ಬಿದ್ದದ್ದು ನೋಡಿರಿ ನಿಮಗೆ ಗೊತ್ತೈತೆ ಅದು ಅದಲ್ಲ. ಅಂದ್ರೆ ಈ ರೀತಿ ನಮ್ಮ ಈ ದೇಹನು ಬ್ಯಾಟ್ರಿ, ಇದರಿಂದ ಅಂತಃಕರಣ ವೃತ್ತಿಯನ್ನು ಸೆಲ್ ಐತಲ್ಲ ಅದು ಸೆಲ್ ಪರಿಣಾಮ ಹೊಂದಿ ವೃತ್ತಿ ರೂಪದಿಂದ ನೇತ್ರದೊಳಗಿಂದ ಬಂದು ಹೊರಗೆ ಹೋಗುತ್ತದೆ. ನೀವು ಅಲ್ಲಿ ಕುಂತೀರಿಲ್ಲ, ಅದಕ್ಕೆ ಇಲ್ಲಿ ಕುಂತಾರು ಇದೇನೋ ವಾಟಿ ಇಲ್ಲಿ ತನಕ ಬತ್ತ. ಏನು ಬತ್ತ? ಅಂತಃಕರಣ ವೃತ್ತಿ. ನಿಮ್ಮ ಅಂತಃಕರಣ ವೃತ್ತಿ ಬರ್ತದ. ಬಂದು ಆ ಬ್ಯಾಟ್ರಿ ಬೆಳ್ಳಂದು ಹಿಂಗೆ ಸುಬ್ಬರು ಬೆಳಿತನ ಹೋಗಿರ್ತೈತಲ್ಲ ಗಾಡಿತನ ಗಿಡತನ ಹಂಗೆ ಇಲ್ಲಿ ತನ ಬರ್ತೈತಿ. ಬಂದು ಇದು ಏನೈತಿಲ್ಲ ಈ ವಾಟಿ ಹೆಂಗೈತಿ, ಇದ್ರ ಆಕಾರ ತಾಳ್ತತಿ. ಅದು ಆಕಾರ ತಾಳೋದು ಹೆಂಗ ಅಂತಂದ್ರೆ ನಿಮಗೆ ಇನ್ನೊಂದು ಉದುರ್ದ ಈಗ ತೋಟದಾಗ ಮಡಿ ಮಾಡಿರ್ತಾರಲ್ಲ, ಮಡಿ ಚೌಕದ ಹೇಳ್ತಾರ ಮಡಿ ಅಂತಾರೆ, ಮಡಿನ. ಆ ಮಡಿ ಚೌಕಿತ್ತಂದ್ರ ನೀರು ಬಿಟ್ಟಾಗ ಅದು ತುಂಬಿ ನೀರು ನಿಂದ್ರದ ಹೆಂಗ್ ನಿಂದಿರ್ತೈತಿ, ಚೌಕಾಗಿ ನಿಂದಿರ್ತದೆ. ಗೋಲಾಕಾರ ಮಡಿ ಇತ್ತಂದ್ರ ಆ ನೀರ್ನು ಗೋಲಾಕಾರ ಆಗೇನೆ ನಿಂದಿರ್ತೈತಿ, ಹೌದಲ್ಲ? ಅಂದ್ರ ಆ ಮಡಿ ಹೆಂಗ ಆಕಾರ ಐತಿ ಹಂಗ ಆ ನೀರು ಆಕಾರ ತಾಳ್ದ. ಹಂಗ ಇದು ಮತ್ತೀಗ ಈ ವಾಟ್ಯಾಗ ನೀರು ಹಾಕದೆ ಅಂದ್ರೆ ಈ ವಾಟಿ ಆಕಾರ ಆಕತಿ, ತಾಟ್ನ್ಯಾಗ ಹಾಕದೆ ಅಂದ್ರೆ ತಾಟಿನ ಆಕಾರ ಆಕತಿ, ಹೌದಲ್ಲ? ಹಿಂಗೆ ನಿಮ್ಮ ವೃತ್ತಿ ಅನ್ನೋದು ಬಂದು ಆ ವಸ್ತುವಿನ ಧ್ಯಾನ ಆಗೋದಕ್ಕಿಂತ ಮೊದಲು ಏನಾಕತಿ, ಆ ನೀರು ಬಂದು ಹೆಂಗೆ ಅದ್ರ ಆಕಾರ ಆಕತ್ತಲ್ಲ ಹಂಗೆ ಆಕಾರ ತಾಳ್ತೈತೆ ಆ ವಸ್ತುವಿನ ಆಕಾರ. ವಸ್ತುವಿನ ಆಕಾರ ವೃತ್ತಿ ತಾಳಿದ ನಂತರ ಏನು ಮಾಡ್ತೈತಿ, ವೃತ್ತಿ ಏನು ಮಾಡ್ತೈತಿ ಅಂದ್ರೆ ಅದಕ್ಕೆ ಅಜ್ಞಾನದ ಆವರಣ ಆಗಿರ್ತೈತಿ. ಆವರಣ ಆ ಆವರಣವನ್ನು ಭಂಗ ಮಾಡ್ತೈತಿ. ಆವರಣವನ್ನು ಭಂಗ ಮಾಡ್ತೈತಿ ಅಂದ್ರೆ ಕಳಿತೈತಿ. ಕಳೆದ ಕೂಡಲೇನ ವೃತ್ತಿ ಏನು ಮಾಡ್ತು, ಆ ನಿಮ್ಮ ಅದೇನು ನಿಮ್ಮ ಅಂತಃಕರಣ ವೃತ್ತಿ ಬಂದದಲ್ಲ ಆ ವೃತ್ತಿಯಲ್ಲಿ ಚಿದಾಭಾಸ ಜೀವನು ಇದ್ದಾನೆ. ವೃತ್ತಿ ಏನು ಮಾಡ್ತು ಅಂದ್ರೆ ಇದರ ಆಕಾರ ತಾಳಿದ ಕೂಡಲೇನ ಇದರ ಆವರಣ ಭಂಗ ಮಾಡ್ತು, ವೃತ್ತಿ ಕೆಲಸ ಇಟ್ಟ. ಆಮೇಲೆ ಆ ವೃತ್ತಿಯಲ್ಲಿದ್ದ ಚಿದಾಭಾಸ ಜೀವದಲ್ಲ ಅವ ಇದು ವಾಟಿ ಐತಿ ಅಂತ ಅವ ಜ್ಞಾನ ಹೇಳ್ತಾ, ಇದೇನೈತಿ ವಾಟೆ ಐತಿ ಅಂತ ಆ ಚಿದಾಭಾಸ ಜೀವನಿಗೆ ಜ್ಞಾನ ಆಕತಿ. ಇದು ಗ್ಲಾಸ್ ಐತಿ, ಇದು ಮೈಕ್ ಐತಿ, ಇದು ಗ್ರಂಥ ಐತಿ. ಹಿಂಗೆ ಯಾವುದೇ ವಸ್ತುನ ವೃತ್ತಿ ಹೋಗಿ ಅದರ ಆಕಾರ ತಾಳೋದು ಅವನ ಭಂಗ ಮಾಡೋದು ವೃತ್ತಿ ಕೆಲಸ ಯಾವುದೇ ವಸ್ತುವಿನ ಜ್ಞಾನ ಆಗುವಾಗ. ಆಮೇಲೆ ವೃತ್ತಿ ಆವರಣ ಹೋಗಿ ಅದರ ಆಕಾರ ತಾಳಿ ಆವರಣ ಭಂಗ ಮಾಡ್ತೈತಿ. ಆ ವೃತ್ತಿಯಲ್ಲಿದ್ದ ಚಿದಾಭಾಸ ಇದು ಕಂಬ ಐತಿ, ಇದು ಕಲ್ಲು ಐತಿ, ಇದು ಗ್ರಂಥ ಐತಿ, ಇದು ಮೊಬೈಲ್ ಐತಿ, ಹಿಂಗೆಲ್ಲ ಅವ ಆ ವಸ್ತುವಿನ ತಿಳಿತಾ. ಹಿಂಗ ಜಗತ್ತಿನಲ್ಲಿದ್ದ ಎಲ್ಲ ವಸ್ತುಗಳ ಜ್ಞಾನ ಇದೇ ರೀತಿಯಿಂದಲೇ ಆಗುತ್ತದೆ. ಅದಕ್ಕಾಗಿ ಏನು ತೈಸೆ ಅಂತಃಕರಣ वृत्ति भी घट के आकार समान अंतःकरण होए सो वृत्ति आभास बिना नहीं होए आभास सहित होए कायते वृत्ति अंतःकरण का परिणाम ಅಂದ್ರೆ आभास सहितನೇ ಇರ್ತೈತಿ. ಆ ಅಂತಃಕರಣ का जो परिणाम ताको वृत्ति अंतःकरणದ ಪರಿಣಾಮಕರ ವೃತ್ತಿ ಅಂತಾರೆ. जैसे अंतःकरण सत्वगुण का कार्य है स्वच्छ है. ಅಂತಃಕರಣ 5 ಭೂತಗಳ ಸತ್ವಗುಣದಿಂದ ಹುಟ್ಟೈತಿ, ಆದ್ದರಿಂದ ಸ್ವಚ್ಛ ಐತಿ. ಯಾತೆ ಅಂತಃಕರಣ ಸೇ ಚೇತನಕ ಆಭಾಸ ಹೋವೆ ಆ ಚೇತನದ ಆಭಾಸ ಅಂತಃಕರಣದಲ್ಲಿನೂ ಬಿದ್ದಿರ್ತೈತಿ. तैसे वृत्ति भी स्वच्छ अंतःकरण का कार्य आते वृत्ति में चिदाभास होवे. वृत्ति जो उत्पत्ति होवे हैं सो आभास सहित ಅಂತಃಕರಣ से उत्पन्न. ಆ ವೃತ್ತಿ ಏನೈತಲ್ಲ
ಆಭಾಸ ಸಹಿತ ಅಂತಃಕರಣದಿಂದ ಉತ್ಪನ್ನ ಆಗಿರ್ತೈತಿ. ಅಂದ್ರೆ ಆಭಾಸ ಅಂದ್ರೆ ಚಿದಾಭಾಸ್ ಜೀವ, ಅದು ಅದ್ರಾಗ ಇರತೈತಿ ಅಂತ. ಎಷ್ಟು ಕಾಣ್ತೇವಿ ವೃತ್ತಿ ಆಭಾಸ ಸಹಿತಿ ಹೋವೆ, ಆ ವೃತ್ತಿ ಆಭಾಸ ಸಹಿತನೇ ಇರ್ತೈತಿ. ಅದಕ್ಕೆ ಎಲ್ಲೆಲ್ಲಿ ಹೋದ್ರು ಅದು ವೃತ್ತಿ ಹೋಗಿ ಅದರ ಆಕಾರ ತಳ್ಳೋದು, ಅವನು ಬಂದ್ ಮಾಡೋದು ವೃತ್ತಿ ಕೆಲಸ. ಆ ಆಭಾಸ ಇದು ಇಂಥ ವಸ್ತು ಐತೆ ಅಂತ ತಿಳಿಯೋದು ಆಭಾಸನ ಕೆಲಸ. ಈಗ 188ನೇ ಅಂಕ. ಜರ अज्ञान का आश्रय और विषय, लाइन चेंज आत नोड़ी. अज्ञान का आश्रय और विषय चेतन है. ಅಜ್ಞಾನಕ್ಕೆ ಆಶ್ರಯ ಮತ್ತು ವಿಷಯ ಚೈತನ್ಯವೇ ಅದ. ಹಿಂಗಂದ್ರೆ ಏನಂದ್ರೆ ಅದು ಶಾಸ್ತ್ರದಲ್ಲಿ ಸ್ವ ಆಶ್ರಯ ಸ್ವ ವಿಷಯ ಪಕ್ಷ ಅಂತ ಹೇಳ್ತಾನೆ. ಅದು ಅಜ್ಞಾನ ಏನೈತಿ ಅದು ಸ್ವ ಆಶ್ರಯ ಸ್ವ ವಿಷಯ. ಅಂದರೆ ಅಜ್ಞಾನ ಯಾವುದನ್ನು ಆಶ್ರಯ ಮಾಡ್ಕೊಂಡು ಇರ್ತೈತಿ, ಯಾವುದನ್ನು ಆಶ್ರಯ ಮಾಡ್ಕೊಂಡೈತಿ, ಬ್ರಹ್ಮನನ್ನು ಆಶ್ರಯ ಮಾಡ್ಕೊಂಡೈತಿ. ಅದು ಅಜ್ಞಾನವು ಬ್ರಹ್ಮವನ್ನು ಆಶ್ರಯ ಮಾಡ್ಕೊಂಡು ಇರ್ತೈತಿ, ಬ್ರಹ್ಮವನ್ನು ವಿಷಯ ಮಾಡ್ತೈತಿ. ಹಂಗಾದ್ರೆ ಏನು ಗೊತ್ತಾಗ್ತಾನೆ ನಿಮಗೆ? ಹೆಂಗೆ ಗೊತ್ತಾಗೋದಿಲ್ಲ ಅದು. ನಿಮ್ಮ ಮನೆಯ ಸುದ್ದಿ ಹೇಳಿದಾಗ ಗೊತ್ತಾಗೋದು. ಅಂದರೆ ಸ್ವ ಆಶ್ರಯ ಸ್ವ ವಿಷಯ ಪಕ್ಷ ಅಂದ್ರೆ ಏನು? ಅಜ್ಞಾನ ಯಾವುದರ ಆಶ್ರಯದಲ್ಲಿರ್ತತಿ ಅದನ್ನು ವಿಷಯ ಮಾಡ್ತತಿ ಅಂದ್ರೆ ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ ಅಂದರೆ ಈಗ ಒಬ್ಬ ಹುಡುಗ ಲಗ್ನ ಮಾಡ್ಕೊಂಡಪ್ಪ. ಏನು ಮಾಡ್ಕೊಂಡ? ಲಗ್ನ ಮಾಡ್ಕೊಂಡ. ಮತ್ತು ಹೇಳ್ತೀನಿ ಕರ್ಕೊಂಬತ್ತ. ಹೌದಾ? ಆಕೆ ಯಾರ ಅಧೀನ ಇರ್ತಾಳೆ? ಆಶ್ರಯದಾಗ, ಗಂಡನ ಆಶ್ರಯದಾಗ ಇರ್ತಾಳೆ. ಹೌದಲ್ಲ? ಯಾಕಂದ್ರೆ ಅವ್ನು ಬಿಟ್ಟು ಮುಂದೆ ಆದಿನೇ ಇಲ್ಲ ಆಕಿ. ಯಾಕೆ? ಮನೆ ಅವನು, ಮಾರ ಅವನು, ತಿನ್ನೋದು ಅವನು, ಉಣೋದನ್ ಎಲ್ಲ ಅವನು, ಉಡೋದು ತೊಡೋದು ಎಲ್ಲ ಅವನು. ಹೌದಿಲ್ಲ? ಆದರೂ ಅಂದ್ರೆ ಎಲ್ಲ ಅವನು, ಮನೆ ಅವನು, ಮಾರ ಅವನು, ರೊಕ್ಕ ಅವನು, ರೂಪಾಯಿ ಅವನು, ಅವನು ಉಡೋದು ತೊಡೋದು ತಿನ್ನೋದು ಮಾಡೋದು ಎಲ್ಲ ಅವನ ಇದ್ ಕರೆ. ಆದರೂ ಅಂದ್ರೆ ಅಂದರೆ ಅಂದ್ರೆ ಅವನ ಆಶ್ರಯದಲ್ಲೇ ಇದ್ದಾಳೆ. ಎಲ್ಲರೂ ಹಂಗಿಲ್ಲ. ಲೋಕದಲ್ಲಿ ಕೆಲವ್ರು ಹಿಂಗನೂ ಅದರ, ಕೆಲವ್ರು ಹಾಂಗನೂ ಅದರ ಅಂತ. ಅಂದ್ರೆ ಅಜ್ಞಾನದ ಬಗ್ಗೆ ದೃಷ್ಟಾಂತ ಕೊಡ್ತೇನೆ ನಾನು. ಹೇಳ್ತಾ ಅಂದ್ರೆ ಅಜ್ಞಾನ ಹೆಂಗೈತಿ, ಏನು ಮಾಡ್ತೈತೆ ಅನ್ನೋ ಬಗ್ಗೆ. ಅದಕ್ಕೆ ಆ ಹೆಣ್ಮಗಳು ಲಗ್ನ ಮಾಡ್ಕೊಂಡು ಅವನ ಆಶ್ರಯದಲ್ಲಿ ಅದಾಳ. ಮನೆ ಅವನು, ಮಾರು ಎಲ್ಲ ರೊಕ್ಕ ರೂಪಾಯಿ ಉಡೋದು ತೊಡೋದು ಎಲ್ಲ ಅವನು, ತಿನ್ನೋದು ಉಣೋದು ಹಿಡ್ಕೊಂಡು. ಹೌದಾ? ಆದರೂ ಕೂಡ ಅವನ ಆಶ್ರಯದಲ್ಲೇ ಅದಾಳ, ಅವನ್ನ ವಿಷಯ ಮಾಡ್ತಾಳೆ. ಅಂದ್ರೆ ಅವನು ಆಕಿ ಹೇಳ್ದಂಗೆ ಕೇಳ್ಬೇಕು. ಹಿಂಗದ ನಾವು ಜಮಖಂಡಿ ಒಬ್ರದಾರ ಹಿಂಗೆ ನಮ್ಮ ಮಠದ ಭಕ್ತರ ಅವರು. ನಾವು ಮತ್ತು ನಾವು ಒಂದು ಇದು ಮಾಡ್ತೇವೆ, ಒಂದು ಸಂಘ ಸಂಸ್ಥಾ, ಅದ್ರಾಗ ಮತ್ತು ನೀನು ಒಂದು ಜರ ಪ್ರಸಿದ್ಧ ಅದೀಯಪ್ಪ, ಅದಕ್ಕೆ ಮತ್ತು ನಿನ್ನ ಇದ್ರಾಗ ಕಮಿಟಿಯಾಗಿ ತೊಗೋತೀವಿ ಅಂತ ನಾವು ಹೇಳಿದ್ವಿ. ಬ್ಯಾಡ್ರಿ. ಯಾಕಂದ್ರೆ ಅಲ್ಲಿ ರೂಲ್ಸ್ ಏನಿತ್ತಂದ್ರೆ ಅಕ್ಕಿನ ಕೇಳೇ ಮಾಡ್ಬೇಕದು. ಯಾಕಂದ್ರೆ ಹಿಂದೆ ಒಂದು ಹಂಗೆ ಸಂದರ್ಭ ಬಂದಿತ್ತದ. ಅವಾಗ ಲೈಟ್ ಭಾಳ ಹೋಗ್ತಿದ್ವ, ಲೈಟ್ ಭಾಳ ಹೋಗ್ಲಾಗ್ತಾನೆ. ಅಲ್ಲಿಂದ ಮುಂದೆ
ಆವಾಗ ನಮ್ಮಲ್ಲಿ ನೂರಾರಿಂಥ ಸನ್ಯಾಸಿಗಳೆಲ್ಲ ಅಭ್ಯಾಸಕ್ಕಿದ್ರಲ್ಲಿ 100 ಮೇಲೆ ಎಲ್ಲರೂ 5 ವರ್ಷ ತನಕ ಇಟ್ಟಿದ್ದೆ. ರಾತ್ರಿ ಹಗಲ 6 ಲಕ್ಷ ಅವ್ರಿಗೆ ಖರ್ಚು ಮಾಡಿ ಎಲ್ಲ ಉಣೋ ತಿನ್ನೋದು ಅರಿವಿ ಅಂತೇಳಿ ಗ್ರಂಥ ಎಲ್ಲ ಇತ್ತು. ಒಂದು ಕೊರತೆ ಏನಾಗ್ಲಕತ್ತಿತ್ತಂದ್ರೆ ಆ ಕರೆಂಟ್ ಭಾಳ ತೆಗಿತಿದ್ರು ಅವಾಗ. ಬ್ಯಾಸಿಗೆ ದಿನ ಪಟ ಪಟ 1 ತಾಸು ಐದ್ರೆ ಮತ್ತೊಂದು ಹೋಗೇ ಬಿಡೋದು. ಆ ಹೂವು ಎಷ್ಟರು ರೆಕಾರ್ಡ್ ಮಾಡ್ಕೊಳ್ಳೋರು. ಈಗ ಅವಾಗ ಮಾಡಿದ ರೆಕಾರ್ಡ್ ಇನ್ನು ಕರ್ನಾಟಕ ತುಂಬ ಕೇಳ್ತಾರೆ. ಆ ರೆಕಾರ್ಡ್ ಮಾಡ್ಕೊಳ್ಳೋದು ಅದು ಮತ್ತು ಕರೆಂಟ್ ವಾದ್ಕೊಳ್ಳಿ ಬಂದ್ ಆಗಿಬಿಡೋದಲ್ಲ. ಕರೆಂಟ್ ವಾದ್ಕೊಳ್ಳಿ ಬಂದ್ ಆಗೋಣ ಅಲ್ಲಿಂದ ಮುಂದೆ ಅವರೆಲ್ಲ ಕತ್ತೋರು ಹೆಂಗೆ ನೀವು ಒಟ್ಟು ಹೇಳಿದ್ದೆಲ್ಲ ಹೆಂಗೆ ನೆನಪು ಬಿಡ್ಬೇಕ್ರಿ. ರೆಕಾರ್ಡ್ ಮಾಡ್ಕೊಂಡ್ರೆ ಏನ್ರ ಮತ್ತೊಮ್ಮೆ ನಮ್ಗೆ ಕೇಳಕ್ಕೆ ಬರ್ತೈತಿ. ಮತ್ತು ಈಗ ಹೆಂಗೆ ಮಾಡೋದು ತ್ರಾಸ ಆಗ್ಲಕ್ಕೈತಾನ. ಆಯ್ತು ಗಪ್ಪ, ನಾ ಬೇಕಂದ್ರೆ ನಾ ಬೇಕಾದ ಮಾಡ್ಬೋದು. ಏನು ಸಿದ್ಧಾರ್ಥ ನಮಗೇನು ಕಮ್ಮಿ ಇಲ್ಲ. ಆದ್ರೆ ಒಂದು ಪುಣ್ಯ ಕಾರ್ಯ ಇದು. ಈ ಮಠಕ್ಕೆ ಜ್ಯೋತಿ ಯಾವಾಗಲೂ ಜ್ಯೋತಿ ಅದು ದೀಪ ಉರಿಬೇಕಾದ್ರೆ ಅದಕ್ಕೊಂದು ಇನ್ವರ್ಟರ್ ಗೊತ್ತಿಲ್ಲ. ಅದೊಂದು ಆವಾಗ ಬಟ್ ಒಂದು 10,000 ಇನ್ವರ್ಟರ್ 3,000 ಒಂದು ಬ್ಯಾಟ್ರಿ ಇಟ್ಟ ಬರ್ತಿತ್ತು. ಅದು ಈಗ 20,000 ಐತಿ. ಅಣ್ಣ ಅಲ್ಲಿಂದ ಅದು ಒಂದು ಇನ್ವರ್ಟರ್ ಹಚ್ಬಿಟ್ರೆ ಕರೆಂಟ್ ಹೋಗೋದಕ್ಕೆ ಬರೋದಕ್ಕೆ ಇಲ್ಲೆಲ್ಲ ಚಾಲು ಇರ್ತೈತೆ ಅಂತೇಳಿ ನಾ ಏನು ಮಾಡಿದೆ, ಮತ್ತು ಯಾರು ಪುಣ್ಯ ಕಾರ್ಯ ಮಾಡ್ತಿದ್ರು ನೋಡ್ರಿ ಅಂತೇಳಿ. ವಾಪ ಮಾತ್ರ ಭಾಳ ಬಡವಿದ್ದ. ಅವ್ನು ಗೋವಾದಾಗ ಕೆಲಸ ಮಾಡಿ ಮುದುಕಾಗಿ ಆಯ್ತು ಕಡೆಗೆ ಸಾಯೋ ಕಾಲಕ್ಕೆ ಊರಿಗೆ ಬಂದಿದ್ದ. ಅವನು ಏನಂದ, ಯಪ್ಪ ನನ್ನ ಜೀವನದಾಗ ನಾ ಪುಣ್ಯ ಕೆಲಸ ಏನೂ ಮಾಡೇ ಇಲ್ಲ, ಅದಕ್ಕೆ ಸಾಯೋ ಕಾಲ ಬಂದೈತಿ, ಒಂದು ಪುಣ್ಯ ಕಾರ್ಯ ಮಾಡಬೇಕು. ಈ ದೀಪ ಯಾವತ್ತು ಜ್ಯೋತಿ ಮಠಕ್ಕೆ ಉರಿಲಿ, ಅದಕ್ಕೆ ನಾನು ನಿಂತಿಲ್ಲ 10,000 ರೂಪಾಯಿ ಅದಾವು ನಾ ಕೊಡ್ತೇನೆ ರೀ. ಅದು ಬ್ಯಾಡ, ಇರೋ 10,000 ನೀವು ಬದುಕೋದು ಹೆಂಗಿತ್ತು ಅದನ್ನು ಇದಕ್ಕೆ ಕೊಟ್ಟೆ ಅಂದ್ರೆ ಬ್ಯಾಡ ನೀ ಕೊಡೋದು ಬ್ಯಾಡ. ಏನಪ್ಪ ಎಲ್ರಿ ಕರೆ ನಾ ಹೆಂಗಾರ ಬದುಕ್ತೇನೆ, ನಾನು ಸಾಯೋದಕ್ಕಿಂತ ಮೊದಲು ಒಂದು ಪುಣ್ಯ ಇದರ ಆಗಲಿ ಎಲ್ಲ ಕತ್ತದ ಅಲ್ಲಿ. ಮತ್ತು ನಾನು ಏನು ಮಾಡ್ಬೇಕಿಲ್ಲ. ಅವನ ಪರಿಸ್ಥಿತಿ ನೋಡಿದ್ರೆ ಈ ತಗೋಬಾರ್ದತ್ತತಿ. ಅವ ಅಂತಾನೆ ಇಟ್ಟರು ಒಂದರ ಪುಣ್ಯ ಮಾಡ್ತೇನೆ, ಇದಕ್ಕೆ ಸಾತ್ವಾದ ಅಂದ್ರೆ ಹಂಗೆ ಹೋಗ್ಬೇಕಾಕತಿ. ಅದು ತವ ಅಲಾಕತ್ಯಾರ ಇನ್ನೇನು ಮಾಡಬೇಕು ಇರೋದ್ಯಾಗಪ್ಪ ಅಂತೇಳಿ ತಗೊಂಡ್ವಿ. ಅದು ಇನ್ವರ್ಟರ್ ತಂದು 10,000. ಆಮೇಲೆ ಅವ ಏನಂದ, ಒಂದು ಬ್ಯಾಟ್ರಿ ಬೇಕ್ರಿ, ಅದಕ್ಕೆ ಬ್ಯಾಟ್ರಿ ಚಾರ್ಜಿಂಗ್ ಆಗಕ್ಕೆ ಬ್ಯಾಟ್ರಿ ಬೇಕಂತ. ಆವಾಗ 3,000 ಇತ್ತು, ಈಗ 10,000 ಐತಿ. 3,000 ಬೇಕು ಬ್ಯಾಟ್ರಿಗೆ. ನನ್ನ ಅಲ್ಲಿಂದ ಅವ ಏನಂದ, ನಾ ಏನಾರ ಮಾಡಿ ನಾನು ಕೊಡ್ತೇನೆ ರೀ ಅಂತ. ಬ್ಯಾಡ, ಇದೇ ವಾಚ್ ಆಗೈತೆ ನಮಗೆ. ಇಂಥ ಬಡವ್ರ ಕಡೆಯಿಂದ ತೊಗೊಂಡು ಇನ್ನು ನಾವೇ ಕೊಡ್ತೇವೆ ತಗೋ, ನಾವು ಇನ್ನೊಬ್ಬರ ಕಡೆಯಿಂದ ಹಿಂಗೆ ತೊಗೊಂಡು ನಮ್ಮ ಮಠದ ಪಟ್ಟಿ ಸಹಿತ ಒತ್ತಾಯ ಮಾಡಿ ಅವನ ಕಡೆಯಿಂದ ತೊಗೋಬೇಡ ಅಂತೇಳಿ ಆರ್ಡ್ರ್ ಮಾಡ್ತಿರ್ತೇವೆ. ಅದಕ್ಕೆ ಬಡವ್ರು ಇದು ಮಾಡ ಬ್ಯಾಡ, ನೀ ಕೊಟ್ಟರು ತೊಗೊಳೋದಿಲ್ಲ. ನಾನು ಮುಂದೆ ಅಟ್ರಾಗ ಏನಾಯ್ತು, ನಮ್ಮ ಭಕ್ತರೊಬ್ಬರು ಆಫೀಸರ್ ಇದ್ದವು, 1,00,000 ರೂಪಾಯಿ ಪಗಾರ. ಅಣ್ಣ ಅವ್ರು ನಮಸ್ಕಾರ ಮಾಡಕ್ಕೆ ಬಂದ್ರೆ ಮಠಕ್ಕೆ ಇಲ್ಲೇನು 3,000 ಅಂದರೆ ಏನು ಬಿಡು ಬೇಕಾದಂಗೆ ಇಲ್ಲಿ ತಿಂಗಳ 1,00,000 ಗಂಟೆ ಬರ್ತೈತಿ. ಆಯ್ತು ಇವ್ರಿಗೆ ಹೇಳೋಣ ವಿಚಾರ ಬಂತು. ಅಲ್ಲಿಂದ ಬಂದು ಅವ ಗಂಡ ಹೆಂಡ್ತಿ ಬಂದ್ರೆ ಬಂದು ನಮಸ್ಕಾರ ಮಾಡಿದ್ರು. ಅವ ನಮಸ್ಕಾರ ಮಾಡಿದ ಕೂಡಲೇ ನಾನು ಪಾಠಕ್ಕೆ ಬಾಯಿಗೆ ಏನು ಬಂತು, ಒಂದು ಕೆಲಸ ಐತಿ, ಇದು ಮಂಗಳಾರತಿ ಇದು ಆರತಿ ನಡೆದಾಗ ಪೂಜಾ ನಡೆದಾಗ ಒಮ್ಮೆಲೆ ಕರೆಂಟ್ ಹೋಗಿ ಎಲ್ಲ ಕತ್ಲಾಗಿಬಿಡ್ತಾವೆ. ಮತ್ತು ಈ ಸಾಧಕರೆಲ್ಲ ಅವರು ರೆಕಾರ್ಡ್ ಮಾಡ್ಕೊಳ್ಳೋದು ಅದು ಬಂದಾಗತ್ತೈತಿ. ಒಂದು ಇನ್ವರ್ಟರ್ ತೊಗೊಳೋದಕ್ಕೆ ಒಬ್ಬ 10,000 ರೂಪಾಯಿ ಕೊಟ್ಟಾನ. ಬ್ಯಾಟ್ರಿಗೆ ಒಂದು 3,000 ರೂಪಾಯಿ ಬೇಕಾಗಿತ್ತು. ಮತ್ತು ನೀ ಕೊಡ್ತಿ ಏನಂತ ಕೇಳಿ ನಾವು, ಕೊಡ್ತೇನೆ ರೀ ಏನು ಕೊಡ್ತೇನೆ ರೀ, 3,000 ಏನು ಬೇಕಾದಂಗೆ ಕೊಡ್ತೇನೆ ರೀ. ಆಯ್ತು, ಅದು ಮತ್ತು ಮಠಕ್ಕೆ ದೀಪ ಆಗಲಿ ಅದು ಇಟ್ಟೇನು ಅಂದಲ್ಲ. ಅವ್ನು ಹಿಂದೆ ನಿಂತಿದ್ದಳಕ್ಕೆ ಹ್ಞೂ ಅಂದ ಬಿಟ್ಟ್ಯಾ, ಕೊಡ್ತಿ ಅನ್ನತ್ ನಾ ಕೇಳಿ ಹ್ಞೂ ಕೊಡ್ತೇನೆ ರೀ ಅಂದ. ನೀ ಹ್ಞೂ ಅಂದ ಬಿಟ್ಟು ಹೆಂಗೆ ಅಂದಳಕ್ಕೆ ಎಲ್ಲ ಇವನು ನಾ ಗಾಬರೇ ಬಿಟ್ಟೆ. ಹಾಂ ಅಲ್ಲ, ನೀನು ಒಂದು ಮಾತರ ಕೇಳಿದೆ ನನ್ನ ಕೇಳಾರ್ದ ನೀ ಹ್ಞೂ ಹೆಂಗ ನಾನು ಹುಜ್ರೆ ಹಿಂಗೆ ಎಲ್ಲ ಯಪ್ಪ. ಅವ ದೊಡ್ಡ ಆಫೀಸರ್ 1,00,000 ಪಗಾರ ತಿಂಗಳ. ಇದೇನು ಬರೋಕೆ ಕಾಣಾಗಿಲ್ಲ. ಯಾಕಂದ್ರೆ ಅವ್ನ ಆಕಿನ ಕೇಳಿ ಮಾಡ್ಬೇಕಾಗಿತ್ತು ನೀವು.
ಹಿಂಗಾಗಿ ಕಡೆಗೆ ಬರಲಿಲ್ಲ, ಕೊಟ್ಟು ನೋಡೋಣ ಹೆಂಗೆ ಕೊಡ್ತೀಯ ಅಂದ್ಬಿಟ್ರು ಮತ್ತು ಮುಗೀತಲ್ಲ. ಅದ ಮುಂದೆ ಹೋಗಿ ಒಮ್ಮೆ ಅವಾಗ ಒಬ್ಬ ಲೀಡರ್ಶಿಪ್ ಕೊಡ್ಬೇಕಂದ್ರೆ ನಾವು ಅಲ್ರಿ ಅಂದ, ಯಾಕಂದ್ರೆ ಎಂಬುದು ಇನ್ನೂ ಕೇಳಿಲ್ಲಲ್ಲ ಆಕಿನ್ನ. ಅದಕ್ಕೆ ಹಂಗ ಸ್ವ ಆಶ್ರಯ ಸ್ವವಿಷಯ ಪಕ್ಷ ಅಂದ್ರೆ ಇಲ್ಲಿ ಈ ಅಜ್ಞಾನ ಏನೈತಲ್ಲ, ಅಜ್ಞಾನ ಗೀತೆಯಲ್ಲಿ ಏನು ಹೇಳ, ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ ಅಂತ ಏನು ಹೇಳ್ಯಾನಲ್ಲ, ಆ ಅಜ್ಞಾನದ ಬಗ್ಗೆ ಹೇಳ್ತಾರೆ. ಈಗ ಆ ಅಜ್ಞಾನ ಎಲ್ಲೈತಿ, ಏನು ಮಾಡ್ತೈತೆ ಅಂತ ಕೇಳಿದ್ರೆ, ಬ್ರಹ್ಮನನ್ನ ಆಶ್ರಯ ಮಾಡ್ಕೊಂಡರ ಐತಿ, ಆ ಬ್ರಹ್ಮನನ್ನ ವಿಷಯ ಮಾಡ್ತೈತಿ. ಹಂಗ ಹೆಣ್ಮಗಳು ಅವನ ಆಶ್ರಯದಲ್ಲಿದ್ದಾಳ, ಅವನ ಆಶ್ರಯದಲ್ಲಿದ್ದಾಳ. ಆದ್ರೆ ಈ ರೀತಿ ಅವನ್ನ ವಿಷಯ ಮಾಡ್ತಾಳಂದ್ರೆ ಹಿಂಗ ಅಂದ್ರೆ ಅದು ಲೌಕಿಕ ದೃಷ್ಟಾಂತ. ಹಿಂಗೆ ಜಗತ್ತಿನಲ್ಲಿ ಒಬ್ಬೊಬ್ರು ಭಾಳ ಒಳ್ಳೆ ಹೆಣ್ಮಗಳು ಗಂಡ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ, ಅಂಥವ್ರು ಎಷ್ಟೋ ಮಂದಿನೂ ಅದಾರ. ಆದರೆ ಒಬ್ಬೊಬ್ರು ಹಿಂಗೂ ಇರ್ತಾರೆ. ಜಗತ್ತೈತೆ ಅಂದಮೇಲೆ ಎಲ್ಲ ಥರ ಇರೋದ. ಅದಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಅಜ್ಞಾನ ಏನು ಮಾಡ್ತದಂದ್ರೆ, ಆ ಬ್ರಹ್ಮದ ಆಶ್ರಯದಲ್ಲಿ ಇರ್ತದೋ, ಆದ್ರೆ ಬ್ರಹ್ಮನನ್ನು ತೋರಗೊಡದಂತೆ ಮಾಡೋದು. ವಿಷಯ ಮಾಡೋದಂದ್ರೇನು, ಅದು ತೋರಗೊಡದಂತೆ ಮಾಡಿಬಿಟ್ಟೈತೆ. ಅವನ ಆಶ್ರಯದಲ್ಲರ ಐತಿ, ಅವನ್ನ ತೋರಗೊಡದಂತೆ ಮಾಡಿಬಿಟ್ಟೈತಿ. ಹೆಂಗೆ ಅದಕ್ಕೆ ಸ್ವ ಆಶ್ರಯ ಸ್ವವಿಕ್ಷಯ ಪಕ್ಷ ಅಂತಾರೆ. ಇನ್ನು ವಿಷಯ ಜೋ ಘಟ ಹೇ ಸೋ ತಮೋ ಗುಣಕ ಕಾರ್ಯ. ಆ ಘಟ ಹೆಂಗೈತಿ, ತಮೋ ಗುಣದ ಕಾರ್ಯ ಐತಿ. ಅಂದ್ರೆ ತಮ ಪ್ರಧಾನ ಪ್ರಕೃತಿಯಿಂದ ಹುಟ್ಟಿದ್ದರಿಂದ ಯಾತೆ ಸ್ವರೂಪ ಸೇ ಜಡ ಹೇ. ಅದು ಹೆಂಗೈತಿ, ಗಡಿಗಿ ಘಟ ಜಡ ಐತಿ. ತಾಕೆ ವಿಷಯ ಅಜ್ಞಾನ ಅವ್ರ ತಾಕ ಆವರಣ ಹೈ. ಅದರಲ್ಲಿ ಘಟದಲ್ಲಿ ಅಜ್ಞಾನ ಮತ್ತು ಅಜ್ಞಾನದ ಆವರಣ ಶಕ್ತಿ ಐತಿ. ಯಾಮೇ ಶಂಕಾ ಹೋವೆ अज्ञान और ताका आवरण विचार दृष्टि से चेतन विषय यद्यपि ಕಾರ್ಯ ಅಂತಾನೆ ಶಂಕಾ ಮಾಡ್ತಾರೆ. ಅಜ್ಞಾನ ಮತ್ತು ಆವರಣ ಇವು ವಿಚಾರ ಮಾಡಿ ನೋಡಿದರೆ ಯಾವ ಉಪಹಿತ ಚೇತನದಲ್ಲಿ ಐತಿ, ಪರಂತು ಘಟ ವಿಷಯನೇ ಅಂದರೆ ಘಟ ಉಪಹಿತ ಚೇತನವನ್ನು ಆಶ್ರಯ ಮಾಡಿಕೊಂಡು ಅಜ್ಞಾನ ಇರ್ತೈತಿ. ಮತ್ತು ನೀವು ಅಲ್ಲಿ ಘಟದಲ್ಲಿ ಅಂತ ಹೆಂಗೆ ಹೇಳ್ತೀರಿ ಅಂತ ಕೇಳ್ದ, अज्ञान चेतन के आश्रित है और चेतन को ही विषय करे. अज्ञान ಚೇತನವನ್ನು ಆಶ್ರಯ ಮಾಡ್ಕೊಂಡಿರ್ತೈತಿ, ಚೇತನವನ್ನು ವಿಷಯ ಮಾಡ್ತೈತಿ. ये वेदांत का सिद्धांत है, ಇದು ವೇದಾಂತದ ಸಿದ್ಧಾಂತ है. 7 अवस्था के प्रसंग में ये अज्ञान का आश्रय अंतःकरण सहित आभास कया. ಹಿಂದೆ ನಾವು ಏಳು ಅವಸ್ಥೆಗಳನ್ನು ಹೇಳಿವೆ. ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಶೋಕ ನಿವೃತ್ತಿ, ನಿರಂಕುಶ ತೃಪ್ತಿ ಅಂತ 7 ಅವಸ್ಥೆ ಹೇಳ್ಕೊಂಬಂದೇವೆ. ಅದನ್ನೇ ನಿಜಗೊಂಡ್ರು ಜೀವನಿಗೆ 7 ಅವಸ್ಥೆಗಳು. ಏಳು ಅಂದ್ರೆ ಎದ್ದು ಹೋಗೋದಲ್ಲ, 7 ಅವಸ್ಥೆಗಳವನು ಪರಿಭಾವಿಸಿ ನೋಡಿರೆ ಬಂಧರಹಿತರಪ್ಪರವರು. ಬಂಧದಿಂದ ಬಿಡುಗಡೆ ಆಗ್ಬೇಕಂತ ಯಾರಿಗೆ ಇಚ್ಛೆ ಆಯ್ತು ಅವ್ರು ಏನು ಮಾಡಬೇಕು, ಜೀವನಿಗೆ 7 ಅವಸ್ಥೆಗಳದಾವ ಅವ್ರು ವಿಚಾರ ಮಾಡಿ ನೋಡಿ ತಿಳ್ಕೋರಿ ಹೇಳ್ಯಾರ. ಅದನ್ನೇ ಇಲ್ಲಿ ವಿಚಾರ ಸಾಗರದಲ್ಲಿ ಬಂದಿತ್ತು. ಅಲ್ಲಿ ನಾವು ಅಂತಃಕರಣ ಸಹಿತ ಆಭಾಸವನ್ನು ನಾವು ಹೇಳೇವಿ. सो अज्ञान का अभिमानी है, मैं अज्ञानी हूँ ऐसा अभिमान अंतःकरण सहित आभास को. अभिमान यारिया कहते अंतःकरण सहित आभास का कहते. इस कारण से अज्ञान का आश्रय कई है ಅಂದ್ರೆ ಅಜ್ಞಾನ का आश्रय ಐತಿ. ಅದು ವಾಚಸ್ಪತಿ ಮಿಶ್ರ. ಇದು ಮುಖ್ಯ ಆಶ್ರಯ ಚೇತನ. ಮುಖ್ಯ ಆಶ್ರಯ ಏನಪ್ಪ, ಚೈತನ್ಯವನ್ನು ಆಶ್ರಯ ಮಾಡ್ಕೊಂಡಿರ್ತೈತಿ. ಅದ್ರ ಮೇಲೆ 191ನೇ टिप्पणी 191ನೇ टिप्पणी. जैसे धन का मुख्य आश्रय कोश, पेटी आदि धन संपत्. ಅಂದ್ರೆ ನೀವು ಮುಖ್ಯ ರೊಕ್ಕ ಎಲ್ಲಿ ಟ್ರೆಜರಿ ಒಳಗೆ, ತಿಜೋರಿ ಒಳಗೆ, ಪೆಟ್ಟಿಗೆ ಒಳಗೆ ಇಟ್ಟಿರ್ತಿರಲ್ಲ. और मैं धनी हूँ, ಆದರೆ ನೀವು ಅಂತೀರಿ ನಾ ಧನಿ ಅದನಿ.
ರೊಕ್ಕ ನಿಂತಿಲ್ಲ, ಒಂದು ದುಡ್ಡಿಲ್ಲ ಐತೆ ಅಲ್ಲಿ ಅದ್ರಾಗ. ಅದಕ್ಕೆ ಮೈ ಧನಿ ಹ್ಞೂ ಸಾಧನ ಕಾ ಅಭಿಮಾನಿ ರೂಪ ಆಶ್ರಯ ಪುರುಷ. ಅವನು ನಾನು ಧನವುಳ್ಳವದೇನೆ ಅಂತ ತಾನ, ಧನ ಅವ ಅಭಿಮಾನ ರೂಪ ಆಶ್ರಯ ಅಷ್ಟೇ, ಮೇನ್ ಎಲ್ಲ ಕಪಟ. ಅದು. ಆವಾಗ ಇವೆಲ್ಲ ಪೆಟ್ಟಿಗೆಯಾಗ ಇಡೋದು, ಈಗೆಲ್ಲ ಪೈಪ್ನ್ಯಾಗ ಇದ್ರ ಅದು ಸಂಡಾಸ್ ಪೈಪ್ನ್ಯಾಗ ಟಿವಿಯಾಗ ನೋಡ್ರಿಲ್ಲ ಹಂಗ ಈಗ ಇಂಥಲ್ಲಿ ಈಗ ಇರ್ತೈತೆ ದನ. आश्रय है तैसे अज्ञान का आश्रय मुख्य आश्रय चेतन है. ಅಜ್ಞಾನಕ್ಕಂದ್ರಂತೆ ಮುಖ್ಯ ಆಶ್ರಯ ಏನಪ್ಪ ಅಂದ್ರೆ ಚೇತನ ಐತಿ. ಅಭಿಮಾನಿ ರೂಪಾಶ್ರಯ ಆಭಾಸ ಅಂತಃಕರಣ. ಚೈತನ್ಯ ಬ್ರಹ್ಮ ಚೈತನ್ಯವನ್ನೇ ಆಶ್ರಯ ಮಾಡ್ಕೊಂಡಿರ್ತೈತಿ, ಮುಖ್ಯ ಆಶ್ರಯ ಅದು. ಇನ್ನು ಈ ಜೀವ ಆಭಾಸ ಏನದಲ್ಲ ಅಭಿಮಾನ ರೂಪ ಆಶ್ರಯ. ಹಿಂಗೆ ಕಾಯತೆ आभास सहित अंतःकरण अज्ञान का कार्य है. आभास सहित अंतःकरण अज्ञान ಕಾರ್ಯವಿದೆ. जो जाका कार्य होवे ಸೋತ का ಆಶ್ರಯ ಬನೇನೆ. ಯಾವುದು ಯಾವುದರ ಕಾರ್ಯ ಇರ್ತೈತಿ ಅದು ಅದರ ಆಶ್ರಯ ಸಂಭವಿಸೋದಿಲ್ಲ. ಯಾತೆ ಚೇತನ ಈ ಅಜ್ಞಾನಕ ಅಧಿಷ್ಠಾನ ರೂಪ ಆಶ್ರಯ. ಆದ್ದರಿಂದ ಆ ಚೇತನವೇ ಅಜ್ಞಾನಕ ಅಧಿಷ್ಠಾನ ರೂಪ ಆಶ್ರಯ. ಅಧಿಷ್ಠಾನ ಅಂದರೆ अधिष्ठान ಅಂತ ಎದಕ್ಕಂತಾರೆ. ज्या पदार्थ का आधार प्रतीत होवे सो अधिष्ठान कहिए. ಇದೊಂದು ಹೊಸದಿದೆ. ज्या पदार्थ में आधारता प्रतीत होवे, ಯಾವ ಪದಾರ್ಥದಲ್ಲಿ ಆಧಾರತೆ ಕಂಡು ಬರುವುದೋ ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಆಧಾರ ಅಂದ್ರೆ ಆಶ್ರಯ. ಹಿಂಗೆ ಯಾವ ಪದಾರ್ಥದಲ್ಲಿ ಆಧಾರತ ಪ್ರತೀತಿಯಾಗುವುದೋ ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಏನು ಅಂದರೆ ಈಗ ಈಗ ಸಾಧಾರಣ ಆ ಸರ್ಪ್ ತೋರ್ಬೇಕಾದ್ರೆ ಹಂಗೆ ತೋರ್ತತೇನೆ ಅದು. ಹಗ್ಗದಲ್ಲಿ ಸರ್ಪ್ ತೋರೈತೆ. ಆ ಸರ್ಪ್ ತೋರ್ಬೇಕಾದ್ರೆ ಅಲ್ಲಿ ಏನೂ ಇಲ್ಲ, ಆಗಿಲ್ಲ ಏನೂ ಇಲ್ಲ ಅಂದ್ರೆ ತೋರ್ತತೇನೆ ಇಲ್ಲ. ಅದಕ್ಕೆ ಆಧಾರ ಒಂದು ಆ ವಸ್ತು ಅಲ್ಲಿ ಹಗ್ಗ ಆಧಾರ ಐತೆ ಅದಕ್ಕೆ. ಅದಕ್ಕೆ ಅಧಿಷ್ಠಾನ ಅನ್ನಬೇಕು ಅಂತ ಹಿಂಗಾದ್ರೆ ಅರ್ಥ ಏನು. ಈಗ ಆಯ್ತಲ್ಲ, ಇದು ಟಿಪ್ಪಣಿ ಮುಗಿದದ. आभास अंतःकरण नहीं, कायते आभास सहित अंतःकरण अज्ञान का कार्य. आभास सहित अंतःकरण ಏನೈತಲ್ಲ ಅಜ್ಞಾನದ ಕಾರ್ಯ. जो जाका कार्य हो ತಾಕ ಅಲ್ಲ ಮತ್ತೆ ತಿರುಗಿ ಬಂದೇನೆ ಇಲ್ಲಿ. ಇಲ್ಲಿ अधिष्ठान आश्रय चेतन ही को अज्ञान विषय करे ಅಂದ್ರೆ ಅದು ಅಜ್ಞಾನಕ್ಕೆ ಆಶ್ರಯ ಐತೆ. ಮತ್ತು ಅದು ಅಂದರೆ ಚೇತನದ ಆಶ್ರಯದಲ್ಲಿ ಅಜ್ಞಾನ ಐತಿ. ಚೈತನ್ಯವನ್ನು ಆಶ್ರಯ ಮಾಡ್ಕೊಂಡು ಅಜ್ಞಾನ ಐತಿ. ಮತ್ತು ಈಗ ಏನು ಮಾಡ್ತೈತಿ, ಚೈತನ್ಯವನ್ನೇ ವಿಷಯ ಮಾಡ್ತೈತೆ. ಅದು ವಿಷಯ ಮಾಡ್ತೈತೆ ಅಂದ್ರೆ ಏನು, ಆ ಬ್ರಹ್ಮನನ್ನು ತೋರಕೊಡದಂತೆ ಮಾಡಿಬಿಡ್ತದೆ. ಹಿಂಗೆ स्वस्वरूप जो आवरण करना सो ही अज्ञान का विषय करना है. ಅಂದ್ರೆ ಸ್ವಸ್ವರೂಪಕ್ಕೆ ಆವರಣ ಮಾಡೋದು ತೋರಗೊಡದಂತೆ ಮಾಡೋದು ಅಜ್ಞಾನದ ವಿಷಯ ಅಂತಾರೆ. ಸೋ ಅಜ್ಞಾನಕೃತ ಆವರಣ ಜಡವಸ್ತು ವಿಷಯ ಬನೇನೆ. ಅಜ್ಞಾನಕೃತ ಆವರಣ ಜಡವಸ್ತುಗಳಲ್ಲಿ ಆಗೋದಿಲ್ಲ. ಕಾಯ್ತೆ ಜಡವಸ್ತು ಸ್ವರೂಪ ಚೈ ಆವೃತ್ತೆ. ಅದು ಸ್ವರೂಪತ ಆವರಣ ಆಗಿನ ಮೊದಲೇ ಇರ್ತೈತೆ. ಅದು ವಾಕ್ಯ ವಿಷಯ ಅಜ್ಞಾನಕೃತ ಆವರಣ ರೂಪ ಕಚ್ಚು ಉಪಯೋಗನೇ. ಈಗ ಆ ಸಣ್ಣ ಹುಡುಗರು ಕಣ್ಣು ಕಟ್ಟಿನ ಆಟ ಮಾಡ್ತಾರಲ್ಲ, ಕಣ್ಣು ಮುಚ್ಚಾಲೆ ಅದಿಲ್ಲ. ಒಬ್ಬೊಬ್ಬರು ಕಣ್ಣು ಮುಚ್ಚೋದು ಮತ್ತು ನಾವೆಲ್ಲ ಹಿಂಗೆ ಓಡಾಡಿ ಇದು ಮಾಡೋದು, ಆ ಕಡೆ ಹೋಗೋದು ಮಾಡ್ತಾರಲ್ಲ ಅದಿಲ್ಲ.
ಒಬ್ಬ ಅದ್ರಾಗ ಒಂದು ಪುಟ್ಟ ಕುರುಡಿತ್ತು ಹುಡುಗ. ಇವನ್ ಕಣ್ಣು ಮುಚ್ಚದೆ ಅನ್ನೋ ಮೊದಲ ಕಣ್ಣಿಲ್ಲ, ಹೌದಿಲ್ಲ? ಅದಕ್ಕಾಗಿ ಕಣ್ಣಿದ್ದವ್ರಿಗೆ ಕಣ್ಣು ಮುಚ್ಚಬೇಕಾ? ಮತ್ತು ಈಗ ಮೊದಲ ಕಣ್ಣಿಲ್ಲ, ಅವ್ನು ಹುಟ್ಟ ಕೊಡದಾನ ಹುಡುಗ. ಸಾಧಾರಣ ಅಂದ್ರೆ ಕೃಷ್ಣನ ಉಡಾನು ಒಬ್ಬ ಕುರುಡು ಹುಡುಗಿದ್ದ. ಸುಧಾಮ ಅಂತೂ ಬೇರೆ, ಅವನು ಬಡ ಹುಡುಗಿದ್ದ. ಇನ್ನೊಬ್ಬನು ಇದ್ದ ಹುಡುಗ, ಇರಲಿ ಅದೇನು ಮಾಡಿ ಬೇಡ ಅಂತೂ. ಈಗ ಪುಟ್ಟ ಕೂಡ ಹುಡುಗಿದ್ದ ಅಂದ್ರೆ ಅವನ ಕಣ್ಣು ಮುಚ್ಚೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅವನು ಮೊದಲೇ ಕಣ್ಣು ಇಲ್ಲ ಅಲ್ಲ. ಇಸ್ ರೀತಿ ಸೆ ಅಜ್ಞಾನಕ ಆಶ್ರಯ ಅವ್ರ ವಿಷಯ ಚೈತನ್ಯ. ಈ ರೀತಿಯಾಗಿ ಅಜ್ಞಾನಕ್ಕೆ ಆಶ್ರಯ ಮತ್ತು ವಿಷಯ ಚೈತನ್ಯವೇ ಇದೆ. ಜೈಸೆ ಗ್ರಹಕ್ಕೆ ಮಧ್ಯೆ ಜೋ ಅಂಧಕಾರ, ಅದು ತಿಳಿಲಿಲ್ಲ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಏನತ್ತ, ಈಗ ಒಂದು ದೊಡ್ಡ ಮನೆ ಐತಿ, ಅದು ಒಳಗಿನ ಕೋಲಿ. ಈಗಂತೂ ಈಗೆಲ್ಲ ಈಗ ಪ್ಲ್ಯಾನ್ ಮಾಡಿ ಬಿಲ್ಡಿಂಗ್ ಹಾಕೋ. ಮೊದಲು ಪ್ಲ್ಯಾನ್ ಇರಲಿಲ್ಲ, ಹಳೆ ಮಂದಿ ಹಂಗೆ ಕಟ್ಟೋದು. ಒಂದು ಕಿಡಿಕಿಲ್ಲ, ಹಂಗೂ ಮನೆ ಕಟ್ತಿದ್ರು ಅವ್ರು. ಮನ್ಯಾಗ ಒಂದು ಕಿಡಿಕಿಲ್ಲ. ಮತ್ತು ಅದು ಇಲ್ಲಿ ಮನೆ ಒಳಗಿನ ಇದು ದೊಡ್ಡ ಪಡಸಾಲಿಗೆ, ಅದ್ರ ಮಂದಿ ಒಳಗೆ ಆ ಮನೆ, ಅದ್ರ ಮ್ಯಾಲ ಆ ದೇವ್ರ ಮನೆ ಅಂದ್ರೆ ಹೋಯ್ತದು ಭಾಳ ಗಗನಕಾಯಿ. ಅಲ್ಲಿ ತನ ಎಲ್ಲಿ ಕಿಡಿಕಿಲ್ಲ ಪಿಡಿಕಿಲ್ಲ, ಕತ್ತಲಿ ಕಂಕಳೆ ಎದ್ದು ಇಲ್ಲ. ಹಾಗೆ ಮೊದಲ ಮನೆ ಹಿಂಗೆ ಅಲ್ಲಿ ಮನ್ಯಾಗ ಕತ್ತಲೆ ಅನಾನ ಹಿಂಗಿತ್ತದು. ಅದಕ್ಕೆ ಆ ಗ್ರಹಕ್ಕೆ ಮಧ್ಯ ಅಂಧಕಾರ. ಸೊ ಗ್ರಹಕ್ಕೆ ಮಧ್ಯಕ್ಕೂ ಆಹ್ವಾನ ಕರೆ. ಅದಕ್ಕೆ ಅಲ್ಲಿ ಏನು ಉದಾಹರಣೆ ಕೊಡ್ತಾರೋ, ಆ ಮನೆ ಒಳಗಿನ ಕತ್ತಲಿರ್ಬೇಕಾದ್ರೆ ಯಾವುದನ್ನು ಆಶ್ರಯ ಮಾಡ್ಕೊಂಡೈತೆ? ಅದು ಗೋಡೆಯನ್ನು ಆಶ್ರಯ ಮಾಡ್ಕೊಂಡೈತಿ, ಹೌದಲ್ಲ? ಆ ಗೋಡೆಗಳನ್ನೇ ಕಾಣದಂಗೆ ಮಾಡಿಬಿಟ್ಟು ಆ ಗಾಡಿ ಆಶ್ರಯದಾಗರ ಐತೆ. ಅದು ಗಾಡಿ ಕೆಳಗಿಬಿಟ್ರೆ ಹೋಗೇ ಬಿಡ್ತೈತೆ ಕತ್ಲಿ. ಆ ಗೋಡೆಗಳ ಆಶ್ರಯದಲ್ಲಿ ಐತಿ ಇದ್ದು ಆ ಗೋಡೆಗಳನ್ನೇ ಕಾಣದಂತೆ ಮಾಡಿಬಿಡ್ತದೆ. ಅದಕ್ಕೆ ಸ್ವ ಆಶ್ರಯ ಸ್ವ ವಿಷಯ. ಹಿಂಗೆ ಅದರ ಆಶ್ರಯದಲ್ಲಿ ಅದನ್ನೇ ವಿಷಯ ಮಾಡ್ತೈತಿ. ಯಾತೆ ಘಟಕೆ ವಿಷಯ ಅಜ್ಞಾನ ಅವ್ರ ತಾಕ ಅವನ್ ಬನೇನೈ ಅಂದ್ರೆ ಯಾಕೆ ಮೊದಲು ಅದು ಹುಟ್ಟು ಕೊಡ್ರಂತೆ ಐತಿ ಅಂತ ಅದು ಕೇಳ್ಯಾರ. ಈಗ 189ನೇ अंक। बाहर के पदार्थ विषय वृत्ति और आभास दोनों अंकों उपयोग है। तिस विषय अज्ञान आवृत घटक उदाहरण ಹೊರಗಿನ ಪದಾರ್ಥಗಳೇನದಾವಲ್ಲ ಘಟಪಟಾದಿಗಳು ಅಲ್ಲಿ ವೃತ್ತಿ ಆಭಾಸ ಎರಡು ಹೊರಗೆ ಹೋಗ್ತವೆ। आभास दोनों का उपयोग है। तिस विषय अज्ञान आवृत घटक उदाहरण ಈಗ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ। ಅಲ್ಲಿ ताकाय समाधान है। जैसे चेतन के स्वरूप से भिन्न सत्य असत से विलक्षण अज्ञान चेतन के आश्रित है। ಏನಂತಾರೆ ಚೇತನದ ಸ್ವರೂಪಕ್ಕಿಂತ ಭಿನ್ನವಾಗಿ ಸತ್ಯ ಸತ್ಯಕ್ಕಿಂತ ವಿಲಕ್ಷಣವಾಗಿ ಆ ಅಜ್ಞಾನ ಅಂತಕ್ಕಂಥದ್ದು ಚೇತನದ ಆಶ್ರಯದಲ್ಲಿ ಐತಿ। ತಾ ಅಜ್ಞಾನ से चेतन का आवृत होवे ಆ ಅಜ್ಞಾನದಿಂದ ಆ ಚೈತನ್ಯವೇ ಆವರಿಸಲ್ಪಡುತ್ತದೆ। और तैसे घट के स्वरूप से भिन्न अज्ञान यद्यपि घट के आश्रित नहीं ಒಂದು ವೇಳೆ ಆ ಘಟದ ಆಶ್ರಿತ ಅಜ್ಞಾನ ಇಲ್ಲ तथापि अज्ञान ने घटाधिक स्वरूप से प्रकाश रहित जड़ स्वरूप से रचा है। ಅವು ಹುಟ್ಟು ಕುರುಡನಂತೆ ಅವು ಹಂಗ ಜಡವಾಗಿ ಹುಟ್ಟ್ಯಾವ ಘಟಾದಿಗಳು। ಯಾತೆ ಸದಾಯಿ ಅಂದಕ್ಕೆ ಸಮಾನ ಆವೃತ್ತೆ ಅವು ಮೊದಲಿನಂತೆ ಅವು ಜಡ ಪದಾರ್ಥಗಳು ಘಟಾದಿ ಹಂಗ ಅದಾವ। ಸೊ आवृत स्वभाव घटादि कनक अज्ञानने किया अज्ञान ಏನು ಮಾಡಿಬಿಟ್ಟದ ಅವರನ್ನ ಸ್ವರೂಪ ಹುಟ್ಟುಗೊಳ್ರಂತೆ ಮಾಡಿಟ್ಟದ ಘಟಪಟಾದಿಗಳನ್ನು।
ಯಾಕಾದು ಅವಕ್ಕೆ ಅಜ್ಞಾನವೇ ಕಾರಣ ಐತೆಲ್ಲ ಜಗತ್ತಿನ ಪದಾರ್ಥಗಳಿಗೆ. ಕಾಯತೆ ತಮೋ ಗುಣ ಪ್ರಧಾನ ಅಜ್ಞಾನತೆ ಭೂತಕಿ ಉತ್ಪತ್ತಿ ಘಟಾಧಿಕ ಉಪಜೆ ಅಂದ್ರೆ ತಮ ಪ್ರಧಾನ ಪ್ರಕೃತಿಯಿಂದ ಹುಟ್ಟ್ಯಾವು ಈ ಜಗತ್ತು ಹುಟ್ಟಿದ್ದಂದ್ರೆ. ಅದಕ್ಕೆ ತಮೋ ಗುಣ ಅಲ್ಲಿ ಅದಕ್ಕೆ ಐತಿ, ಆದ್ದರಿಂದ ಹಂಗದಾವು. ಸೊ ತಮೋ ಗುಣ ಆವರಣ ಸ್ವಭಾವ ಅಲ್ಲ, ಆ ತಮೋ ಗುಣ ಹೆಂಗೈತಿ ಆವರಣ ಸ್ವಭಾವ ಉಳಿದೈತಿ. ಯಾತೆ ಘಟಾಧಿಕ ಪ್ರಕಾಶ ರಹಿತ ಅಂದೈ ಹೋವೆ, ಅದಕ್ಕೆ ಅವು ಘಟಾದಿಗಳು ಪ್ರಕಾಶ ಇಲ್ಲ, ಕುರುಡರಂತನ ಅದಾವು. इस रीति से अंधता रूप आवरण ಘಟಾದಿಕಂತೆ ಅಜ್ಞಾನಕೃತ ಸ್ವಭಾವ ಸಿದ್ಧ. ಈ ರೀತಿಯಾಗಿ ಅಂಧಕಾರ ರೂಪ ಆವರಣ ಘಟಾದಿಗಳಲ್ಲಿ ಅಜ್ಞಾನದಿಂದ ಮಾಡಲ್ಪಟ್ಟಿದೆ, ಇದು ಸ್ವಭಾವ ಸಿದ್ಧ ಐತಿ. ಘಟಾದಿಕನ್ಕೆ ಅಧಿಷ್ಠಾನ ಚೇತನ್ ಆಶ್ರಿತ ಅಜ್ಞಾನ, ಈ ಘಟಾದಿಗಳ ಅಧಿಷ್ಠಾನ ಚೇತನವನ್ನು ಆಶ್ರಯ ಮಾಡಿಕೊಂಡಿದ್ದ ಅಜ್ಞಾನ ಚೇತನಕ್ಕೂ ಆಚ್ಛಾದಿತ ಕರ್ಕೆ, ಆ ಚೇತನವನ್ನು ಆಚ್ಛಾದನ ಮಾಡಿ ಸ್ವಭಾವ से आवृत ಘಟಾದಿಕನ್ಕೂ ಭೀ ಆವರಣ ಕರೆ. ನೋಡು, ಆ ಚೈತನ್ಯ ಘಟಾದಿಗಳಲ್ಲಿದ್ದ ಘಟ ಉಪಯುಕ್ತ ಚೈತನ್ಯವನ್ನು ಆಶ್ರಯ ಮಾಡಿಕೊಂಡು ಅಜ್ಞಾನ ಐತಿ, ಆ ಚೈತನ್ಯವನ್ನು ಆವರಣ ಮಾಡ್ತತಿ. ಆ ಚೈತನ್ಯವನ್ನು ಆಶ್ರಯದ ಘಟಾದಿಗಳನ್ನು ಕೂಡ ಆವರಣ ಮಾಡ್ತದೆ. यद्यपि स्वभाव से आवृत पदार्थ आवरण में प्रयोजन नहीं, यद्यपि ಕಾರಣಂತರ ಸ್ವಭಾವ ಸಿದ್ಧ ಆವೃತ ಐತೆ ಅವು ಘಟಾದಿಗಳು, ಮತ್ತು ಅವಕನ್ನು ಮತ್ತು ಆವರಣ ಮಾಡೋದು ಏನು ಪ್ರಯೋಜನ ಅಂತ ಕೇಳ್ತಾನೆ. तथापि आवरणकर्ता पदार्थ प्रयोजन की अपेक्षा विना ही निरावरण की न्याय आवरण सहित में भी आवरण करें. ಏನಂತಾರೆ ಅಲ್ಲಿ ಪ್ರಯೋಜನದ ಏನು ಇದು ಇಲ್ಲ, ಅದು ಪ್ರಯೋಜನ ಆಗಲಿ ಬಿಡಲಿ, ಅದು ಆವರಣ ಮಾಡೋದು ಅದ್ರ ಸ್ವಭಾವ ಐತಿ, ಅದಕ್ಕೆ ಆವರಣ ಮಾಡ್ತೈತಿ. ಈ ಲೋಕ ಮೇ ಪ್ರಸಿದ್ಧ, ಇದು ಲೋಕ ಮೇ ಪ್ರಸಿದ್ಧ ಅಂದ್ರೆ ಏನೈತಿ? ಲೋಕ ಮೇ ಪ್ರಸಿದ್ಧ ಅಂದ್ರೆ ಈಗ ಮಳೆ ಆಕತಿ, ಮಳೆ ಅದಕ್ಕೆ ಬೇಕು, ಹೊಲ ಬೆಳಿಬೇಕಲ್ಲ, ಹೌದಿಲ್ಲ? ಹೊಲ ಬೆಳಿಬೇಕು, ಮತ್ತಿದೆಲ್ಲ ಮತ್ತು ಅಂದ್ರೆ ಮತ್ತು ಭೂಮಿ ಎಲ್ಲಿ ಅದಕ್ಕೆಲ್ಲ ಅದಕ್ಕೆ ಬೇಕಾಕತಿ. ಇಲ್ಲಿ ಅಂತ ಊರಾಗ ಏನೈತಿ, ಇಲ್ಲೇನು ಬೆಳೆ ಐತೆ, ಮತ್ತು ಇಲ್ಲಿ ಮಳೆ ಹಾಕತಿ, ಅಲ್ಲಿ ಹೊಲದಾಗೂ ಹಾಕತಿ, ಹೌದಿಲ್ಲ? ಅಂದ್ರೆ ಅದರದು ಪ್ರಯೋಜನ ಅಂತ ಲೆಕ್ಕ ಹಾಕೋದಿಲ್ಲ. ಅದು ಇಲ್ಲಿನ ಹೊಲದಾಗ ಅದು ಮಳೆ ಆದ್ರೆ ಬೆಳೆಗೆ ಉಪಯೋಗ ಆಕತಿ, ಇಲ್ಲಿ 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 ಏನೂ ಇಲ್ಲ, ಇಲ್ಲಿ ಬೆಳೆ ಇಲ್ಲ, ಏನೂ ಇಲ್ಲ, ಮತ್ತು ಇಲ್ಲಿ ಯಾಕೆ ಸುಮ್ಮ ಸುರಿಬೇಕಾಗ್ತೈತೇನ? ಇಲ್ಲಿ ಸುರಿಯೋದು ಅಲ್ಲಿ ಸುರಿಯೋದು, ಅದರದು ಇಲ್ಲಿ ಲಾಭ ಆಯಿತು ಇಲ್ಲಿ ಹಾನಿ ಅದ್ರ ಲೆಕ್ಕ ಹಾಕೋದು. ಸುರಿಯೋದು ಕೆಲಸ ಆದ್ರೆ ಸುರಿಯೋದು ಏನು ಮಳೆ ಹಿಂಗೆ. ಅದರಂತೆ ಅಜ್ಞಾನವೂ ಕೂಡ ಅಲ್ಲಿ ಪ್ರಯೋಜನ ಅದು ಏನು ನೋಡೋಂಗಿಲ್ಲ, ಆವರಣ ಮಾಡೋ ಸ್ವಭಾವ ಮಾಡೋದು ಹೋಗೋದು ಹಂಗೆ ಹಿಂಗೆ. ಈ ರೀತಿ ತಾ ಅಜ್ಞಾನ से आवृत घट को व्याप्त जो होवे, ಆ ಅಜ್ಞಾನದಿಂದ ಆವೃತವಾದ ಘಟವನ್ನು ವ್ಯಾಪಿಸಿದಂಥ ಯಾವ ಹೋವೇತು ಅಂತಃಕರಣಕ್ಕೆ ಆಭಾಸ ಸಹಿತ ಘಟಾಕಾರ ವೃತ್ತಿ ತಾಮೇ, ಅದರಲ್ಲಿ ವೃತ್ತಿ ಭಾಗ ತೋ ಘಟಕೆ ಆವರಣಕ್ಕೂ ದೂರಿ ಕರೆ. ಅದರಲ್ಲಿ ವೃತ್ತಿ ಏನೈತಲ್ಲ, ವೃತ್ತಿ, ಆ ವೃತ್ತಿ ಏನು ಮಾಡ್ತೈತಿ? ಆವರಣ ಭಂಗ ಮಾಡ್ತೈತಿ. ವೃತ್ತಿ ಮೇಲೆ जो चिदाभास भाग है सो घट को प्रकाश. Who are you? Don't talk, please. ತೆಗೆದು ಹೋಗ್ತೇನೆ ಅದರಲ್ಲಿ. ಆಯ್ತು ಆಯ್ತು, ಆಗ ಟೈಮ್ ಆಗ ಬಂದೈತೆ, ಅದಕ್ಕೆ ಸಿಗ್ನಲ್ ಕೊಡ್ತಾರೆ ಅವರು. ಏನು वृत्ति में जो आवास है तो सो घट का प्रकाश करे. इस रीति से बाहर के पदार्थन विषय वृत्ति और आवास दोनों को उपयोग है. ಏನಂದ್ರು ವೃತ್ತಿ ಭಾಗ ಘಟದ ಆವರಣವನ್ನು ದೂರ ಮಾಡ್ತೈತಿ, ವೃತ್ತಿ ಹೋಗಿ ಆವರಣವನ್ನು ಕಳಿತೈತಿ. ಆ ವೃತ್ತಿಯಲ್ಲಿದ್ದ ಆಭಾಸ ಏನಂತ ಚಿದಾಭಾಸ ಆ ಘಟವನ್ನು ಪ್ರಕಾಶ ಮಾಡ್ತಾನೆ, ತಿಳಿತಾನೆ. ಹೀಗೆ
इस रीति से बाहर के पदार्थ विषय वृत्ति और आभास दोनों को ಉಪಯೋಗ है ಈ ರೀತಿಯಾಗಿ ಹೊರಗಿದ್ದ ಪದಾರ್ಥಗಳಲ್ಲಿ ವೃತ್ತಿ ಹೋಗಿ ಆವರಣ ಮಾಡೋದು ಆಭಾಸ ಅದನ್ನು ತಿಳಿಯೋದು ಎರಡು ಅಲ್ಲಿ ಉಪಯೋಗ ಅದಾವು ಬಿಟ್ಬಿಡೋಣ ಇಲ್ಲಿ ಒಂದು ಸ್ಟಾಪಿಗೆ ಬಂದೈತೆ ಅದು ಹೌದಿಲ್ಲ 190 ಇರಲಿ ಅಲ್ಲಿ ಸಾಯಂಕಾಲ ಇನ್ನು ಮತ್ತೆ ಬೇರೆ ಇನ್ನು ಗಾಡಿ ದೃಷ್ಟಾಂತ